ಅಂಬುನಿಧಿಯ ಕೈ ಮುಗಿದು ಅಂಬುಜಾಸನವಾಣಿಯರ ಪಾರಾಂಬುಜಕ್ಕೆ ಪೊಡ ಮಾಡುತ್ತವಣಿಪೆನಿ ಕಥಾಮೃತ ಯೋಚಿಸುವುದು ನಾನು ಯಾಕೆ ಹೀಗಾಯಿತು ಎನ್ನುವುದಾಗಿ. ಬಹುಶಃ ಭಗವಂತನ ಸಂಕಲ್ಪವೇ ಹೀಗಿದ್ದಿರಬೇಕು. ಇಲ್ಲದಿದ್ರೆ ನಿತ್ಯವೂ ಈ ಹಾದಿಯಲ್ಲಿ ನಾವು ಸಂಚರಿಸುವವರು. ಕೈಲಾಸದಿಂದ ಇಳಿದು ತಪ್ಪಲನ್ನು ಸೇರಿ ನಿತ್ಯವೂ ಆಟ ಪಾಠಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವವರು. ನಿತ್ಯದಂತೆ ಇಂದು ಬಂದಾಗ ಬಳಿಯಲ್ಲಿಯೇ ಇದ್ದಂತಹ ಭಸ್ಮದ ರಾಶಿಯೊಂದು ನನ್ನನ್ನು ಆಕರ್ಷಿಸಿತು. ಆ ಭಸ್ಮದ ರಾಶಿಯನ್ನು ನೋಡಿದ ತಕ್ಷಣವೇ ಇದರಿಂದ ಏನಾದರೂ ಕಲಾಕೃತಿಯನ್ನು ನಿರ್ಮಿಸಬೇಕು ಎನ್ನುವುದಾಗಿ ನನ್ನ ಮನದಲ್ಲಿ ಒಂದು ಬಯಕೆ ಮೂಡಿತು. ಹಾಗೆ ಕೆಳಗಿಳಿದು ನೀರನ್ನು ತಂದು ಆ ಭಸ್ಮವನ್ನು ಚೆನ್ನಾಗಿ ಕಲಸಿ ಸುಂದರವಾದಂತಹ ಪುರುಷಾಕೃತಿಯೊಂದನ್ನು ರಚಿಸಿದ್ದೇನೆ. ಎಂಥದ್ದು ನೋಡುವುದು? ನಾವು ನೋಡ್ಲಿಕ್ಕಿಲ್ವ? ನಿಮಗೆ ತೋರಿಸುವುದಿಲ್ಲ. ಯಾಕೆ? ನಾನು ನಿಮ್ಮಿಂದ ಸಹಾಯವನ್ನು ಅಪೇಕ್ಷಿಸಿದಾಗ ನನಗೆ ಒದಗಿದ್ದೀರ ನೀವು. ಸ್ವಲ್ಪ ನೀರು ತಂದು ಕೊಡು ಅಂತ ಹೇಳಿದ್ದು ನಿನ್ನಲ್ಲಿ. ಏನು ಹೇಳಿದ್ದು ನಿನಗೆ? ಅಷ್ಟು ದೂರಕ್ಕೆ ಹೋಗ್ಬೇಕಲ್ಲ. ದೂರಕ್ಕೆ ಮತ್ತೆ ನೀನು ತಿನ್ನುವುದಿದ್ರೆ ಎಷ್ಟು? ಯಾವುದು? ತರಲಿಕ್ಕೆ ನೀರು ತರುವುದಕ್ಕೆ. ಮತ್ತೆ ಆದರೂ ನಾನು ಹೋಗಿದ್ದೇನೆ, ನೀರು ತಂದಿದ್ದೇನೆ. ಯಾಕೆ? ನನ್ನದಾದಂತಹ ಆಸೆಯನ್ನು ಈಡೇರಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ. ಇದು ಭಸ್ಮದಿಂದ ತಯಾರಿಸಿದಂತಹ ಪುರುಷಾಕೃತಿ. ನೋಡು, ಅದರ ಕಣ್ಣೇನು, ಬಾಯಿ ಏನು, ಮೂಗೇನು, ಛ ಒಂದಕ್ಕಿಂತ ಒಂದು ಚಂದ. ಹಾಗೆಂದು ನಿಮಗೆ ತೋರಿಸಿದ ಮಾತ್ರಕ್ಕೆ ಸಾಕಾಗುವುದಿಲ್ಲ. ಇದನ್ನು ನನ್ನ ಜನನಿಗೆ ಕೊಂಡೊಯ್ದು ತೋರಿಸಬೇಕು. ಇದನ್ನು ನೋಡಿದ ತಕ್ಷಣ ಸಂತೋಷಭರಿತಳಾದಂತಹ ಅವಳು ತಿನ್ನುವುದಕ್ಕೆ ಬೇಕಾದ್ದೆಲ್ಲವನ್ನು ಕೊಡ್ತಾಳೆ. ಹಾಗಾಗಿ ಈ ಕ್ಷಣದಲ್ಲಿ ಇದನ್ನು ಶಿರದ ಮೇಲಿರಿಸಿಕೊಂಡೇ ತಾಯಿಯ ಬಳಿಗೆ ಕೊಂಡೊಯ್ದು
ಏನು ಇವತ್ತು ಬಯಲಾಟ ಮುಗಿಸಿ ಬಾರಿ ಬೇಗ ಬಂದಿದ್ದೀಯ ಗಣಪ. ಆಟ ದಿವಸವು ಎಷ್ಟು ಆಡುವುದಮ್ಮ ಬೇಸರ ಆಯಿತು. ಹಾ, ಇವತ್ತು ಬೇರೆಯೇ ನಾವು ಆಟ ಮಾಡಿದ್ದು. ಹೌದಾ? ಹೌದೌದು. ಏನದು ಕೈಯಲ್ಲಿ? ನೋಡಮ್ಮ, ಕೌಶಲವ ನಿನ್ನ ತರಳನು ನಾ ರಚಿಸಿರುವ. ಹೌದಾ ಅಮ್ಮ? ಯಾವುದು? ಆಟ ಆಡುವುದಕ್ಕೆ ಹೋದದ್ದಲ್ಲ ನಾ. ಮತ್ತೆ ಹೋದದ್ದು ಆಟ ಆಡುವ ಉದ್ದೇಶದಿಂದ. ಯಾವತ್ತು ಅದೇ ಉದ್ದೇಶ ಅಲ್ಲ. ಆದ್ರೂ ಇವತ್ತು ಆಟ ಆಡ್ಲಿಲ್ಲ. ಯಾಕೆ? ತಪ್ಪಲನ್ನು ಸೇರಿದ ಹೊತ್ತು ಬಳ್ಳಿಯಲ್ಲಿಯೇ ಇದ್ದಂತಹ ಭಸ್ಮದ ರಾಶಿಯೊಂದು ನನ್ನನ್ನು ಆಕರ್ಷಿಸಿತು. ಹೌದಾ? ಹೌದಮ್ಮ. ಇದರಿಂದ ಏನಾದರೂ ಮಾಡಬೇಕು ಎನ್ನುವ ಉದ್ದೇಶದಿಂದಲೇ ಸ್ವಲ್ಪ ನೀರು ತಂದು ಆ ಭಸ್ಮವನ್ನು ಚೆನ್ನಾಗಿ ಕಲಸಿ. ಭಸ್ಮದಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು ಕಣ್ಣ? ನೋಡಿ, ಸುಂದರವಾದ ಬೊಂಬೆ. ಇದೀಗ ಭಸ್ಮದಿಂದ ತಯಾರಿಸಿದ್ದ? ಹೌದೌದು. ನೀನು ತಯಾರಿಸಿದ್ದು? ನಾನೇ ತಯಾರಿಸಿದ್ದು. ಒಬ್ಬನೇ? ನೋಡಿ ನನ್ನ ಕೈ ಚಳಕ ಒಂದು ಹೇಗೆ ಉಂಟು ಅಂತ ನೋಡಿ. ಮತ್ತೆ ನೋಡಿ ಚಂದ ಉಂಟು. ಎಷ್ಟು ಚಂದದ ಹುಬ್ಬು, ಎಷ್ಟು ಚಂದದ ಗಲ್ಲ, ಮತ್ತೆ ಎಷ್ಟು ಚಂದದ ಮೂಗು, ಬಾಯಿ, ಕಣ್ಣು ನೋಡಿ ಪಿಲಿ 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 ಮಾಡುದು. ಹೌದು ಅಲ್ಲ, ಇವರೆಲ್ಲ ಸಹಾಯ ಮಾಡ್ಲಿಲ್ವ ನಿನಗೆ? ಅವರು ಯಾವತ್ತಾದ್ರೂ ನನಗೆ ಸಹಾಯ ಮಾಡಿದ್ದು ಉಂಟಾ? ಯಾರು? ಅಲ್ಲ, ನಿನ್ನ ಜನ್ಮದಲ್ಲಿ ಒಂದು ದಿವಸ ಆದ್ರೂ ಏನಾದ್ರೂ ಸಹಾಯ ಮಾಡಿದ್ದೇನೆ? ನೀನು ಕೇಳಲಿಲ್ಲ, ನಾನು ಮಾಡಿ. ನೋಡು, ನೀನು ಕೇಳದೆ ನಿನ್ನ ತಪ್ಪಲ್ವಾ? ಅದು ಈಗ ನಿಮ್ಮ ಮುಂದೆ ಆಡುವುದು. ನನ್ನ ಮುಂದೆ ಅಮ್ಮ, ಇನ್ನು ಅವರು ಬೇಡವಾ? ಆಟಕ್ಕೆ, ಪಾಠಕ್ಕೆ, ಊಟಕ್ಕೆ ಎಲ್ಲ ಈ ಬೊಂಬೆ ಒಂದಿದ್ರೆ ಸಾಕು. ಆಯ್ತು. ಇದನ್ನು ಅನವರತವು ನನ್ನ ಜೊತೆಯಲ್ಲಿಯೇ ಇರಿಸಿಕೊಂಡು ಇದರ ಜೊತೆಯಲ್ಲಿಯೇ ಆಟವನ್ನಾಡುತ್ತಾ ದಿನ ಕಳೆಯಬೇಕು ಎನ್ನುವುದಾಗಿ ಮಾಡಿದ್ದೇನೆ. ಮಕ್ಕಳೇ, ಇನ್ನು ಅವನ ಜೊತೆಗೆ ನೀವು ಆಟವಾಡುವುದಕ್ಕೆ ಹೋಗುದು ಬೇಡ. ಅವನ ಜೊತೆ ಗೊಂಬೆ ಉಂಟು. ಆಯ್ತು, ಗೊಂಬೆಯಲ್ಲಿ ಆಟ ಆಡ. ಆಯ್ತಾ? ಗೊಂಬೆಯಲ್ಲಿ ಆಟ ಆಡ್ಲಿಕ್ಕಲ್ಲ ನಿಮ್ಗೆ. ಅವ್ರು ಬರುದು ಬೇಡಲ್ಲ. ನಾನು ಕರೆದದ್ದು ನಿಮ್ಮನ್ನು ಯಾಕೆ? ಯಾಕೆ? ಗೊಂಬೆ ತೋರಿಸ್ಲಿಕ್ಕೆ. ತೋರಿಸುವುದಕ್ಕೆ. ನೋಡಿದೆ ಅಮ್ಮ. ಅಷ್ಟೇ ಅಲ್ಲ, ಮತ್ತೆ ಇದು ಭಸ್ಮದಿಂದ ತಯಾರಿಸಿದ್ದಲ್ವೋ? ಹೌದು. ಎಲ್ಲಿಯಾದ್ರೂ ನನ್ನ ಕೈ ಜಾರಿ ಕೆಳ ಬಿದ್ರೆ ಪುಡಿ ಪುಡಿ ಆಗುತ್ತದೆ. ನಾಳೆ ತಪ್ಪಲನ್ನು ಸೇರುವುದು, ಇನ್ನೊಂದು ಗೊಂಬೆ ಮಾಡುದು, ಆಟವಾಡುವುದು. ಏನು ನನಗೆ ಬೊಂಬೆ ತಯಾರು ಮಾಡುವುದೊಂದೇ ಕೆಲಸವ? ಅದು ಹೌದಲ್ವಾ ಅಮ್ಮ? ನನಗೆ ಇದೇ ಗೊಂಬೆ ಆಗಬೇಕು. ಇದೇ ಗೊಂಬೆ ಆಗಬೇಕಾದ್ರೆ ನಿತ್ಯವೂ ನನ್ನ ಜೊತೆಯಲ್ಲಿಯೇ ಇರಬೇಕು. ಇದು ಕೆಳಗೆ ಬಿದ್ದು ಪುಡಿ ಆಗಬಾರದು. ಹಾಗಾಗಿ ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು. ನೀವೇ ಒಂದು ವ್ಯವಸ್ಥೆ ಮಾಡಬೇಕು. ನೀನು ಸುಮ್ಮನೆ ಇಲ್ಲಿ ಕೂತ್ಕೊಳ್ಬೇಕು. ಅಪ್ಪನಲ್ಲಿ ಕೇಳಿ ಬರ್ತೇನೆ. ಆಯ್ತಾ? ಗಣೇಶ
ಆಟವಾಡುವಂತಹ ಗಣಪನ ಬಾಲಲೀಲೆಯನ್ನು ಕಂಡು ಸಂತೋಷಗೊಳ್ಳುವವರು. ಹೌದು, ಯಾವತ್ತು ಆಟವಾಡುವುದಕ್ಕೆ ಗಣಗಳ ಜೊತೆಗೆ ಮಗನ ಜೊತೆಗೆ ಹೋಗುವವ, ಆದ್ರೆ ಇವತ್ತು ಬೇಗ ಬಂದಿದ್ದಾನೆ. ಬೇಗ ಬಂದಿದ್ದೀಯ? ಮತ್ತೆ ಬೇಗ ಮುಗಿಯಿತು ಅಂತ. ಬೇಗ ಮುಗಿಯಿತು, ಆದ್ರೆ ಇವತ್ತು ವಿಶೇಷ ಸ್ವಾಮಿ. ಏನು ವಿಶೇಷ? ಯಾವಾಗಲೂ ಬೇಗ ಮುಗಿಯುವುದೇ, ಆದ್ರೆ ಇವತ್ತು ಸ್ವಲ್ಪ ದೀರ್ಘಾಯ್ತು. ಹೌದು, ಕೈಲಾಸ ತಪ್ಪಲನ್ನು ಸೇರುವವ ಕೈಲಾಸ ತಪ್ಪಲ ಪ್ರದೇಶದಲ್ಲಿ ಭಸ್ಮವನ್ನು ಕಂಡು ಗೊಂಬೆಯನ್ನು ತಯಾರಿಸಿದ್ದಾನೆ. ನೋಡಿ ಅವನ ಕೈ ಚಳಕವನ್ನೊಮ್ಮೆ. ಸುಂದರವಾಗಿ ಉಂಟು. ಹೌದು, ಆತನ ಕರಚಮತ್ಕತೆಗೆ ಮೆಚ್ಚಲೇಬೇಕು. ಅವನ ಜೊತೆ ಯಾವತ್ತದು ಆಟವಾಡ್ತಾ ಇರ್ಬೇಕಂತೆ. ಇರ್ಲಿ ಅವನ ಜೊತೆ, ಅದಕ್ಕೇನು. ಹಾಗಾಗಿ ನೀವು ಅದಕ್ಕೊಂದು ಜೀವ ಕಳೆಯನ್ನು ಕೊಡಬೇಕು ಸ್ವಾಮಿ. ಹಾಗೆ ಮತ್ತೆ ನೋಡಿ, ಅಗಜಯ ನುಡಿ ಕೇಳಿ ಮೃಗಧರನು ಸೂರಿದ ಮಗನ ಸಂತಸಗೊಳಿಕೆ. ಮಗನ ಸಂತಸಗೊಳಿಕೆ. ಬಗೆಯಲ್ಲಿನ ದಾಯಿಕಿದೆ ನುಡಿ ಕೇಳಿ ಮೃಗಧರನು ಸೂರಿದ ಮಗನ ಸಂತಸಗೊಳಿಕೆ. ಜೀವವನ್ನು ನೀಡಬೇಕು. ನಿರ್ಜೀವವಾದಂತಹ ಈ ಭಸ್ಮದ ಬೊಂಬೆ ಸಜೀವವಾಗಿ ಆತನ ಜೊತೆ ಆಟವಾಡಬೇಕು. ಅವನ ಮನದ ಅಭಿಷ್ಟೆ ಈಡೇರಿಸುವುದು ತಂದೆ ತಾಯಿಗಳಾದಂತಹ ನಮ್ಮ ಕರ್ತವ್ಯ. ನನಗೆ ಶಕ್ತಿ ಸಾಮರ್ಥ್ಯ ಉಂಟು, ಆದರೂ ಕೂಡ ನನ್ನಲ್ಲೇ ಹೇಳಿದ್ದೀಯ ಜೀವವನ್ನು ನೀಡಬೇಕು ಎಂಬುದಾಗಿ. ಜೀವವನ್ನು ನೀಡುವುದು ಹೇಗೆ ಹೇಗೆ ನೋಡಿದೆಯಾ? ಏನು? ಈ ಬೊಂಬೆಗೆ ಜೀವವನ್ನು ನೀಡಬೇಕು ಎನ್ನುವಾಗಲೇ ನಭೋಪದದಲ್ಲಿ ಆತ್ಮ ಒಂದು ದೇಹಧಾರಣೆಗಾಗಿ ಚಡಪಡಿಸುತ್ತಾ ಉಂಟು. ಆ ಆತ್ಮವನ್ನೇ ಸೆಳೆದು ಈ ಬೊಂಬೆಯೆಲ್ಲ ವಹಿಸುತ್ತೇನಂತೆ.
ಆದ್ರೆ ಆ ಬಗ್ಗೆ ಯೋಚಿಸುವುದಲ್ಲ. ಉದಾಹರಣೆ ನನ್ನ ಹುಟ್ಟು ಯಾಕಾಯ್ತು, ಯಾರಿಂದ ಆಯ್ತು ಎನ್ನುವಂತಹ ಸಮಸ್ಯೆಯಲ್ಲ. ನನ್ನ ಸಮಸ್ಯೆ ಬೇರೆ. ಈ ಪ್ರದೇಶದಲ್ಲಿ ಏನೋ ಒಂದು ರೀತಿಯ ಶಬ್ದ ಅರ್ಥವಾಯಿತು. ಹಸಿವು ತಡೆಯೋದಕ್ಕಾಗುವುದಿಲ್ಲ. ಅತ್ತ ಇತ್ತ ಸುತ್ತಮುತ್ತ ಏನು ಯಾರೂ ಗೋಚರಿಸುವುದಿಲ್ಲ. ಹಾಗಂತ ಇಲ್ಲೇ ನಿಂತ್ರೆ ಹಸಿವು ನಿವಾರಣೆ ಆಗ್ತದ? ಖಂಡಿತವಾಗಿಯೂ ಇಲ್ಲ. ಎತ್ತರವಾದಂತಹ ಪ್ರದೇಶವನ್ನು ಕಾಣುತ್ತಾ ಇದೆ. ಅದೆಷ್ಟೋ ಮಂದಿ ಆ ಕಡೆಯಿಂದ ಈ ಕಡೆಗೆ ತಿರುಗಾಡುತ್ತಾ ಇದ್ದಾರೆ. ನನ್ನ ಹಸಿವು ದೂರ ಆಗುವುದಿದ್ರೆ ಅಲ್ಲಿಯೇ ನಡೆಯಿದೆ. ಬಹಳಷ್ಟು ಹರಸಾಹಸ ಪಟ್ಟು ಕೆಳಗಿಂದ ಮೇಲೇರಿ ಬಂದವನ ಇದ್ದೇನೆ. ನೋಡಬಾರದೆ. ಅದೆಷ್ಟೋ ಮಂದಿ ಇಲ್ಲಿ ಕೂತಿದ್ದಾರೆ, ಬೇರೆ ಯಾರು ಅಲ್ಲ. ಇವರೆಲ್ಲವರ ಮಧ್ಯೆ ಒಬ್ಬ ಇದ್ದಾನೆ. ಒಬ್ಬನನ್ನು ತಿಂದ್ರೆ ಸದ್ಯಕ್ಕೆ ಹಸಿವು ದೂರವಾಗ್ತದೆ. ಹಾಗಾಗಿ ನಡೆಯುವೆ ಆ ಕಡೆ. ತಿನ್ನುವುದಕ್ಕೆ ಕೊಡು. ನೀನು ಬೊಬ್ಬೆ ಹಾಕುವುದು? ಹೌದು. ಹಸಿವಾದ್ರೆ ಬೊಬ್ಬೆ ಹಾಕುದು? ನನಗೆ ಹಸಿವಾಗ್ತದೆ. ಬೊಬ್ಬೆ ಹಾಕಿದ್ರೆ ಹಸಿವು ಹೆಚ್ಚಾಗುವುದಲ್ವ? ಕೊಡು. ಹಸಿವನ್ನು ನೀಗಿಸಬೇಕು. ಕೊಡದಿರ ನಿನ್ನೊಂದು ಮುಕ್ಕುವೆ. ಇಲ್ಲೋ, ಹಸಿವನ್ನು ನಿವಾರಿಸಿದ್ದೇನೆ. ಆಯ್ತು, ಸಮಾಧಾನವಾಯ್ತು. ಈಗ ಸ್ವಲ್ಪ ಕಡಿಮೆ ಆಯ್ತು. ಏನಾಯ್ತು? ನನಗೆ ಕುಡಿಯುವುದಕ್ಕೆ ಬೇಕು. ಬಾಯಾರಿಕೆ? ಬಾಯಾರಿಕೆ ಆಗುತ್ತಾ ಉಂಟು? ಹೌದು. ಬಾಯಾರಿಕೆಯನ್ನು ನಿವಾರಿಸಬೇಕು. ಹಾ. ಇದು ಬಾಯಾರಿಕೆಯನ್ನು ಸಮಾಧಾನ. ಈಗ ತುಂಬಾ ಸಮಾಧಾನವಾಯಿತು. ಇನ್ನೂ ಆರ್ಭಟವಿಲ್ಲ. ಅಯ್ಯೋ, ಹಸಿವನ್ನು ದೂರ ಮಾಡಿದೆ, ಬಾಯಾರಿಕೆಯನ್ನು ನಿವಾರಿಸಿದೆ. ಹಾಗಾದರೆ ನನಗೂ ನಿನಗೂ ಸಂಬಂಧವಿದೆಯೇ? ಸಂಬಂಧ ಉಂಟು. ಏನದು? ನಾನು ನಿನ್ನ ತಂದೆ, ನೀನು ನನ್ನ ಮಗ. ನಾನು ನಿನ್ನ ತಂದೆ, ನೀನು ಎನ್ನ ಮಗ. ಅಯ್ಯೋ ಪುಣ್ಯಾತ್ಮ, ಹಾಗಲ್ವೋ? ಮತ್ತೆ ಹೇಗೆ? ನಾನು ನಿನ್ನ ಪಿತ, ನೀನು ನನ್ನ ಸುತ. ಅಯ್ಯೋ ಹಾಗಲ್ವೋ? ಮತ್ತೆ ಹೇಗೆ? ನಾನು ನಿನ್ನ ಪಿತ, ನೀನು ನನ್ನ ಸುತ. ಏನನ್ನು ಹೇಳಿದ್ರು ಕೂಡ ತಿರುಗಿಸಿ ಹೇಳ್ತಾರೆ. ಎಲ್ಲ ಸರಿ ಉಂಟು, ತಲೆ ಒಂದು ಸರಿ ಇಲ್ಲ. ನೀನು ತಯಾರಿಸುವಾಗ ಸರಿಯಾಗಿ ತಯಾರಿಸಲಿಲ್ಲ. ನಿಮ್ಮ ಕರವನ್ನೊಮ್ಮೆ ಅವನ ತಲೆಯ ಮೇಲೆ ಇಡಿ. ಅವ ಅಜ್ಞಾನದಿಂದ ತುಂಬಿಕೊಂಡಿದೆ. ಹೌದೌದು. ಆ ಸುಜ್ಞಾನವನ್ನೇ ಮೂಡಿಸಿದೆ. ಭಕ್ತಿ ಭಾವದಿಯೇ ನಮಿಸುತ್ತ ಮುಗಿದಿರ
ದೇವ್ರೇ ಹಾ. ನಿಮ್ಮ ಕರ ಸ್ಪರ್ಶವಾದ ತಕ್ಷಣವೇ ಹಾ. ನೀವು ಯಾರು ನಾನು ಯಾರು ಎನ್ನುವಂತಹ ವಿಚಾರವನ್ನು ತಿಳಿದುಕೊಂಡೆ ಜ್ಞಾನವಿಹೀನನಾದಂತಹ ನನಗೆ ಹಾ. ವಿಜ್ಞಾನದ ಬೆಳಕನ್ನು ಉರುಳಿಸಿದ್ದೀರಾ ಹಾ. ದೇವರೇ ಏನು? ಧನ್ಯನಾದೆ 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 ಎದ್ದೇಳಯ್ಯ. ಇಷ್ಟಕ್ಕೆ ಸಾಕಾಗುವುದಿಲ್ಲ ಮತ್ತೆ? ಈ ಪ್ರದೇಶವನ್ನು ಕಾಣುವಾಗ ಹಾ. ಇಲ್ಲಿರುವಂತಹ ಜನರನ್ನು ನೋಡುವಾಗ ಹಾ. ಕೆಲವಾರು ಪ್ರಶ್ನೆಗಳು ನನ್ನ ಮನಸ್ಸುಗಳಲ್ಲಿ ಮೂಡುತ್ತಾ ಇವೆ ಹಾ. ಕೇಳುವಂತಹ ಅವಕಾಶವಿದೆಯೇ ಧಾರಾಳವಾಗಿ ಗಂಧ. ಅಪ್ಪಯ್ಯ ಹಾ. ಓ ಇದಂತದಪ್ಪಯ್ಯ ನಿಮ್ಮ ತಲೆಯಲ್ಲಿ ಹಕ್ಕಿ ಗೂಡು ಕಟ್ಟಿದ್ದು ಅದು ಜಟೆ. ಜಡೆ ಹಾ. ಅದೇನು ಅರ್ಥ ಉಂಟು ಅಲ್ಲಿ ಚಂದ್ರ. ಚಂದ್ರ ಅದನ್ನು ಧರಿಸಿದ್ದರಿಂದ ಚಂದ್ರಶೇಖರ. ಅಪ್ಪಯ್ಯ ಹಾ. ನನಗೆ ಎರಡೇ ಕಣ್ಣು ನಿಮಗೇನದು ಮೂರು ಹೆಚ್ಚಿನ ಕಣ್ಣು, ಅದು ಕಿಚ್ಚಿನ ಕಣ್ಣು. ಹಾ. ಮುಚ್ಚಿಕೊಂಡಿದ್ದೇನೆ. ಹಾ. ತೆರೆದೆ ಎಂದಾದರೆ ಹಾ. ಸಕಲವೂ ಭಸ್ಮವಾದೀತು. ಸದ್ಯಕ್ಕೆ ತೆರೆಯುವುದು ಬೇಡ ಮುಚ್ಚಿಕೊಂಡೇ ಇರಲಿ ಆದೀತ. ಓ ಅಪ್ಪಯ್ಯ ಹಾ. ನಿಮ್ಮ ಕೊರಳೇನದು ನೀಲಿ ನೀಲಿಯಾಗಿದೆ. ಹೌದು ಅದು ನಾನು ವಿಷವನ್ನು ಪಾನ ಮಾಡಿದ್ದು. ಆಹಾಹಾ. ಹಾ. ಆಗಲಿ ಇದೇನಪ್ಪಯ್ಯ ಕೈಗೆ ಮೈಗೆ ಎಲ್ಲ ಬಿಳಿ ಬಿಳಿ ಬಣ್ಣ ಭಸ್ಮ, ಭಸ್ಮ ಚಿತಾಭಸ್ಮ, ಕೊರಳಲ್ಲಿ ಮಾಲೆ ರುಂಡಮಾಲೆ, ಅದೆಂತದಪ್ಪಯ್ಯ ಕಪ್ಪು ಕಪ್ಪು ಚರ್ಮ ಗಜ ಚರ್ಮಾಂಬರ, ಮತ್ತೊಂದು ವ್ಯಾಘ್ರ ಚರ್ಮ. ಓ ಇದಂತಪ್ಪಯ್ಯ ಮೂರ್ಮುಣೆ ಮೂರುಮೊನೆ ಅಲ್ಲ ಗಂಧ. ಹಾ? ತ್ರಿಶೂಲ. ಯಾವುದರ ಸಂಕೇತ ಸತ್ವ ರಜ ತಮೋಗಳನ್ನೇ ಸೂಚಿಸುತ್ತಾ ಉಂಟು. ಆಗಲಿ ಹಾ. ಚಂದ್ರಶೇಖರನು ನೀನೆ ನಾನೇ. ಜಟಾಧಾರಿಯು ನೀನೆ ಹಾ. ಮುಕ್ಕಣ್ಣನು ನೀನೆ ಹಾ. ತ್ರಿಶೂಲಧಾರಿಯು ನೀನೆ ಹಾ. ನೀಲಕಂಠನು ನೀನೆ ಹ್ಮ್. ಜಯ 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 ಹಾ. ಓ ಅಪ್ಪಯ್ಯ ಏನು? ಓ ಅದೆಂತದಪ್ಪಯ್ಯ ಅದು ಆ? ಇವಳಲ್ವೇ ಅಂದ್ರೆ ನನ್ನ ಹೆಂಡತಿ ನಿಮ್ಮ ಹೆಂಡತಿ ಪಾರ್ವತಿ. ಪಾರ್ವತಿ ಹಾ. ನಿಮ್ಮ ಬಳಿಯಲ್ಲಿ ಹಾ. ಬಂದೆ ಈಗ ಎಲ್ಲಿದ್ದಾಳ ಓ ಅಪ್ಪಯ್ಯ ಏನನ್ನು ಹುಡುಕುವುದು? ನನ್ನ ಹೆಂಡತಿ ಎಲ್ಲಿ ಕುಳಿತಿರ್ಪಳು ಮದುವೆ ಆಗದೆ ಎಲ್ಲಿಗೋ ಹೆಂಡತಿ. ಓ ಹೆಂಡತಿ ಆಗ್ಬೇಕಾದ್ರೆ ಮದುವೆ ಆಗಲೇಬೇಕೆ ಮದುವೆ ಆಗಬೇಕು, ಓಹೋ. ಪ್ರಾಯ ಪ್ರಬುದ್ಧನಾಗಬೇಕು, ಆಹಾ. ಆ ಬಳಿಕ ಮದುವೆ. ಆದಷ್ಟು ಬೇಗ ಒಂದು ಆ ಅವಕಾಶ ನನಗೆ ದೊರಕಲಿ. ನೋಡುವ. ನನಗೇನಾಗಬೇಕು? ನಿನಗೆ ತಾಯಿ, ತಾಯಿ, ಅಮ್ಮ, ಅಮ್ಮ, ಜನನಿ. ಮಾತೆ ವಂದಿಸಿಕೊಳ್ಳುತ್ತಾ ಇದೆ. ಓ ಅಪ್ಪಯ್ಯ, ಏನು? ಓ ಅಲ್ಲಿ ದೂರದಲ್ಲಿ ಇಬ್ಬರು ಇದ್ದಾರೆ, ಒಂದೇ ರೀತಿ ನಿನ್ನನ್ನೇ ನೋಡ್ತಾ ಇದ್ದಾರೆ. ನನ್ನನ್ನೇ ನೋಡ್ತಾ ಇದ್ದಾರೆ. ಹಾ. ಇವರಾರಪ್ಪಯ್ಯ? ಭೃಂಗಿ ಮತ್ತೆ ಭೃಕುಟಿ ನನಗೇನಾಗಬೇಕು? ನಿನ್ನ ಸಹೋದರರು. ಸಹೋದರರು. ಹಾ. ಆಗ್ಲಿ. ಓ ಕುಟ್ಟಿಯಣ್ಣ ನಮಸ್ಕಾರ. ಮತ್ತೊಬ್ಬ ಯಾರು? ಭೃಕುಟಿ. ಓ ಭೃಂಗಣ್ಣ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಒಂದು ನಮಸ್ಕಾರಕ್ಕೆ ಒಂದು ಪ್ರತಿ ನಮಸ್ಕಾರ ಮಾಡುವಂತಹ ಒಂದು ಸೌಜನ್ಯ ಕೂಡ ಹಿಂದೆ ಅವರಿಗೆ. ಕೊಡ್ಲಿಲ್ವ ನಮಸ್ಕಾರ? ಓ ಅಪ್ಪಯ್ಯ, ಏನು? ಓ ಅದು ಯಾರಪ್ಪಯ್ಯ? ಅದು ಹೌದು, ವೀರಭದ್ರ. ದೀರ್ಘವಾದಂತಹ ದೇಹ, ಹಾ. ದೈತ್ಯ ಶರೀರ. ಕೆಂಗಣ್ಣು. ಹಾ. ನನಗೇನಾಗಬೇಕು? ಸಹೋದರ. ಅಣ್ಣ. ಹಾ. ಓ ಭದ್ರಣ್ಣ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಅಪ್ಪಯ್ಯ, ಹಾ. ಒಂದು, ಹಾ. ಎರಡು, ಹ್ಮ್. ಮೂರು, ಹ್ಮ್. ನಾಲ್ಕು, ಐದು, ಆರು, ಒಂದು ಒಂದೇ ಶಿರ ನಿನಗೆ. ನನಗೆ ಒಂದೇ ಶಿರ, ಅವನಿಗೆ 6 ಶಿರ. ಇದು ಏತರ ನ್ಯಾಯ. ಷಡಾನನ. ಅಂದ್ರೆ ಆದ್ದರಿಂದ ಅವ ಷಡಾನ ಷಣ್ಮುಖ. ಆ, ನನಗೇನಾಗಬೇಕು? ನಿನ್ನ ಅಣ್ಣ. ಓ ಕುಮಾರಣ್ಣ ವಂದಿಸಿಕೊಳ್ಳುತ್ತಾ ಇದ್ದೇನೆ. ನಮಸ್ಕಾರ. ಓ ಅಪ್ಪಯ್ಯ, ಹ್ಮ್. ಇದೆಂತದಪ್ಪಯ್ಯ? ಅದು. ತಲೆಯಲ್ಲಿ 2 ಕೋಡು, ಹಿಂದಿನ ಒಂದು ಬಾಲ. ಅವನು ನಂದಿ, ಏನಂದಿ? ನನ್ನ ವಾಹನ. ಏನಂದಿ? ಏನಂದಿ ಅಲ್ಲ, ನಂದಿ. ನಿಮ್ಮ ವಾಹನ. ಅವನ ಹೆಸರು ನಂದಿ. ಹಾಗ ಹಾ. ನಿಮ್ಮ ವಾಹನ. ಹಾ. ಹೌದಲ್ವಾ? ಹಾ. ಇಲ್ಲಿ ಉಂಟಪ್ಪ, ಯಾರು ಹುಡುಗ? ವಾ ಅಪ್ಪಯ್ಯ, ಏನು? ನನ್ನ ವಾಹನ ಎಲ್ಲಿ ನಿಲ್ಲಿಸಿದ್ದೀರಪ್ಪಯ್ಯ? ನಿನಗೆ ವಾಹನ ಬೇಕು. ತಿರುಗಾಟ ಮಾಡುವುದಕ್ಕೆ. ಯಾಕೆ ನಿನಗೆ? ತಿರುಗಾಟ. ನೀನು ಸಣ್ಣವನಲ್ವೇ? ಹಾ. ಓ, ಅದು ಅವನಲ್ಲಿಂಟು ವಾಹನ. ಅದು ಬೇಡ, ನನಗೆ ಪ್ರತ್ಯೇಕ. ಈಗ ಬೇಡ, ಹಾ. ಕಾಲಕ್ಕೆ ನಾನು ತೆಗೆಸಿಕೊಡ್ತೇನೆ. ಹೌದಾ? ಹಾ. ಹಾಗಾದ್ರೆ ಒಂದು ಸುತ್ತಾದ್ರೂ ಇದರಲ್ಲಿ ಆಯ್ತದೆ. ಹಾಗಾಗುವುದಿಲ್ಲ, ಹಾ. ಅದು ನನ್ನ ವಾಹನ. ಓಹೋ. ನಿನ್ನನ್ನು ಕರೆದುಕೊಂಡು ಓ ಹೋಗುದಿಲ್ಲ. ನಂದೀಶ, ನಮಃ ನಮಃ. ಅಪ್ಪಯ್ಯ, ಹಾ. ಅಪ್ಪಯ್ಯ, ಏನು? ಇದೆಂತದಪ್ಪಯ್ಯ? ಅದು ಇದು 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 ಇವನು ಗಣಪ ಗಣಪ ಗಣಪನು ಗಣಪನು ಈಶಾನ ಈಶನ ಮಗ ಮಗ. ಕೈ ಕಾಲು ಸಣ್ಣಣ್ಣ, ಹೊಟ್ಟೆ ಡುಮ್. ಅದನ್ನು ಹೇಳಿಲ್ಲ ನಾನು. ನನಗೆ ಅಣ್ಣ. ಹಾ. ಅಣ್ಣ, ಅಮ್ಮ. ಬಾ, 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 ಬಾ. ಏನಾಯ್ತು? ಅಯ್ಯ, ಹಾ. ಗಣಪಣ್ಣ ಎನ್ನನ್ನು ಬೀಳಿಸಿದ. ನೀನು ಬಿದ್ದದ್ದಲ್ವೋ ಬೀಳಿಸಿದ್ದು? ನಾನು ಬೀಳಿಸಿದ್ದಲ್ಲ, ನೀನೇ ಬಿದ್ದದ್ದು. ಇವನ ಹೊಟ್ಟೆ ತಾಗಿ ನಾನು ಬಿದ್ದೆ. ಬಾಬಾ ಬಾಬಾ, ಒಮ್ಮೆ ಅಪ್ಪಿಕೊಳ್ತೇನೆ ಬಾಬಾ. ಓ
ಸಾಕು ಭಾವ ಇದ್ರೆ ಸಾಕು. ಗಣಪಣ್ಣ ವಂದಿಸಿಕೊಳ್ಳುತ್ತಾ ಇದ್ದೆ. ಒಳ್ಳೇದಾಗ್ಲಿ ತಮ್ಮ. ಅಪ್ಪಯ್ಯ ಅಲ್ಲಿ ವೀರಭದ್ರ, ಇಲ್ಲಿ ಭೃಂಗಿ, ಕುಮಾರ, ನಂದೀಶ, ಗಣಪ. ಹಾಗಾದ್ರೆ ನನಗೊಂದು ಹೆಸರಿಲ್ವೇ? ನಿನಗೆ ಹೆಸರು ಇವನಿಗೆ ಹೆಸರಾಗ್ಬೇಕಲ್ಲ. ಹೌದು. ಕಳ್ಳದ ಈಗ ಗಣಪ ಇವನಿಗೆ ಎಷ್ಟು ಒಳ್ಳೇದಲ್ವ, ಮೂರೇ ಶಬ್ದ. ಬಂಡು ಹಾಗೆ ಹೇಳುವುದು. ನನ್ನ ತಮ್ಮನಿಗೊಂದು ಹೆಸರಾಗಬೇಕು ಅಂತ ಹೇಳಿದ್ರೆ ನಿನಗೆ ಅದರ ಬದಲು ಡಮ್ 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 ಅಂತ ಹೇಳ್ಬೋದು. ಇಷ್ಟು ಹೊತ್ತು ಇಷ್ಟು ಮಾತಾಡಿದರೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡದೆ ಸುಮ್ಮನಿದ್ದಂತಹ ಇವ ಈಗ ಎದ್ದು ಎಂತದ್ದು ಇವನದು? ಅವ ಹೆಸರನ್ನು ಸೂಚಿಸಿದ್ದಲ್ವ? ಯಾರಿಗೆ? ಭಂಡ್ ಭಂಡ್ ಎಂಬುದಾಗಿ. ಅಪ್ಪಯ್ಯ, ಅದು ಒಂದು ಹೆಸರೇ ಅಪ್ಪಯ್ಯ. ಒಳ್ಳೆಯದಿಲ್ವೋ? ಎಂತದ್ದು ಒಳ್ಳೆ? ಭಂಡ್. ಹಾಗಾಗುವುದಿಲ್ಲ. ನನ್ನ ಹೆಸರು ಅರ್ಥಪೂರ್ಣವಾಗಿರಬೇಕು, ದೀರ್ಘವಾಗಿರಬೇಕು. ಹೆಸರನ್ನು ಕೇಳಿದರೆ ತಕ್ಷಣವೇ ಗಡ ಗಡ ನಡುಗಬೇಕು, ಆ ರೀತಿ ಇರಬೇಕು. ಹೇಗಾದೀತು ಗಣಪ? ಭಂಡೇಶ್ವರ. ಬಂಡೇಶ್ವರ ಎಂತದದು? ದೀರ್ಘವಾಗಿ ಉಂಟಲ್ವೋ? ಬೇಡ, ಅದು ಕಲ್ಲಲ್ವಾ? ಬೇಡ, ಭಂಡ ಕುಮಾರ. ಅದು ಕುಮಾರ ಸೌಮ್ಯ ಉಂಟು ಅದರಲ್ಲಿ. ನಿನಗೆ ಸೌಮ್ಯವೂ ಆಗಬಾರದು, ವಿಕಾರವೂ ಆಗಬಾರದು. ಕೇಳುವಾಗಲೇ ಹೆದರಿಕೆ ಆಗ್ಬೇಕು. ಹಾಗೆ ನಂದಿಯೇ ಸೂಚಿಸಿದ್ದಾನೆ ಭಂಡ್ ಭಂಡ್ ಎಂಬುದಾಗಿ. ನಿನ್ನನ್ನು ನೋಡುವಾಗ ಅಸುರಿ ಪ್ರವೃತ್ತಿಯಿಂದಲೇ ಮೆರೆಯುತ್ತಾ ಇದ್ದಿ. ಆದ್ದರಿಂದ ಇನ್ನು ಮುಂದಕ್ಕೆ ನಿನಗೆ ಅಭಿದಾನ ಹೇಗೆ? ಭಂಡಾಸುರನಾಗಿ ಮೆರೆ. ನಾನು ಬಂಡಾಸುರ, ನಾನು ಬಂಡಾಸುರ, ನಾನು ಬಂಡ. ಅಪ್ಪಯ್ಯ, ಇವರು ಎಲ್ಲಿಗೆ ಹೋದ್ದು? ಎಲ್ಲರೂ ಹೋದ್ರು. ಎಲ್ಲಿಗೆ? ಯಾಕೆ ಹೋದದ್ದು? ಯಾಕೆ? ಅವರಿಗೆ ಒಂದೊಂದು ಕಾಯಕ ಉಂಟು. ಹುಟ್ಟಿದಂತ ಪ್ರತಿಯೊಂದು ಜೀವಿ ಕೂಡ ಒಂದೊಂದು ಕಾಯಕದಲ್ಲಿ ತೊಡಗಬೇಕು. ಆದ್ದರಿಂದ ಅವರವರ ಕೆಲಸಕ್ಕೆ ಹೋದದ್ದಲ್ವ ಅವರು. ಹಾಗಾದ್ರೆ ನನಗೂ ಕೆಲಸ ಇಲ್ವಾ ಅಪ್ಪಯ್ಯ? ನಿನಗೆ ಕೆಲಸವು ಒಂದು ಉದ್ಯೋಗ ಕರುಣಿಸಬೇಕು. ಉದ್ಯೋಗವನ್ನು ಸೂಚಿಸುವುದಕ್ಕಾಗಿ ನಿನ್ನ ತಾಯಿಯೇ ಸೂಚಿಸುತ್ತಾಳೆ. ಅಮ್ಮ. ಅವಳು ತಿಳಿಸಿದಂತಹ ಕಾರ್ಯವನ್ನು ಮಾಡುತ್ತಾ ಬಾ, ನಿನಗೆ ಶುಭವಾಗಲಿ. ಕಂದ ಗಿರಿಜಾತೆ ಹರುಷವನಿ ಕಳೆದು ಕರಡ ಭಂಡಾಸುರನ ನಿರತ ನೀವಡಗೊಳ್ಳು ನೆರೆದಾಟ ಪಾಠಗಳು ಎರಕವಾಗಿ ಉದರುತ್ತವರ ಗೆಲದ ಕೇಳಿ ಮುದದಿ. ಉದ್ಯೋಗ ಬೇಕೆಂಬುದಾಗಿ ಕೇಳುತ್ತಾ ಇದ್ದೀಯ? ಹೌದಮ್ಮ. ಈ ಸಣ್ಣ ಪ್ರಾಯದಲ್ಲಿ ಉದ್ಯೋಗ ಬೇಡ, ನೀನು ಆಟವಾಡುದಂತಹ ಸಮಯ ಇದು. ಅವರೆಲ್ಲರೂ ಉದ್ಯೋಗ ಮಾಡುವಾಗ ನಾನು ಓರ್ವನೆ ಸುಮ್ಮನೆ ಕುಳಿತುಕೊಳ್ಳುವುದು ಸರಿಯೇ ತಾಯಿ? ನಿನಗೆ ಉದ್ಯೋಗ ಯಾರು ಕೊಡ್ತಾರೆ ಪುಣ್ಯ? ಯಾವ್ದಾದ್ರೂ ಅದು ಅಮ್ಮ ಕೊಡ್ಲೇಬೇಕು. ಸುಮ್ಮನೆ ಆಗುದಿಲ್ಲ. ಉದ್ಯೋಗ ಸಿಗಬೇಕಿದ್ರೆ ತುಂಬಾ ಕಲಿಬೇಕು. ಇನ್ನು ಕಲಿಯುವ ಗಣಪ ಅಮ್ಮ ನಿನ್ನ ಜೊತೆಗೆ ಆಟವಾಡುವುದಕ್ಕೆ ಎಂಬುದಾಗಿ ಇವನನ್ನು ಸೃಷ್ಟಿಸಿದವರು. ಅವ ಆಟಕ್ಕೆ ಹುಟ್ಟಿದ್ದ. ಹೌದು. ಹಾಗಾಗಿ ಆಟದಲ್ಲಿ, ಊಟದಲ್ಲಿ, ಪಾಠದಲ್ಲಿ ಜೊತೆಯಾಗಿ ಇವನ ಜೊತೆಯಲ್ಲಿ ನೀವಿರಬೇಕು. ನನ್ನ ಜೊತೆಯಲ್ಲಿ ಸಕಲ ನಿರ್ದೇಶನವನ್ನು ನೀನೇ ಕೊಡ್ಬೇಕು. ಆಯ್ತಮ್ಮ, ಮತ್ತೇನು ಮಾಡುದು? ಅವನು ಹೇಳಿದ ಹಾಗೆ ಕೇಳಬೇಕು. ಬಂಡಾಸ ಶುಭವಾಗಿ. ಬಾ 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 ಬಾ. ತಮ್ಮ ಆಟ ಆಡಬೇಕಲ್ಲ, ಜೊತೆಗೆ ಈ ಪರಿಸರದ ಪರಿಚಯವು ನಿನಗಾಗಬೇಕು. ಎಲ್ಲ ತೋರಿಸಿಕೊಡ್ತೇನೆ. ಭಕ್ತಿ ಕಾಣುತ್ತ ಕೈಲಾಸದಿ ಪೂರ್ತಿ ಮಾಡ. ಇವನೊಂದು ಬೇರೆ. ನಿನಗೆ ಅಲ್ಲಿ ಅಷ್ಟು ಸ್ಥಳ ಉಂಟು, ಇಲ್ಲಿ ಬಂದು ಯೋಗಾಸನ ಯಾಕೆ ಮಾಡುದು? ಇದು ಯೋಗಾಸನವ? ಮತ್ತೆ ಮೇಲೆ ಕೆಳಗೆ ಏನದು? ನಾನು ಬಿದ್ದದಲ್ವ ತಮ್ಮ? ಹೌದಾ? ನನಗೆ ಹೊಟ್ಟೆ ದೊಡ್ಡದಾಗಿ ಈ ನೆಲವು ಕಾಣುವುದಿಲ್ಲ ಸರಿ. ಮತ್ತೆ ಯಾಕೆ ಅಷ್ಟು ವೇಗವಾಗಿ ಬರು? ನೀನು ಅಷ್ಟು ವೇಗವಾಗಿ ಬಂದ್ರೆ ನಿನ್ನ ಜೊತೆಯಲ್ಲಿ ನನಗೆ ಬರುವುದು ಉತ್ಸಾಹ ಉತ್ಸಾಹ. ತಮ್ಮ ನನಗೆ ಸಾಕು, ನನಗೆ ಸಾಕು. ಗಣಪಣ್ಣ ಎಂತಲ್ಲಿ ಸಾಕು, ಎಂತಲ್ಲಿ ಸಾಕು ಸಾಕು. ಆಟ ಆಡುವ ಪುಣ್ಯಾತ್ಮ ಎದ್ದು ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾಕೆ ಅಷ್ಟು ತಿನ್ನು? ಒಂದು ಕೆಲಸ ಮಾಡು. ಹೇಗೆ? ಬೇಕಾದಷ್ಟು ತಿರುಗಾಡು. ಮಾಡಿ.
ನೋಡ್ಬೇಕಾದ್ದನ್ನೆಲ್ಲ ನೋಡು. ನೋಡಿ ಏನಾದ್ರೂ ಸಂದೇಹ ಬಂದ್ರೆ ಬಂದ್ರೆ ನನ್ನಲ್ಲಿ ಬಂದು ಕೇಳು. ಹಾಗಾದ್ರೆ ಆಟಕ್ಕೆ ನೀನು ಬರ್ಲಿ. ಅಣ್ಣ ಒಂದು ವಿಷಯ, ಯಾವುದೇ ಕಾರಣಕ್ಕೂ ಎಷ್ಟು ಹೊತ್ತಾದರೂ ಸರಿ ನನ್ನನ್ನು ಬಿಟ್ಟು ಹೋಗ್ಬಾರ್ದು. ಇಲ್ಲಪ್ಪ, ಇಲ್ಲೇ ಇರ್ತೀಯಲ್ಲ, ಇಲ್ಲೇ ಇರ್ತೇನೆ. ಬರ್ತೇನೆ ಈಗ. ಹೋಗು, ಒಂದು ಹೋಗು. ಆಶೀರ್ವಾದ. ಆಯ್ತು, ಒಳ್ಳೇದಾಗ್ಲಿ. ಪರೀಕ್ಷಿಸಿ ದೂರದಲ್ಲಿ ಭಯ ಭ್ರಮೆಯ ತಾಗೆ ಮುಂದುವರಿದು ಹೋದೆ, ಬಹಳಷ್ಟು ಸಂತೋಷವಾಯಿತು. ನೋಡಿ ಆಯ್ತಾ? ಹೌದಣ್ಣ. ಮತ್ತು ಮುಂದೆ ಹೋಗುವಾಗ ನನ್ನ ದೃಷ್ಟಿ ಹೋದದ್ದು ನಭೋಮಂಡಲಕ್ಕೆ. ವಿಶೇಷವಾದಂತಹ ದೃಶ್ಯವೊಂದನ್ನು ಆಕಾಶ ಮಾರ್ಗದಲ್ಲಿ ಗಮನಿಸಿದೆ. ಏನನ್ನು ಕಂಡೆ? ಓ ಅಣ್ಣ, ಬಾ 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 ಬಾ. ಓ ಆ ಕಡೆ ಒಮ್ಮೆ ಸರಿಯಾಗಿ ದೃಷ್ಟಿಯನ್ನು ಹಾಯಿಸಂತೆ. ಅದೆಷ್ಟೋ ಮಂದಿ ಆ ಕಡೆಯಿಂದ ಈ ಕಡೆಗೆ ಹೋಗುತ್ತಾ ಇದ್ದಾರೆ. ಅದು ವಿಶೇಷವಲ್ಲ. ವಿಶೇಷ ಯಾಕೆ? ಅವರು ಉಟ್ಟಂತಹ ಉಡುಗೆ, ತೊಟ್ಟಂತಹ ತೊಡುಗೆ, ಇದೆಲ್ಲವನ್ನು ಕಾಣುವಾಗ ಆಶ್ಚರ್ಯ ಪ್ರಶ್ನೆ ನನ್ನ ಮನಸ್ಸುಗಳಲ್ಲಿ ಮೂಡುತ್ತಾ ಇವೆ. ಎಷ್ಟೊಂದು ಆಭರಣಗಳನ್ನು ಧರಿಸಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯ ವಾಹನ, ಒಂದೊಂದು ರೀತಿಯ ಆಯುಧ. ಇವರೆಲ್ಲ ಯಾರು? ಎಲ್ಲಿಗೆ ಹೋಗುವವರು? ಇದೆಲ್ಲವೂ ಇವರಿಗೆ ಸಿಕ್ಕಿದಾದರೂ ಹೇಗೆ? ಓ ಸುವಿಚಾರಿಯೇ, ತಿಳಿಸುವೆಯಾ ನೀನು? ಆ ಸಿರಿವಂತರ ಕುರಿತು ಪ್ರಶ್ನೆ. ಜಗದಿ ಮೇಲೆ ಜಗದಿ ಮೇಲೆ ನಿಧಿಘನಾಕ ಪಾಲಕಲೈ ಪಣಿಮಾಲನು ಸ್ವರ್ಗವ ಪಾಲಕಲೈ ಪಣಿಮಾಲನು ಸ್ವರ್ಗ ಪಾಲಿಸಿಗನು ಕರುಣಾಡುತ್ತಿದ ಸರಿಗೆ ಜಗದಿ ಮೇಲೆ ನಿಧಿಘನಾಕ ಸಿರಿವಂತರವರೆಲ್ಲರೂ ಮೈ ತುಂಬಾ ಆಭರಣಗಳನ್ನು ಧರಿಸಿದ್ದಾರೆ. ಹೌದು, ಬಗೆ ಬಗೆಯ ವಾಹನಗಳ ನಡುವೆ ಈ ಕಡೆಗೆ ಬರ್ತಾ ಇದ್ದಾರೆ. ಇಂದು ಪ್ರದೋಷ ಕಾಲವಾದ ಕಾರಣ ನಮ್ಮ ಅಯ್ಯನನ್ನು ಪರಮೇಶ್ವರನನ್ನು ಅರ್ಚಿಸುವುದಕ್ಕಾಗಿಯೇ ಇತ್ತ ಕಡೆ ಬರ್ತಾ ಇದ್ದಾರೆ. ಅವರೆಲ್ಲರೂ ತ್ರಿದಶರು, ದೇವತೆಗಳು, ಸುರಲೋಕವನ್ನು ಆಳುವಂತಹ ಯೋಗ್ಯತೆಯನ್ನು ಹೊಂದಿದಾತ. ಅದು ಮುಂಭಾಗದಲ್ಲಿ ಉನ್ನತವಾದಂತಹ ಐರಾವತವನ್ನು ಏರಿ ಕೈಯಲ್ಲಿ ಕುಲಿಶಧಾರಿಯಾಗಿ ಬರ್ತಾ ಇದ್ದಾರೆ. ಪುರಂದರ ನಾಮಕ. ಅವನ ಹಿಂದಿನಿಂದ ದಿಕ್ಪಾಲರು, ಹಾಗೆಯೇ 33 ಕೋಟಿ ದೇವತೆಗಳು. ಇವರೆಲ್ಲರೂ ನಮ್ಮ ಅಯ್ಯನನ್ನು ಒಲಿಸಿಕೊಳ್ಳುವ ಉದ್ದೇಶದಿಂದ ಇತ್ತ ಕಡೆಗೆ ಬರ್ತಾ ಇದ್ದಾರೆ. ತಮ್ಮ ಆಗುವುದಕ್ಕೆ ಕರ್ಮಭೂಮಿಯಲ್ಲಿಯೇ ಹುಟ್ಟಿದವ ಆ ಪುರಂದರ. ಹೌದಾ?
ಹಾಗೆಂದು ಹಾ. ನಿಶ್ಚಲವಾದಂತಹ ತಪವನ್ನು ಗೈದು ನಮ್ಮಯ್ಯನನ್ನು ಮೆಚ್ಚಿಸಿ ಅವನ ಅನುಗ್ರಹದಿಂದ ಇಷ್ಟು ಉನ್ನತವಾದಂತಹ ಪದವಿಯನ್ನು ಹೊಂದಿದ್ದಾನೆ ಹಾ. ಎಂದು ಹೇಳಿದ್ರು ಹೆಚ್ಚಾಗಲಿಕ್ಕಿಲ್ಲ. ಸತ್ಯ ಹೇಳಬೇಕು, ಭಕ್ತರ ಪಾಲಿನ ಕಲ್ಪವೃಕ್ಷ ನಮ್ಮಯ್ಯ ಎಂದು ಹೇಳಿದ್ರು ಹೆಚ್ಚಾಗಲಿಕ್ಕಿಲ್ಲ. ಭಕ್ತರು ಏನು ಕೇಳಿದ್ರು ಕೊಡ್ತಾರೆ. ಹೌದಾ? ಅಂತಹ ಯೋಗ್ಯತೆಯನ್ನು ಹೊಂದಿದಂತಹ ನಮ್ಮಯ್ಯನ ಮನವನ್ನು ಮೆಚ್ಚಿಸಿ ಈ ಸುರಪ 3 ಲೋಕದ ಅಧಿಪತ್ಯವನ್ನು ಹೊಂದಿದ್ದಾನೆ. ಅಣ್ಣ, ಅಮ್ಮ, ನನ್ನನ್ನೊಮ್ಮೆ ನೋಡಿದೀಯ ನೀನು? ಹೇಗಿದ್ದೆ ನಾನು? ಬಡವನಾಗಿ ಶಿವನ ಮನದಲ್ಲಿ ಪಡೆದು ಸಂಪದಗಳನ್ನು ನೋಡು, ಸುಮನದೊಡೆಯನ ಮುಗಿಸುವೆ ಎನಗನು ನೀಯ ಕೊಡು ಗಣೇಶ. ಸುಮನದೊಡೆಯನು ಮುಗಿಸುವೆ ಎನಗನು ನೀಯ ಕೊಡು ಗಣೇಶ. ಗಣೇಶಣ್ಣ, ಅಮ್ಮ, ನೀನಾಡಿದಂತಹ ಮಾತುಗಳನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಯಿತು. ಅದಕ್ಕಿಂತ ಹೆಚ್ಚು ಬೇಸರವೂ ಆಗುತ್ತಾ ಇದೆ. ಯಾಕೆ? ಹೇಳುವುದಕ್ಕೆ ಪರಮೇಶ್ವರ ದೇವರ ಮಗ ನಾನು. ಯಾವುದೇ ಸಂಪತ್ತು ನನ್ನಲ್ಲಿಲ್ಲ, ಯಾವುದೇ ಐಶ್ವರ್ಯ ನನ್ನಲ್ಲಿಲ್ಲ. 3 ಮೂರ್ತಿಗಳ ಅನುಗ್ರಹದಿಂದ, ಹೆಚ್ಚೇಕೆ ನಮ್ಮ ಅಪ್ಪಯ್ಯನಾದಂತಹ ಹರನ ಅನುಗ್ರಹದಿಂದ, ಆಶೀರ್ವಾದದಿಂದ ಇಷ್ಟೆಲ್ಲ ಸಂಪತ್ತು ಆ ದೇವೇಂದ್ರನಿಗೆ ಸಿಕ್ಕಿದೆ. ಅಣ್ಣ, ನನ್ನ ಮನಸ್ಸಲ್ಲಿ ಒಂದು ಆಸೆ ಇದೆ. ಏನು ತಮ್ಮ? ಆ ಸುಮನ ಸಾಧಿಪ ದೇವೇಂದ್ರನಿಗಿಂತಲೂ ಮಿಗಿಲಾದಂತಹ ಸಂಪತ್ತು ಐಶ್ವರ್ಯ ಈ ಬಂಡಾಸುರನಲ್ಲಿರಬೇಕು. ಏನಾದರೂ ದಾರಿ ಇದ್ರೆ ಹೇಳುವೆ ಅಣ್ಣ. ನಮ್ಮ ಓ, ಖಂಡಿತವಾಗಿ ಬದುಕಿನಲ್ಲಿ ಪ್ರತಿಯೊಬ್ಬರೂ ಕೂಡ ಉನ್ನತಿಯನ್ನು ಹೊಂದಲೇಬೇಕು. ಸುಮನ ಸರವಡೆಗಿಂತಲೂ ಅಧಿಕವಾಗಿ ಮೆರೆಯಬೇಕು ಎಂಬ ಹಂಬಲ. ಹೌದಣ್ಣ, ಒಳ್ಳೆಯದು. ನಿನ್ನದ್ದಾದಂತಹ ಇಚ್ಛೆಯನ್ನು ಆ ಮಹೇಶ ಪೂರೈಸಲಿ. ಭೂಲೋಕವನ್ನು ಸೇರಿ ಆ ಪರಶಿವನ ಕುರಿತು ತಪವನ್ನಾಚರಿಸು. ನೀನು ನೆನೆದೆಲ್ಲವೂ ಕೈಗೂಡುತ್ತದೆ. ನಿನ್ನ ಆಶೀರ್ವಾದ ಬೇಕು. ಒಳ್ಳೆಯದು. ಹೋಗಿ ಬಾ. ಸರಿ, ಗಣೇಶನಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ತಪಸ್ಸಿಗೆ ತೊಡಗಬೇಕಾಗಿದೆ. ಇಲ್ಲಲ್ಲ, ಗಂಗಾ ನದಿಯ ತಟ. ಆಶೀರ್ವಾದವನ್ನು ಪಡೆದು ಗಂಗಾ ನದಿಯ ದಡವನ್ನು ಸೇರಿದ್ದೇನೆ. ಸ್ವಚ್ಛಂದವಾಗಿ ಹರಿತಾ ಇದ್ದಾಳೆ ಗಂಗಾ ಭವಾನಿ. ವಿಶೇಷವಾದಂತಹ ಗುಣ ಸ್ವಭಾವವುಳ್ಳಂತಹ ಈ ಗಂಗೆಯಲ್ಲಿ ಮಿಂದೆ ಮನಸ್ಸನ್ನು ಶುದ್ಧೀಕರಿಸಿದೆ. ಹಾಗಾಗಿ ಇನ್ನು ತಡ ಮಾಡುವುದು ಸರಿಯಲ್ಲ. ಆ ಹರನ ಕುರಿತು ತಪಸ್ಸಿಗೆ ತೊಡಗುವೆ. ಶಿವ ಕಂಬುಕಾರ ದೇವ ನಂಬಿದ ಭಕ್ತನ ಶಿವ ಜಯ ಜಯ ಚಂದ್ರಶೇಖರನೇ, ತ್ರಿಶೂಲಧಾರಿಯೇ, ಗಂಗಾಧರನೇ, ಮುಕ್ಕಣ್ಣನೇ, ಇದೋ ನಿನ್ನ ಕುರಿತು ಈ ಬಂಡಾಸುರ ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ನನ್ನ ತಪಸ್ಸಿಗೆ ಒಲಿದು ಬಾ ತಂದೆ, ನಲಿದು ಬಾ ತಂದೆ. ಜಯ 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 ಜಯ
ಈ ಪ್ರಾಣ ಭೂಮಿಯ ಮೇಲೆ ಇರಬೇಕೆ? ಖಂಡಿತವಾಗಿ ಇಲ್ಲ. ಇದು ಆತ್ಮಹತ್ಯೆ. ಅನವರತವು ಅವಿರತವು ನನ್ನನ್ನೇ ಕುರಿತು ತಪವನ್ನಾಚರಿಸುತ್ತಾ ಇದ್ದೀಯ. ನಿನ್ನ ಭಕ್ತಿಯ ಪರಾಕಾಷ್ಠ ಎಷ್ಟು ಎಂಬುದನ್ನು ಪ್ರಶ್ನಿಸುವುದಕ್ಕಾಗಿಯೇ ತಡವರಿಸಿದೆ. ಆತ್ಮಾರ್ಪಣೆಗೆ ಮುಂದುವರಿತಾ ಇದ್ದೀಯ. ಸರಿಯಲ್ಲ ಕಂದ, ಸರಿಯಲ್ಲ. ನಿನ್ನ ಬಾಹುಳ್ಯವಾದಂತಹ ಭಕ್ತಿಗೆ ಮೆಚ್ಚಿದ್ದೇನೆ. ಏನು ಹೊರಬೇಕು ಕೇಳಿಕೊ. ಜಯ 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 ಜಯ. ಪವಿತ್ರವಾದಂತಹ ಪಾದಗಳಿಗೆ ಇದೋ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಶುಭವಾಗುತ್ತಾ ಇದ್ದೇನೆ. ಶುಭವಾಗಲಿ ಎದ್ದೇಳಯ್ಯ. ನನ್ನ ತಪಸ್ಸಿಗೆ ಒಲಿದು ಬಂದೆಯ ತಂದೆ. ಹೌದು, ನಲಿದು ಬಂದೆಯ. ಧನ್ಯನಾದೆ ಧನ್ಯನಾದೆ ಕೃತಾರ್ಥನಾದೆ. ಏನು ಹೊರಬೇಕು ಕೇಳಿಕೊ. ಕೇಳಿದ್ದನ್ನೆಲ್ಲ ಕೊಡುವೆಯ. ಕರುಣಿಸುತ್ತೇನೆ. 10 ಹಲವಾರಿಲ್ಲ, ಇರುವುದು ಒಂದೇ ಒಂದು ಆಸೆ. ಏನದು? ಈ ಪ್ರಪಂಚದಲ್ಲಿ ನಾನು ಅಜೇಯನಾದ ಮೆರೆಯಬೇಕು. ಅಮರತ್ವವನ್ನು ಕರುಣಿಸು ಕಂದ. ಹುಟ್ಟಿದಂತ ಪ್ರತಿಯೊಂದು ಜೀವಿಯು ನಾಶವನ್ನು ಹೊಂದಲೇಬೇಕು. ಜಾತಸ್ಯ ಮರಣಂ ಧ್ರುವಂ. ನಾವು ಕೂಡ ಕಲ್ಪಾಂತ್ಯಕ್ಕೆ ಅಂತ್ಯವನ್ನು ಕಾಣುವುದಕ್ಕಿದ್ದೇವೆ. ಆದ್ದರಿಂದ ನಮ್ಮಲ್ಲಿ ಇಲ್ಲದಿರುವುದನ್ನು ಕರುಣಿಸಲು ಅಸಾಧ್ಯ. ಬೇರೆ ಏನಾದರೂ ಕೇಳಿಕೋ, ಕರುಣಿಸುತ್ತೇನೆ. ಅಮರತ್ವವನ್ನು ಕೊಡುವುದಕ್ಕಾಗುವುದಿಲ್ಲ. ಆಗುವುದಿಲ್ಲ. ಬೇರೆ ಏನು ಬೇಕಾದ್ರೂ ಕೇಳಬಹುದು. ಹಾಗಾದ್ರೆ ಕೇಳು. ಆದ್ರೆ ಆ ಒಂದೊಂದು ಕೇಳಿ ಕೊಡುವುದಕ್ಕಾಗುವುದಿಲ್ಲ. ಹಾಗಾದ್ರೆ ಪಟ್ಟಿ ದೀರ್ಘ ಉಂಟು. ಹೌದಪ್ಪ, ಕೇಳು ಕೇಳು. ನರ ನಾಗ ನಾಗ ಈ 3 ಲೋಕಗಳಲ್ಲಿಯೂ ಕೂಡ ನನ್ನನ್ನು ಗೆಲ್ಲುವಂತಹ ಯೋನು ಯಾರೇ ಇರಕೂಡದು, ಇರಬಾರದು. ತಥಾಸ್ತು. ಅಷ್ಟೇ ಅಲ್ಲ, ಮತ್ತೆ ಎಲ್ಲಿಯೇ ಆಗಲಿ, ಹೇಗೂ ಆಗಲಿ, ಎಷ್ಟು ಹೊತ್ತಿಗೆ ಆಗಲಿ, ಯಾರಲ್ಲೂ ಆಗಲಿ, ದುರವನ್ನು ಮುಂದಾದ್ರೆ ಆ ದುರದಲ್ಲಿ ಅರ್ಧ ಪ್ರತಿಸ್ಪರ್ಧಿಯ ಅರ್ಧ ಬಲ ನನಗೆ ಸಿಗುವಂತೆ ಕರುಣಿಸಬೇಕು. ತಥಾಸ್ತು. ಅಷ್ಟೇ ಸಾಕಾಗುವುದಿಲ್ಲ. ಹರಿಹರ ಕಮಲಜ 3 ಮೂರ್ತಿಗಳಂತಹ ನಿಮ್ಮಿಂದ ನನಗೆ ಮರಣವೇ ಬರಬಾರದು. ಕರುಣಿಸಿದ್ದೇನೆ. ಅಷ್ಟೇ ಮುಗಿಲಿಲ್ಲ. ನಿಮ್ಮಲ್ಲಿರುವಂತಹ ಆಯುಧ ಚಕ್ರ, ತ್ರಿಶೂಲ, ದಂಡ, ಈ 3 ಆಯುಧಗಳಿಂದಲೂ ಕೂಡ ನನಗೆ ಮರಣವೇ ಬರಬಾರದು. ಅನುಗ್ರಹಿಸಿದ್ದೇನೆ. ಮುಗಿಲಿಲ್ಲ. ಮತ್ತೆ ನೀವು ಮಾಡುವಂತಹ ಕಾರ್ಯಗಳು
ಬ್ರಹ್ಮ ಮಾಡುವಂತಹ ಸೃಷ್ಟಿ ಕಾರ್ಯ, ಹಾ. ಹರಿ ಮಾಡುವಂತಹ ಪಾಲನಾ ಕಾರ್ಯ, ನೀನು ಮಾಡುವಂತಹ ಲಯ ಕಾರ್ಯ, ಸೃಷ್ಟಿ ಸ್ಥಿತಿ ಲಯ, ಹಾ. ಈ ಮೂರು ಉದ್ಯೋಗವನ್ನು ಮಾಡುವಂತಹ ಶಕ್ತಿ ನನಗೆ ಕರುಣಿಸಬೇಕು. ಕರುಣಿಸಿದ್ದೇನೆ ಕಂದ. ಅಷ್ಟೇ ಸಾಕಾಗುವುದಿಲ್ಲ, ಮುಗಿಲಿಲ್ವೋ? ಎಲ್ಲವನ್ನು ಜೊತೆಯಾಗಿ ಹೇಳುತ್ತಿದ್ದರೂ ಹಾ. ಇಡೀ ಬ್ರಹ್ಮಾಂಡವನ್ನೇ ಭೇದಿಸುವಂತಹ ಹಾ. ಪರಾಕ್ರಮ ಶಕ್ತಿ ನನಗೆ ಬೇಕು. ಅನುಗ್ರಹಿಸಿದ್ದೇನೆ ಕಂದ. ಹಾ. ಅಷ್ಟು ಮಾತ್ರವಲ್ಲ, ಹಾ. 30,000 ವರ್ಷಗಳ ಕಾಲ ಹಾ. ನನ್ನನ್ನೇ ತಪವನ್ನು ಆಚರಿಸಿದ್ದಿ. ಹಾ. ಆದ್ದರಿಂದ ಮೆಚ್ಚಿ ಒಂದು ವರವನ್ನು ನೀವು ದಕ್ಕಿದ್ದೇನೆ. ಹೌದದು. 30,000 ವರ್ಷಗಳ ಕಾಲ ಹಾ. ತಪವನ್ನು ಆಚರಿಸಿದರಿಂದ ಅದರ ಜೊತೆಗೆ ಇನ್ನೂ 60,000 ವರ್ಷಗಳ ಕಾಲ ಅಜೇಯನಾಗಿ ಮೇರೆ. ಇಲ್ಲಿ 30ಕ್ಕೆ 30 ಉಚಿತ, ಹಾ. 60,000 ವರ್ಷಗಳ ಸಮಯ ಈ ಬಂಡಾಸುರಿಗೆ ಮರಣವೇ ಇಲ್ಲ. ಅಜೇಯನಾಗಿ ಜಯ ಜಯ ಜಯ. ಹಾ. ವರವನ್ನು ಕೇಳಿದವರಿಗೆ ಹೋಗು. ಆಗ ನನ್ನ ಈ ರೀತಿ ಆಜ್ಞೆ ಇದು. ಈ ರೀತಿ ಮುಂದುವರಿದ್ರೆ ಕಷ್ಟ ಆದೀತು. ಎಂತಹ ಕಷ್ಟ ಬಂದರೂ ಸಹಿಸಿಕೊಂಡೆನು ನಡೆಯಿರಿ. ಆಹಾ, ಈಗ ಆಗುವಂತಹ ಸಂತೋಷ ಅಷ್ಟಿಷ್ಟಲ್ಲ. 60,000 ವರ್ಷಗಳ ಸಮಯ ಈ ಬಂಡಾಸುರನಿಗೆ ಮರಣವೇ ಇಲ್ಲ. ಅಷ್ಟು ಹೊತ್ತು ನಾನು ಅಜೇಯ. ಇಷ್ಟೇ ಸಾಕಾಗ್ತದ? ಇಲ್ವೇ ಇಲ್ಲ. ಮುಖ್ಯವಾಗಿ ಬೇಕಾದ ಅಮ್ಮನ ಆಶೀರ್ವಾದ. ನಡೆಯುವೆ. ನಾನಾಡುವಂತಹ ಮಾತುಗಳನ್ನು ಪ್ರೀತಿಯಿಂದ ಅವತರಿಸಬೇಕು. ಏನು ಆಟವಾಡುವುದಕ್ಕಾಗಿ ಹೋದೆ. ನಭೋಮಂಡಲದಲ್ಲಿ ವಿಶೇಷವಾದಂತಹ ದೃಶ್ಯವೊಂದನ್ನು ಕಂಡೆ. ಪ್ರಶ್ನೆಯನ್ನು ಕೇಳಿದೆ, ಉತ್ತರವನ್ನು ಕೊಟ್ಟ. ಪರಮೇಶ್ವರನ ಕುರಿತು ತಪಸ್ಸಿಗೆ ತೊಡಗಿದೆ. ಬೇಕಾದ್ದನ್ನು ಕೊಟ್ಟ. 60,000 ವರ್ಷಗಳ ಸಮಯ ಬಂಡಾಸುರನಿಗೆ ಮರಣವೇ ಇಲ್ಲ. ನಿಮ್ಮ ಆಶೀರ್ವಾದ ಸಂತೋಷವಾಯಿತು. ಮಗನೇ ಮಗೇಶನಿಂದಲಿ ಪಡೆದಿಹುದು ವೇದಿಸಿದರೆ ಮುಂದೆ ಮಾಧವಾದ್ಯರನು ವಿನಾಶ ಸಂಭವಿಸದೆ ಬಿಡದು. ಬಿಟ್ಟು ಕಳೆಯಬೇಕು ದುಷ್ಟರ ಸಂಗಮ. ತಕ್ಷಣೆ ಮಾತಾಡಗೈವಿ ಶ್ರೇಷ್ಠನೇನಿತು ನಿಮ್ಮ ಪಟ್ಟಣ ವದನಾಡಿ ನಿಷ್ಠೆಯಿಂದ ಕೀಲ ಸಂಭ್ರಮದಿ. ಮಗನೇ 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 ಬಂಡಾಸುರ, ಬಂಧಿಸಿಕೊಳ್ಳುತ್ತಾ ಇದ್ದೇನಮ್ಮ. ಸಂತೋಷವಾಯಿತು ಕುಮಾರ. ದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ವರಗಳನ್ನು ಪಡೆದುಕೊಂಡಿದ್ದೀಯ. ಹೌದಮ್ಮ. ಈ ವರಗಳನ್ನು ಯಾವತ್ತೂ ದುರುಪಯೋಗ ಪಡಿಸಬಾರದು, ಸದುಪಯೋಗ ಪಡಿಸಬೇಕು. ಆಗಲ್ಲ. ಹಾಗಾಗಿ ಧರ್ಮದ ಹಾದಿಲ್ ನಡೆಯಬೇಕು. ಆ ಧರ್ಮದ ಕಾರ್ಯವನ್ನು ನೀನು ಎಂದಿಗೂ ಮಾಡಬಾರದು. ಸರಿ ತಾಯೇ. ಸಜ್ಜನರ ಸಂಘವನ್ನೇ ಮಾಡಬೇಕು, ದುಷ್ಟರ ಸಂಘವನ್ನು ಯಾವತ್ತೂ ಮಾಡಬಾರದು. ಸಜ್ಜನರು ಯಾರು, ದುಷ್ಟರು ಯಾರು? ಸಜ್ಜನರು ಅಂದ್ರೆ ಒಳ್ಳೆಯವರು, ದೇವತೆಗಳು. ದುರ್ಜನರು ರಾಕ್ಷಸರು. ಅವರ ಸಂಘವನ್ನು ನೀನು ಯಾವತ್ತೂ ಮಾಡಬಾರದು. ಹಾಗಾಗಿ ನೀನು ಇಲ್ಲಿ ನಿಲ್ಲುವುದಲ್ಲ, ನೇರವಾಗಿ ಪಾತಾಳವನ್ನು ಸೇರಬೇಕು. ಬೇಕಿತ್ತ ಅಂತ ಕೇಳಿದ್ನ. ನಾನು ನೀವು ಇಷ್ಟು ಮಾತಾಡುವಾಗ್ಲೇ ಆಲೋಚನೆ ಮಾಡಿದೆ. ನನ್ನನ್ನು ಇಷ್ಟು ಹೊತ್ತು ಹೊಗಳಿ ಇಲ್ಲಿಂದ ಒಂದು ಕಳಿಸಿ ಬಿಡುವಂತಲ್ಲ ಕಂದ. ಹಾಗಲ್ಲ, ವರಗಳನ್ನು ಪಡೆದಿದ್ದೀಯ. ಈ ಕೈಲಾಸದಲ್ಲಿ ಇದ್ರೆ ನೀನು ಸಾಕಾಗ್ತದ? ಪಾತಾಳ ಲೋಕಕ್ಕೆ ಅಲ್ಲಿ ಕೆಳಗಲ್ವಾ? ಅಲ್ಲಿ ಹಾವುಗಳಿರುವುದು. ಹೌದು. ಅಲ್ಲಿ ವಿಶೇಷವಾದಂತಹ ಪುರವನ್ನು ನೀನು ನಿರ್ಮಾಣ ಮಾಡಬೇಕು. ಯೋಗ್ಯರ ಸಂದರ್ಶನ ನಿನಗೆ ಆಗ್ತದೆ. ಸರಿ, ಅವರು ನಿನಗೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಧರ್ಮದ ಹಾದಿಯಲ್ಲಿ ನಡೆಯುತ್ತಾ ಬಾ. ನಿನಗೆ ಶುಭವಾಗಲಿ. ಜಯ 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 ಜಯ.
ಸಂದರ್ಶನವಾಗ್ತದೆ. ಉತ್ತರೋತ್ತರ ಅಭಿವೃದ್ಧಿಯನ್ನು ನೀನು ಹೊಂದುವೆ. ಲೋಕಮಾತೆಯು ನನ್ನ ತಾಯಿಯೂ ಆಗಿರುವಂತಹ ಪಾರ್ವತೀ ದೇವಿ ಹೇಳಿದಂತಹ ಮಾತು ಅದೇ ರೀತಿಯಾಗಿ ಪಾತಾಳ ಲೋಕವನ್ನು ಸೇರಿದೆ. ಅಲೆಯುತ್ತಾ ಇದ್ದೇನೆ, ಅಂಡಲೆಯುತ್ತಾ ಇದ್ದೇನೆ. ಆದ್ರೆ ಮಹಾತ್ಮರು ಕಾಣುವುದಕ್ಕೆ ಸಿಗಲಿಲ್ಲ, ಉದ್ಧಾರವಾಗುವ ಲಕ್ಷಣವೂ ಗೋಚರಿಸುತ್ತಾ ಇಲ್ಲ. ಏನು ಮಾಡೋಣ, ಏನು ಮಾಡೋಣ? ಲೋಕಮಾತೆಯಾದಂತಹ ಪಾರ್ವತೀ ದೇವಿ ನನ್ನಲ್ಲಿ ಹೇಳಿದಂತಹ ವಿಚಾರ ಏನೆಂದು, ಪಾತಾಳವನ್ನು ಸೇರು, ಮಹಾತ್ಮರ ದರ್ಶನವಾಗುತ್ತದೆ, ಉದ್ಧಾರವನ್ನು ಹೊಂದುವೆ ಎನ್ನುವ ಹಾಗೆ. ಅದೇ ರೀತಿಯಾಗಿ ಪಾತಾಳವನ್ನು ಸೇರಿ ನಾನು ಆ ಕಡೆ ಈ ಕಡೆ ಸಂಚರಿಸುತ್ತಾ ಇದ್ರೆ ತೇಜೋಮಯಿಗಳಾದಂತಹ ನೀವು ಕಾಣ ಸಿಕ್ಕಿದ್ರಿ. ಅವರು ಹೇಳಿದಂತಹ ಆ ಮಾತಿಗೂ ನಿಮ್ಮ ಸಂದರ್ಶನ ನನಗಾಗಬೇಕಾದ್ರೆ ಪರಸ್ಪರ ಸಂಬಂಧವಿದೆ ಎನ್ನುವ ಹಾಗೆ ಕಲ್ಪಿಸಿಕೊಂಡವನಿದ್ದೆ. ಮಹಾದೇವಿಯ ಸಂಕಲ್ಪವೇ ಇರಬೇಕು. ಹೌದೌದು, ನೀವೋರ್ವರೇ ಅಲ್ಲ, ಅದೆಷ್ಟೋ ಮಂದಿಗಳು ಕಾಣುವಾಗ ರಕ್ಕಸರ ಹಾಗೆ ಗೋಚರಿಸುತ್ತಾ ಇದ್ದಾರೆ. ಸೇರಿಸಿಕೊಂಡು ಬಂದಿದ್ದೀರಿ. ಹೌದು. ಯಾರು ತಾವು, ಎಲ್ಲಿಂದ ಬಂದಿರಿ, ನನ್ನನ್ನು ಅನುಗ್ರಹಿಸಬೇಕು ಎನ್ನುವ ಹಾಗೆ ಪ್ರಾರ್ಥಿಸ್ತಾ ಇದ್ದಾರೆ. ಇವರೆಲ್ಲ ನನ್ನ ಶಿಷ್ಯರು. ದಾನವರು ಇದ್ದಾರೆ, ದೈತ್ಯರು ಇದ್ದಾರೆ. ಅವರಿಗೆಲ್ಲ ನಾನು ಗುರು ಶುಕ್ರಾಚಾರ್ಯ. ಗುರು ಶುಕ್ರರು. ಮತ್ತೊಮ್ಮೆ ವಂದಿಸಿಕೊಳ್ತಾ ಇದ್ದೇನೆ. ಶ್ರೇಯಸ್ಸಾಗಲಿ. ಆದರೆ ಬರುವುದಕ್ಕೆ ಕಲಾ ಕಾರಣ ಉಂಟು. ಕಾರಣ ನೀವು ಯಾರು? ನಿನಗೆ ಮಹಾತಾಯಿ ಪಾರ್ವತೀ ದೇವಿ ಹೇಳಿದಂತಹ ಮಾತು ಮಹಾತ್ಮ ದರ್ಶನ ಅಂತ. ನಿಜ. ಹಾಗಿದ್ರೆ ಬೇರೆ
ಲೋಕದಲ್ಲಿ ಯಾರದು ಮಹಾದೇವಿಯ ಸಂಕಲ್ಪವೇ ಸರಿ. ಆದ್ದರಿಂದಲೇ ನಾನು ಪಾತಾಳಕ್ಕೆ ಬಂದಿರಬೇಕು. ಆದ್ದರಿಂದಲೇ ನಾನು ಭೇಟಿಯಾಗಿರಬೇಕು. ನನ್ನ ಮನಸ್ಸಂಕಲ್ಪವನ್ನು ಈಡೇರಿಸುವಂತಹ ಸಕಾಲ ಈಗ ಒಳಗೆ ಬಂದಿದೆ ಎಂದು ಅತಿಶಯೋಕ್ತಿ ಆಗಲಾರದು. ಅದರೊಂದಿಗೆ ನಮ್ಮ ಉದ್ಧಾರವೂ ಆಗಬೇಕು. ಹಾಗೆ ಒಟ್ಟಿನಲ್ಲಿ ನಮ್ಮವರೆಲ್ಲರೂ ಉದ್ಧಾರ ಆಗಬೇಕೆನ್ನುವಂತ ಆಶಯ ನನ್ನದು. ನೀವೇ ದಾರಿ ತೋರಿಸಬೇಕು. ಇವರೆಲ್ಲರೂ ನನಗೆ ಅಸುರರು, ಆಗಲಿ ನನ್ನ ಶಿಷ್ಯರು. ಸರಿ, ಅವರಿಗೆ ಗುರು ಶುಕ್ರಾಚಾರ್ಯ ಹಾಗೆ ಅವರು ನೋಡಿಕೊಂಡು ಬರ್ತಾ ಇದ್ದೇನೆ. ನೀನು ಭಂಡಾಸುರ. ನನ್ನ ಮನಸ್ಸೇ ಹೇಳ್ತಾ ಇತ್ತು, ಒಬ್ಬ ಬೇಕು ನಿನಗೆ, ನಾಯಕತ್ವ ಬೇಕು. ಎಲ್ಲಿ ನಾಯಕರಿದ್ದಾರೆ ಆ ನಾಯಕರು ಉತ್ತಮ ಗುಣಾಢ್ಯರಾಗಿರಬೇಕು. ಕೇವಲ ಗುಣವೇ ಹೊಂದಿದ್ರೆ ಸಾಕಾಗುವುದಿಲ್ಲ, ಸಮರ ಪ್ರಚಂಡನಾಗಿರಬೇಕು. ಅಂತವನೇ ಯಾರು ಅಂತ ನೋಡಿದಾಗ ಭಂಡಾಸುರ, ನೀನು ಧೀರ, ನೀನು ಶೂರ, ಪ್ರಚಂಡ ಎನ್ನುವುದನ್ನು ನಾನು ಚೆನ್ನಾಗಿ ತಿಳಿದುಕೊಂಡೆ. ಸಂತೋಷ, ಧನ್ಯವಾಯಿತು. ಅಷ್ಟು ಮಾತ್ರವೇ ಸಾಕಾಗುವುದಿಲ್ಲ, ಏನು ಇದ್ರು ಎಷ್ಟಿದ್ರೂ ಕೂಡ ದೇವರ ದಯೆ ಬೇಕು. ನಿನಗೆ ದಂಡಧರಾರಿಯಾದಂತಹ ಭಗವಾನ್ ಪರಮೇಶ್ವರನು ಒಲಿದು ಅನುಗ್ರಹಿಸಿದ್ದಾನೆ ಎನ್ನುವುದನ್ನು ತಿಳಿದುಕೊಂಡಿದ್ದೇನೆ. ಆದ್ದರಿಂದ ಒಂದು ಕಡೆಯಲ್ಲಿ ಮಹಾತಾಯಿಯ ಅನುಗ್ರಹ, ಮಹಾದೇವನ ಅನುಗ್ರಹ, ವಾಗಾರ್ಥ ಪ್ರತಿಬದ್ಧವು ಎನ್ನುವಂತಹ ಮಾತುಂಟು. ಎರಡಕ್ಕೂ ಕಾರಣ ಶಿವಪಾರ್ವತಿಯರು. ಶಿವಪಾರ್ವತಿಯ ಅನುಗ್ರಹ ಪಡೆದಂತಹ ನೀನು ವೀರ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಇನ್ನು ಗುರುಗಳ ಅನುಗ್ರಹ ಒಂದು ಸಿಕ್ಕಿದ್ರೆ ಸಾಕು. ಆದ್ದರಿಂದ ಹೇಳಿದಲ್ವೇ, ಹರಿ ಮುನಿದರ ಹರ ಕಾಯುವ, ಹರ ಮುನಿದರ ಗಿರಿ ಕಾಯುವ, ಹರಿಹರ ಮುನಿದರೆ ಗುರು ಕಾಯುವ. ಈಗ ಗುರು ಅನುಗ್ರಹ ನಿನಗಾಗಬೇಕೆನ್ನುವಂತಹ ಉದ್ದೇಶದಿಂದಲೇ ಈ ಕಡೆಗೆ ನಾನು ಬಂದಿರಬೇಕು. ಇದು ಇಲ್ಲಿ ನೆರೆದಿದ್ದಾರಲ್ಲ, ಇವರಿಗೆಲ್ಲ ಒಂದು ಆಶ್ರಯ ಇಲ್ಲ. ಈ ಹಿಂದೆ ಶೋಣಿತವು ಪತನಗೊಂಡಿದೆ. ಉಳಿದಂತಹ ದೈತ್ಯರನ್ನು, ದಾನವರನ್ನು ನನ್ನ ಆಶ್ರಮಕ್ಕೆ ಕರೆಸಿ ಅವರನ್ನು ಅಶನ ವಸನ ವಸತಿಯನ್ನು ಕೊಟ್ಟು ಸಾಕಿ ಸಲಹುತ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ನಿನ್ನ ನಾಯಕತ್ವದಲ್ಲಿ ಈ ಅಸುರ ಕುಲ, ದೈತ್ಯ ಕುಲ, ದಾನವ ಕುಲ ಒಂದಾಗಿ ಮೆರೆಯಬೇಕು ಎನ್ನುವಂತ ಆಶಯ ನನ್ನದು. ನಿಮ್ಮ ಅನುಗ್ರಹ ಇದೆ ಎಂದಾದರೆ ರಕ್ಕಸರಿಗೆ ನಾಯಕನಾಗಿ ಮೆರೆಯುವುದಕ್ಕೆ ನಾನು ಸಿದ್ಧನಿದ್ದೇನೆ. ಸರಿಯಾದಂತಹ ಮಾರ್ಗದರ್ಶನ ನಿಮ್ಮಿದಾಗಬೇಕು. ಮಾರ್ಗದರ್ಶನ ಎಲ್ಲಿದ್ದಾಗಬೇಕು? ನಿನ್ನ ಬದುಕೆ ಶೂನ್ಯದಲ್ಲಿದೆ. ಇಲ್ಲಿಂದಲೇ ಪ್ರಾರಂಭಿಸಬೇಕಿದ್ರೆ ನಾಯಕನಿಗೆ ಅರಮನೆ ಬೇಕು, ರಾಜನಾಗಿ ಮೆರೆಯಬೇಕು. ಅರಮನೆ ಇಲ್ಲದೆ, ವ್ಯವಸ್ಥೆ ಇಲ್ಲದೆ ಹೇಗೆ ಮುಂದುವರಿಯುವುದು? ರಾಜ್ಯ ಬೇಕು, ಪುರ ಬೇಕು. ಹೌದು, ಸರಿ. ಮೊದಲು ನೀವು ಪಟ್ಟಣ ನಿರ್ಮಾಣ ಆಗಬೇಕು. ಸರಿ, ನನ್ನ ಮಂತ್ರ ಪ್ರಭಾವದಿಂದ ನೂತನವಾದಂತಹ ಪಟ್ಟಣವನ್ನು ಈ ಗಳಿಗೆಯಲ್ಲಿ ನಿರ್ಮಾಣ ಮಾಡ್ತೇವೆ. ನೋಡು, ನಿರ್ಮಾಣವಾಗಿದೆ, ನಾಮಕರಣ ಆಗಬೇಕಲ್ಲ. ಹೌದು, ಪಟ್ಟಣವಾಗಿದೆ, ಹೆಸರು ಬೇಕಲ್ಲ. ಪ್ರಾರಂಭವೇ ಶೂನ್ಯದಿಂದ. ಆದ್ದರಿಂದಲೇ ಈ ಪಟ್ಟಣಕ್ಕೆ ಶೂನ್ಯಕಾ ಪಟ್ಟಣ, ಶೂನ್ಯಕಾಪುರ ಸರಿ ಆಗಲಿ ನಾಮಕರಣ ಮಾಡಿದ್ದೇನೆ. ಸರಿ, ಸಿಂಹಾಸನ ಬರಿದಾಗಿದೆ. ಯಾರು ಪಟ್ಟ ಕಟ್ಟಿದ ವಿಭಾವನಿ ಭರಗಿ ಪ್ರಭುಗಳದು ಮಾತ್ರ ಪೂರ್ವಕ ಕಲೋದಕ ಅಭಿಷೇಕವನ್ನು ಮಾಡಿ ಬಳಿಕ ಆ ತೀರ್ಥೋದಕವನ್ನು ಕಲಶಾಭಿಷೇಕ ಮಾಡಿದ್ದೇನೆ. ನಿನ್ನ ಶರೀರವು ಪುಣ್ಯವಾಯಿತು, ಆಮೇಲೆ ಶುದ್ಧನೂ ಆಗಿದ್ದೀಯ. ಈ ವೇಳೆಯಲ್ಲಿ ಉತ್ತಮವಾದಂತಹ ಕಿರೀಟ, ನೀವು ಬರುವಾಗಲೇ ಕಿರೀಟವನ್ನು ಸಿದ್ಧಗೊಳಿಸಿ ಬಂದಿದ್ದೀರಿ. ಸಿದ್ಧ ನಾನು ಮಾಡಿದ್ದಲ್ಲ, ಮತ್ತು ಪರಂಪರೆ ಕಿರೀಟ ನಿನ್ನದೇನಿಲ್ಲ. ಯಾರ ಕಿರೀಟ ಇದು? ಈ ಹಿಂದೆ ಆದಿತ್ಯರಾಗಿ ಇರುವರು ಕಾಣ್ತಾ ಇದ್ದಾರಿದ್ರು. ಯಾರು? ಹಿರಣ್ಯಾಕ್ಷ, ಹಿರಣ್ಯ ಕಶ್ಯಪು, ಪ್ರಾತಸ್ಮರಣೀಯರು, ಆದಿದೈತ್ಯರು. ಹೌದು, ಅದರಲ್ಲಿ ಹಿರಣ್ಯ ಕಶ್ಯಪ ಅನೇಕ ವರ್ಷಗಳ ಕಾಲ ಶೋಣಿತವನ್ನು ಆಳಿ ಬೆಳಗಿದವರು. ಕನಕ ಕಶ್ಯಪರು ಧರಿಸುತ್ತಾ ಇದ್ದ ಕಿರೀಟವಿದೆ. ಅದನ್ನು ಇದುವರೆಗೆ ನೀವು ಜೋಪಾನವಾಗಿ ಇಟ್ಟುಕೊಂಡ ಕರ್ತವ್ಯವಾಗಿತ್ತು. ಅದನ್ನು ಕಟ್ಟುವ ಯೋಗ್ಯತೆ ನನಗುಂಟೆ, ಧರಿಸುವ ನಾನು ತಿಳಿದುಕೊಂಡಂತೆ ನಿನಗಲ್ಲದ ಅನ್ಯಥಾ ಯಾರಿಗೂ ಇಲ್ಲ. ಆಗಲೇ ಸಂತೋಷ. ಈವರೆಗೆ ಅದನ್ನು ಧರಿಸುವವರು ಸಿಕ್ಕಿದಂತೆ ಈಗ ನಿನ್ನಲ್ಲದೆ ಮತ್ತೆ ಯಾರು? ಆದ್ದರಿಂದ ಈ ವೇಳೆ ಶುಭ ಮುಹೂರ್ತದಲ್ಲಿ ಸಿಂಹಾಸನಾರೋಹಣ ಮಾಡಿದ್ದ ಮಾತ್ರವಲ್ಲ, ಕಿರೀಟಧಾರಣೆಯನ್ನು ಮಾಡಿ ಪಟ್ಟಾಭಿಷೇಕ ಮಾಡಿದ್ದೇನೆ. ನೋಡು, ಶುಭ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಮಾಡಿ ಸಾಕಾಗುವುದಿಲ್ಲ. ಈ ಹಿಂದೆ ಹಿರಣ್ಯಕಶ್ಯಪ ಧರಿಸಿದಂತಹ ಪಟ್ಟದ ಕತ್ತಿ ಇದು. ಈ ಕತ್ತಿಯು ಕೂಡ ಯಾರ ಕೈಯಲ್ಲಿಯೂ ಶೋಭಾಯಮಾನವಾಗುವುದಿಲ್ಲ. ಕೇವಲ ಶೋಭೆಗೆ ಮಾತ್ರ ಅಲ್ಲ, ಅನಿವಾರ್ಯವಾದ್ರೆ ನಮ್ಮ ಉದ್ಧಾರಕ್ಕೂ ಇದು ಅನಿವಾರ್ಯವಾಗಿದೆ. ಶುಭ
ಮಂಟಪದಲ್ಲಿ ಪಟ್ಟಾಭಿಷೇಕ ನಡೆಯಿತು. ಮಂಗಳಾರತಿಯನ್ನು ಬೆಳಗುತ್ತೇನೆ. ಒಂದು ವಿಚಾರ ನಿನ್ನಲ್ಲಿ, ಏನು? ಇನ್ನು ಮುಂದೆ ಹೇಗಿರಬೇಕು ನೀನು ಗೊತ್ತೇ? ಬಳಿಕ ರಾಜನಾದವನು ರಾಜನೀತಿಯನ್ನು ಪಾಲಿಸಬೇಕು. ಪ್ರಜಾ ಪರಿಪಾಲನೆಯನ್ನು ಮಾಡಬೇಕು. ಪ್ರಜೆಗಳು ನಿನ್ನನ್ನು ದೇವರನ್ನು ಕಾಣಬೇಕು. ನಿನ್ನನ್ನು ಓಲೈಸಬೇಕೆಂದಿದ್ರೆ ನೀನು ಅವರಿಗೆ ಅವರ ಬದುಕನ್ನು ಉತ್ಕರ್ಷದ ಸ್ಥಿತಿಯನ್ನು ತಲುಪಿಸುವಂತಹ ಮಹತ್ತರವಾದಂತಹ ಜವಾಬ್ದಾರಿ ನಿನ್ನ ಪಾಲಿಗಿದೆ. ಸರಿ. ಆದ್ದರಿಂದ ಅದನ್ನು ನೆರವೇರಿಸಬೇಕಿದ್ರೆ, ಉತ್ಕರ್ಷದ ಹಾದಿಯಲ್ಲಿ ಮುಂದುವರಿಯಬೇಕಿದ್ರೆ ಬದುಕಿನಲ್ಲಿ ನೀವು ನೀತಿ ಅಂತ ಬೇಕು. ಆ ನೀತಿಯನ್ನು ಅನೂಚನವಾಗಿ ನಡೆದುಕೊಂಡು ಬರಬೇಕು. ಪರನಾರಿಯರನ್ನು ಸೋದರರಂತೆ ಕಾಣಬೇಕು. ಗೋವುಗಳನ್ನು ರಕ್ಷಿಸಬೇಕು. ಗೋಪೂಜೆಯನ್ನು ಮಾಡಬೇಕು. ಮಂತ್ರವು ಬ್ರಾಹ್ಮಣರ ಅಧೀನ. ಅಂತಹ ಬ್ರಾಹ್ಮಣರನ್ನು ದೇವತೆಗಳನ್ನು ಪ್ರೀತಿಸಿ ಅವರನ್ನು ಗೌರವಿಸಿ ಪೂಜಿಸಬೇಕು. ಯಜ್ಞಯಾಗಾದಿಗಳು ನಿಮ್ಮ ಈ ಶೂನ್ಯಕಾ ಪಟ್ಟಣದಲ್ಲಿ ನಿರಂತರವಾಗಿ ನಡೆಯಬೇಕು. ಅದಕ್ಕೆ ಮಾರ್ಗದರ್ಶನವು ನನ್ನದಿದ್ದೇ ಇದೆ. ಈ ರೀತಿಯಲ್ಲಿ ಮುಂದೆ ಧರ್ಮ, ಸತ್ಯ, ನ್ಯಾಯ, ನೀತಿಯನ್ನು ಪಾಲಿಸುತ್ತಾ ಬಂದಲ್ಲಿ ನನ್ನ ಕುಲ ಮಾತ್ರವಲ್ಲ, ರಾಜನಾಗಿ ನಿನ್ನ ವಂಶ ಉದ್ಧಾರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಗುರುಗಳೇ, ನಿಮ್ಮ ಮಾರ್ಗದರ್ಶನದಂತೆ ಚಾಚೂ ತಪ್ಪದೆ ಶೂನ್ಯಕಾಪುರದ ಆಳ್ವಿಕೆಯನ್ನು ನಾನು ಮಾಡ್ತೇನೆ. ಏನಾದರೂ ನನ್ನಿಂದ ದೋಷ ಬಂತು ಎನ್ನುವಂತಹ ವಿಚಾರ ನಿಮಗೆ ತಿಳಿಯಿತು ಎಂದಾದರೆ ಬಂದು ನನ್ನನ್ನು ತಿದ್ದಬೇಕು ಎನ್ನುವ ಹಾಗೆ ಪ್ರಾರ್ಥಿಸ್ತಾರೆ. ಅದಕ್ಕಾಗಿಯೇ ಸೂಕ್ತವಾದಂತಹ ಸಲಹೆಯನ್ನು ಕೂಡ ಮಂತ್ರಿಗಳು ನೇಮಿಸಿದ್ದೇನೆ. ನಮ್ಮವರ ಅವಿತಜ್ಞರು ಕುಟಿಲಾಕ್ಷರನ್ನು ನಿನಗೆ ಮಂತ್ರಿಗಳನ್ನು ನೇಮಿಸಿದ್ದೇನೆ. ಅವರೊಂದಿಗೆ ನಿನ್ನ ರಾಜ್ಯಭಾರ ನಡೆಯಲಿ. ದೈತ್ಯರ ನುಡಿಗಳನ್ನು ಗುರುಗಳಾದಂತಹ ಶುಕ್ರಾಚಾರ್ಯರ ಮಾರ್ಗದರ್ಶನದಂತೆ ಶೂನ್ಯಕಾಪುರದ ಅರಸರಾಗಿ ಪ್ರಪಂಚದಲ್ಲಿ ಅಂಡಲೆಯುತ್ತಾ ಇದ್ದ ಭೂಗತರಾಗಿದ್ದಂತಹ ಎಲ್ಲ ರಕ್ಕಸರನ್ನು ಒಂದುಗೂಡಿಸಿದೆ. ಶೂನ್ಯಕಾಪುರದಲ್ಲಿ ರಕ್ಕಸರೆಲ್ಲರೂ ಕೂಡ ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಾ ಇದ್ದಾರೆ ಎನ್ನುವಲ್ಲೇ ಮನಸ್ಸಿಗೆ ಸಮಾಧಾನವಿದೆ. ಆದರೆ ಈ ಮಧ್ಯೆ ಕೆಲವು ರಕ್ಕಸ ನಾಯಕರೆಲ್ಲರೂ ಬಂದು ಗತಕಾಲದಲ್ಲಿ ನಡೆದಂತಹ ಅದೆಷ್ಟೋ ವಿದ್ಯಮಾನಗಳನ್ನು ನನಗೆ ಸೂಚಿಸಿದವರಿದ್ದಾರೆ. ವಿಷಯ ಬೇರೇನೂ ಅಲ್ಲ, ರಕ್ಕಸ ಕುಲಕ್ಕೆ ಇದುವರೆಗೆ ಅನ್ಯಾಯವಾಗಿದೆ, ಶೋಷಣೆಗೆ ಒಳಗಾಗಿದೆ ರಕ್ಕಸ ಕುಲ. ಒಂದೇ ಒಂದು ಉದಾಹರಣೆ ಸಾಕು. 33 ಕೋಟಿ ದೇವತೆಗಳು, 66 ಕೋಟಿ ರಾಕ್ಷಸರು,
ಒಂದಾಗಿ ಸಮುದ್ರ ಮಥನವನ್ನು ಮಾಡಿದ್ರು. ಸಿಕ್ಕಿದಂತಹ ಸುವಸ್ತುವಿನಲ್ಲಿ 3ರಲ್ಲಿ 2 ಪಾಲು ರಕ್ಕಸರಿಗೆ ಎನ್ನುವಂತಹ ನಿಬಂಧನೆಯೊಂದಿಗೆ. ಆದರೆ ಸುವಸ್ತುಗಳೆಲ್ಲ ಸಿಕ್ಕಿದ ಮೇಲೆ ರಕ್ಕಸರಿಗೆ ಸಿಕ್ಕಿದ್ದೇನು? ನೋವು ಮಾತ್ರ. ಮಾನಸಿಕ ಹಾಗೂ ಶಾರೀರಿಕವಾದ ನೋವನ್ನು ದೇವತೆಗಳು ಕೊಟ್ಟಿದ್ದಾರೆ. ಸರಿಯಾದಂತಹ ಪ್ರತಿಫಲವನ್ನು ನೀಡದೆ ವಂಚಿಸಿದ್ದಾರೆ ಎಂದಾಗುವಾಗ ಆ ದೇವತೆಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು. ನಮ್ಮವರೆಲ್ಲರಲ್ಲಿಯೂ ಸಮಾಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ನಾನು ಬಂದಿದ್ದೇನೆ. ದೇವಲೋಕ ಸ್ವಾಧೀನ. ಆ ದೇವೇಂದ್ರನಿಗೆ ಸರಿಯಾದ ಶಿಕ್ಷೆ. ಯಾರಲ್ಲಿ ರಕ್ಕಸವಿರಲು. ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ನಿಮ್ಮ ಕರೆಯನ್ನು ಆಲಿಸಿ ನಾವೆಲ್ಲರೂ ಬಂದಿದ್ದೇವೆ. ಕರೆಸಿದ ಕಾರಣವೇನು? ನೀವು ಕೊಟ್ಟಂತಹ ಕೆಲಸ ಕಾರ್ಯವನ್ನು ಮಾಡುತ್ತಿರುವಂತಹ ಸಂದರ್ಭ ಒಮ್ಮಿಂದೊಮ್ಮೆಲೆ ನಿಮ್ಮ ಕರೆ ಕಾತರದಿಂದ ಬಂದು ಗಮನಿಸಿದ್ರೆ ಎಂದಿನಾಗೆ ಇಂದು ಇಲ್ಲ. ಏನೋ ವಿಚಾರ ಇರೋದು ಕಸಿದ. ಏನಾಗ್ಬೇಕು? ಅದೆಷ್ಟೋ ದಿನಗಳಿಂದ ಕಾಯುತ್ತಾ ಇದ್ದ ಶುಭ ಗಳಿಗೆ ಸನ್ನಿಹಿತವಾಗಿದೆ. ಸ್ವರ್ಗಲೋಕ ಸ್ವಾಧೀನಕ್ಕೆ ಮನ ಮಾಡಿದ್ದೇನೆ. ಏನು ನಿಮ್ಮ ಅಭಿಪ್ರಾಯ?
ಒಪ್ಪಿ ನುಡಿಯ ಫಲವು ಹೊಂದಿಸಿಕೊಳ್ಳುತ್ತಾ ಇದ್ದೇನೆ. ಇದುವರೆಗೂ ನಮ್ಮ ಆಸೆ ಸ್ವರ್ಗವನ್ನು ಯಾರು ಬೇಕೆಂಬುದಾಗಿ ಈ ಕಾಲಕ್ಕೆ ಕಾಲ ಕೂಡಿ ಬಂದಿದೆ. ಅಪ್ಪಣೆಯನ್ನು ನೀಡಿ ಆಗಷ್ಟು ಬೇಗ ಹೋಗೋಣ. ನೀವು ಮಾತ್ರವಲ್ಲ, ನಾನು ಇದ್ದೇನೆ. ಮುಂದುವರಿಯೋಣ. ಸ್ವರ್ಗಲೋಕದ ಮಹಾದ್ವಾರ ಎಂದಾದ ಮೇಲೆ ದ್ವಾರ ಬಾಲಕರು ಇಲ್ಲಬೇಕು. ಹೋಗಿ ನೋಡಿ ಬನ್ನಿ. ಪ್ರಭು ಒಂದು ಗೊಂಬೆಯನ್ನು ಇರಿಸಿದ್ದಾರೆ. ನಮಗೆ ಒಳ್ಳೆಯದಾಯ್ತು. ನಾವು ನೇರವಾಗಿ ಒಳಗೆ ನಿಮ್ಮಂತ ಮಂಡೆಗೆ ಬೀಳ್ತದೆ. ಹೋದರೆ ನಿಲ್ಲಿಸಬೇಕು ಎನ್ನುವ ಕಾರಣದಿಂದಾಗೆ ನಾವು ನಿಂತ. ಹಾಗೆಲ್ಲ ಅಪ್ಪಿತಪ್ಪಿಯೂ ಕೂಡ ಒಳಗೆ ಹೋಗುವುದಕ್ಕಿಲ್ಲ. ನಾವೊಬ್ಬರು ಇಲ್ಲಿ ದ್ವಾರದಲ್ಲಿ ಇದ್ದೇವೆ. ಇಲ್ಲಿ ಬಂದವರನ್ನು ವಿಚಾರಿಸುವವರಿದ್ದೇವೆ. ನಿಮ್ಮ ಸಮಸ್ತವಾದಂತಹ ವಿಚಾರಗಳನ್ನು ತಿಳಿಸಿ ಆನಂತರ ಒಳಗಿನಿಂದ ಏನಾದರೂ ಅಪ್ಪಣೆ ಬಂದ್ರೆ ಮತ್ತೆ ಒಳಗೆ ಹೋಗುವುದಕ್ಕೆ ಅವಕಾಶ ಕೊಡುವುದೋ ಬೇಡವೋ ಎನ್ನುವುದಾಗಿ ನಿರ್ಣಯಿಸಿ ನಿಮ್ಮಲ್ಲಿ ಒಂದು ತಿಳಿಸ್ತೇವೆ. ಸ್ವಲ್ಪ ಸಾವಧಾನ, ನಿಧಾನ, ವೇಗಕ್ಕೆ ಕಡಿವಾಣ ಹಾಕಿ ಅರೆ ಕ್ಷಣ ಸ್ವಲ್ಪ ನಿಲ್ಲಿಸಿ ನಮ್ಮಲ್ಲಿ ಒಂದೆರಡು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಆನಂತರ ಹೋಗಿ. ಎಲ್ಲರಿಗೂ ನಮಸ್ಕಾರ, ಪ್ರತಿ ನಮಸ್ಕಾರ. ಇದು ದಂಡದ ನಾಯಕ ನೀವೇ ಎನ್ನುವ ಹಾಗೆ ನಿಮ್ಮನ್ನು ನೋಡುವಾಗಲೇ ಗೊತ್ತಾಗ್ತದೆ. ನಿಮ್ಮ ಟಿವಿ ಈ ಟಿವಿ ನಮ್ಮ ಟಿವಿ ಒಳಗುಂಟು. ನಮ್ಮವರು ದೇವತೆಗಳು. ಇದು ನಮಸ್ಕಾರ ಸ್ವಾಮಿ. ಇದು ನಮ್ಮದೊಂದು ಕೆಲವೊಂದು ಪ್ರಶ್ನೆಗಳು ಉತ್ತರಿಸಿದ್ದೀರಿ ಅಂತಾದ್ರೆ ನಮಗೆ ಕರ್ತವ್ಯಕ್ಕೆ ಅನುಕೂಲವಾಗುತ್ತದೆ. ಬೇಗ ಕೇಳಿ. ನಮ್ಮಲ್ಲಿ ಹೊತ್ತುಗಳಿರುವಂತ ಪ್ರಶ್ನೆಯೇ ಇಲ್ಲ. ತಟ್ಟಂತ ಹೇಳಿ. ನೀವು ಯಾರು, ಎಲ್ಲಿಂದ ಬಂದದ್ದು, ನಿಮ್ಮ ಶುಭ ನಾಮಧೇಯ, ನಿಮ್ಮದು ಉರುಂಟ, ಮತ್ತೆ ಸಾಧಾರಣ ಅಂದಾಜು. ಅದಕ್ಕೆ ಮೊದಲು ಉತ್ತರ ಕೊಟ್ಟು ಬಿಡ್ತೇನೆ. ನಮ್ಮದು ಉರುಂಟಲ್ಲ, ಚಪ್ಪಟೆ. ಎಂತ ಮತ್ತೆ ಉರುಂಟ ಏನೋ ಅಲ್ಲ, ಊರು ಉಂಟ. ವಾಸ್ತವ್ಯಕ್ಕೆ ಯೋಗ್ಯವಾದಂತಹ ಊರು ಎನ್ನುವುದು ಇದ್ದರೆ ಅದು ಯಾವುದು, ಸಾಧಾರಣ ಅಂದಾಜು, ವಯಸ್ಸು, ಲಿಂಗ, ಇಷ್ಟಕ್ಕೆಲ್ಲ ಉತ್ತರಿಸಿದ್ದೀರಿ ಅಂತಾದ್ರೆ ನಾವು ಮೊದಲು ಲಿಂಗದ ವಿಷಯ ಹೇಳಿಬಿಡ್ತೇನೆ. ಸಂಶಯವೇ ಬೇಡ. ಈಗ ನಿನ್ನನ್ನಾದ್ರೆ ನಾವೊಂದು ಸಂಶಯ ವ್ಯಕ್ತಪಡಿಸಬೇಕು. ಯಾಕೋ ಯಾವ ಲಿಂಗ ಎನ್ನುವ ಹಾಗೆ ಸಂದೇಹ. ಆದ್ರೆ ನಮ್ಮನ್ನೆಲ್ಲ ನೋಡುವಾಗ ನೀನು ಸಂಶಯ ವ್ಯಕ್ತಪಡಿಸಬೇಕಾಗತ್ತೆ. ಕಟ್ಟಿದ್ದ ಯಾರು? ಕಟ್ಟುವ ಕ್ರಮವೇ ಇಲ್ಲ. ನಾವು ಕೊಟ್ಟಿದ್ದು ಇಲ್ಲಿಗೆ ಹೇಳು. ಸದ್ಯ ನಿರ್ಮಾಣವಾದಂತಹ ಪುರ ಎಲ್ಲಿ? ಶೂನ್ಯಕಾಪುರವ. ಅದರಲ್ಲಿ ಏನು ಇಲ್ವಾ? ಏನು ಇರಲಿಲ್ಲ. ಈಗ ಎಲ್ಲವೂ ಇದೆ. ಏನು ಇಲ್ಲದಲ್ಲಿ ಎಲ್ಲವನ್ನೂ ಉಂಟು ಮಾಡಿದವರೇ ನಾವಿದ್ದೇವೆ. ಹೊಸತಾದಂತಹ ಭಂಡಾಸುರ. ಈಗ ಬಂಡಾಸುರ. ಹೌದು, ಶೂನ್ಯಕಾಪುರ. ನಿಜ. ಶೂನ್ಯಕಾಪುರದ ನಾವಡರೆ ಏನು ಪುರದವ ನಾಡಾಗುವುದಕ್ಕೆ ಸಾಧ್ಯ ಇಲ್ಲ. ನಾವಡ್ಡರಲ್ಲ, ನಾಡವರೇ. ನಾಡು ಅಲ್ಲ ಅದು ಪುರ. ಅದು ಪಾತಾಳ ಲೋಕವ. ಈಗ ಆ ಪಾತಾಳ ಲೋಕವನ್ನು ನಿರ್ಮಿಸಿದ್ದೀರಿ ಅಂತ ಹೇಳಿದ್ದೀರಿ. ಎಲ್ಲವೂ ಉಂಟು ಅಂತ ಹೇಳಿದ್ದೀರಿ. ಬಂದವ ಬಂಡಾಸುರ ಎಂದು ಸ್ಪಷ್ಟವಾಗಿ ತಿಳಿಯಿತು. ಎಲ್ಲವೂ ಇದ್ದ ಮೇಲೆ, ಎಲ್ಲವನ್ನು ನಿರ್ಮಿಸಿದ ಮೇಲೆ ನಿಮ್ಮ ಪ್ರಯಾಣ ಈ ಕಡೆ ತರುವುದಕ್ಕೆ ನೀವು ಕಾರಣ ಏನು? ಸ್ವರ್ಗಲೋಕ ನಮಗೆ ಸಿಗಬೇಕು ಎನ್ನುವ ಉದ್ದೇಶ. ಅಲ್ಲಿ ಎಲ್ಲ ಉಂಟು. ನಮ್ಮ ಒಂದು ಕ್ರಮ ಉಂಟು. ಏನು? ನಮ್ಮಲ್ಲಿ ಎಲ್ಲ ಇರ್ತದೆ, ಇನ್ನೊಬ್ಬರಲ್ಲಿ ಇದು ಇರಬಾರ್ದು. ಅದು ನಮಗೆ ಬೇಕು. ಆ ಭಾವನೆ ನಿಮ್ಮದು. ಹೌದು, ಇನ್ನೊಬ್ಬರಲ್ಲಿ ಇರಬಾರ್ದು. ಸ್ವರ್ಗಲೋಕ ನಮ್ಮಲ್ಲಾಗಬೇಕು ಎನ್ನುವಂತಹ ಉದ್ದೇಶದಿಂದ ಇವರೆಲ್ಲರನ್ನು ಸೇರಿಸಿಕೊಂಡು ನಾನು ಬಂದಿದ್ದೆ. ಇವರು ನಿಮ್ಮವರೇ? ಎಲ್ಲ ನಿಮ್ಮ ಪರಿಚಯ ಸಿಕ್ಕಿತು. ಒಂದು ಅನುಮತಿ ಕೊಟ್ಟರೆ ಅವರ ಪರಿಚಯವನ್ನು ಕೇಳಿ. ನಮಸ್ಕಾರ ಸ್ವಾಮಿ. ತಾವು? ಅಮಿತವ ಒಮ್ಮೆ ಹೇಳಿದ್ರೆ ಎರಡನೇ ಸಲ ಹೇಳಿದ್ರೆ ಇರಲಿ. ಯಾರು? ಅಮಿತ ಉಂಟಲ್ಲ. ಇದು ತಮ್ಮದು ಯಾವ ಖಾತೆ? ಸೇನಾಧಿಪತಿ. ರಕ್ಷಣಾ ಮಂತ್ರಿಯ. ನಮಸ್ಕಾರ. ಅತಿ ನಮಸ್ಕಾರ. ಯಾರು? ಅಲ್ಲ, ನೀವು
ನಕ್ಕಿದಕ್ಕೆ ನಾವು ನಕ್ಕಿದ್ವಿ. ನಮ್ಮ ಶೈಲಿಯ ಹೌದೇ? ಒಳ್ಳೇದು ಒಳ್ಳೇದು ಒಳ್ಳೇದು. ಅಂತೂ ನೀವಿಬ್ರು ನೆಕ್ಕಿದ್ರಲ್ಲ. ಸಂತೋಷ. ತಾವು ನಾಮಧೇಯ? ಕುಟಿಲಾಕ್ಷ. ನೋಡಿ ಕುಟಿ ಶೆಟ್ರೆ, ಯಾರದು? ಕುಟಿಲಾಕ್ಷ. ತಾವು ಇಲ್ಲಿಯ ಪ್ರಧಾನಮಂತ್ರಿ. ಪ್ರಧಾನಮಂತ್ರಿಯೋ? ಒಳ್ಳೇದು ಒಳ್ಳೇದು. ಏನ ಅದು ಹೆಸರು 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 ನಿಮ್ಮದು ಯಾವ್ದಾಯ್ತು? ಏನು? ಅಲ್ಲ, ಅವರಲ್ಲಿ ತಾವು ಏನಾಯ್ತು? ಮುಖ್ಯಮಂತ್ರಿ. ನೀವು ಮುಖ್ಯಮಂತ್ರಿಯ? ಸಂತೋಷ. ಈಗ ಅವರ ಉದ್ದೇಶ ಗೊತ್ತಾಯ್ತು. ಇನ್ನೊಬ್ಬರಲ್ಲಿ ಇರಬಾರ್ದು ಎನ್ನುವ ಹಾಗೆ ಅವರ ಉದ್ದೇಶವೇ ನಿಮ್ಮ ಉದ್ದೇಶ ಆಗಿರಬಹುದು. ಹಾಗಂತ ನಾನು ಒಳಗಿನಿಂದ ಅಪ್ಪಣೆ ಬರದೆ ಏನನ್ನು ನಿಮ್ಮಲ್ಲಿ ಹೇಳುವುದಕ್ಕಾಗುದಿಲ್ಲ, ಒಳಗೆ ಬಿಡುವುದಕ್ಕಾಗುದಿಲ್ಲ. ಆದಷ್ಟು ಬೇಗ ಒಂದು ವಿಷಯವನ್ನು ತಿಳಿಸಿ ಆದಷ್ಟು ಬೇಗ ಬರ್ತೇನೆ. ಅಲ್ಲಿಯವರೆಗೆ ಸ್ವಲ್ಪ ಸೈರಿಸಿ. ಏನು ಉತ್ತರ ಬರ್ತದೆ ನೀವು? ದುರಳನಾದಂತ ಬಂಡಾಸುರನ ದಾಳಿಯ ವಿಚಾರವಾಗಿ ಚರರಾಡಿದಂತ ನುಡಿಯನ್ನು ಕೇಳಿದ್ದೇನೆ. ತಕ್ಕ ಶಾಸ್ತಿಯನ್ನು ಗೈಬೇಕು. ಎಲ್ಲಿದ್ದಾರೆ ದೇವರು? ನಮ್ಮ ನಾಲ್ಕಲೋಕದ ಮೇಲೆ ಆಗಿದೆ. ಸರ್ವ ಸನ್ನದ್ಧತೆಯೊಂದಿಗೆ ರಣಕ್ಷೇತ್ರವನ್ನು ಸೇರ.
ಸ್ವರ್ಗಲೋಕ ಸ್ವಾಧೀನ ಉದ್ದೇಶ, ಅದರ ಹಿಂದೆ ಮತ್ತೊಂದು ಉದ್ದೇಶ ಇದೆ, ಪ್ರತೀಕಾರ ಮನೋಭಾವ. ಆದ ಕಾರಣ ಬಂದಿದ್ದೇನೆ. ನೀನಾಗಿಯೇ ಸ್ವರ್ಗಲೋಕವನ್ನು ಕೊಟ್ಟರೆ ಒಳಿತು, ಇಲ್ಲ ಅಂತಾದ್ರೆ ಸ್ವಾಧೀನ ಮಾಡಿ ಎಂದು. ನೂರು ಯಾಗದ ಮೂಲಕವಾಗಿ ತ್ರಿಮೂರ್ತಿಗಳ ಅನುಗ್ರಹದ ಮೂಲಕವಾಗಿ ನಾಲ್ಕಲೋಕವನ್ನು ಪಡೆದವನಿದ್ದೇನೆ. ನಿನ್ನ ಹಾಗೆ ಅದೆಷ್ಟೋ ದಾನವರು ಈ ಹಿಂದೆಯೂ ದಾಳಿಯನ್ನು ಮಾಡಿದ್ದಾರೆ. ಅವರಿಗಾದಂತಹ ಶಾಸ್ತಿಯನ್ನು ನಿನಗೂ ವಿಧಿಸಿಯೇ. ನಮಗೆ ಒಂದು ಕ್ಷಣ ಕುಡಿತರೆ ಸಾಕು. ಏನು ಅಷ್ಟು ಸಾಕು ಅಂತ ನೋಡುವ. ಕಾಳಗವನ್ನು ಮಾಡಕೂಡದು. ಅಡ್ಡ ನಿಂತದ್ದು ಯಾರು ಅಂತ ಅರ್ಥ ಆಗಿದೆ. ಸತ್ಯಲೋಕೇಶ ಬ್ರಹ್ಮದೇವರು ಸತ್ಯಲೋಕೇಶ್ವರ ಪಾದಾರವಿಂದಗಳಿಗೆ ಶರಣು ಶರಣ. ಶುಭವಾಗಲಿ. ಏನು ಬಂದಿರಿ? ಮೂರು ಲೋಕದ ಒಡೆಯನಾದಂತಹ ಈ ದೇವೇಂದ್ರನಲ್ಲಿ ಸಮರವನ್ನು ಕೊಡುವುದರ ಮೂಲಕವಾಗಿ ಈಗಾಗಲೇ ನೀನು ಗೆದ್ದವನೇ ಹೌದು. ಸರಿ ಸರಿ. ಸ್ವರ್ಗಲೋಕದ ಅಧಿಕಾರ ಎನ್ನುವುದು ನಿನ್ನ ಕೈವಶವಾಗಿದೆ. ಹಾಗೆಂದ ಮಾತ್ರಕ್ಕೆ ಈ ಸಮಯದಲ್ಲಿ ಸಂಧಾನಕಾರನಾಗಿ ನಾನು ಮಧ್ಯಪ್ರವೇಶ ಮಾಡುವುದಕ್ಕೆ ಕಾರಣ ಇದೆ. ಸ್ವರ್ಗಲೋಕದ ಅಧಿಕಾರ ನಿನಗೇ ಬಿಟ್ಟದ್ದು, ಆದರೆ ಸ್ವರ್ಗಲೋಕದಲ್ಲಿ ಅವನೇ ಇರಲಿ, ನನ್ನ ಆಳಾಗಿ ಅವ ಇರಲಿ. ಹೌದು. ಮಾತ್ರವಲ್ಲ, ಬೇರೆ ಯಾವುದಾದ್ರೂ ಸುವಸ್ತುಗಳು ನಿನಗೆ ಬೇಕು ಎಂದಾದ್ರೆ ಕೇಳಿಕೋ, ಎಲ್ಲವನ್ನು ನಿನಗೆ ಅನುಗ್ರಹಿಸುವವನಿದ್ದೇನೆ. ಓ ಸತ್ಯಲೋಕೇಶ್ವರ, ನುಡಿ ಮಾನ್ಯವೇ ಮಾನ್ಯವೇ ಸರಿ. ನಿನ್ನ ನುಡಿ ಮಾನ್ಯವೆನಗೆ ಗೀರ್ವಾಣರಿಯುವುದು ನಂದನವನವ. ಸ್ವರ್ಗಲೋಕವನ್ನು ಗೀರ್ವಾಣನಿಗೆ ಗೀರ್ವಾಣರು ಈವುದು ನಂದನವನವ. ಅಪ್ಸರೆಯರ ಗಣಿಕಾಂಗನೆಯರ ಯಾಣಿಯು ಸಹಿತ ಕಪ್ಪವ ಬಳಿಕ ಸಂಧಾನ ಕೊಪ್ಪುವೆನು ತಾನೆನು ತಲೆಗೆ. ಸಂಧಾನ ಕೊಪ್ಪುವೆನು ನಾಯೆನುತ್ತದೆ. ವಾಣಿ ರಮಣ ನಿನ್ನ ನುಡಿ ಮಾನ್ಯವೆನಗೆ. ಬ್ರಹ್ಮದೇವ, ಖಂಡಾಸುರ, ವಾಣಿ ರಮಣರಾದಂತಹ ನಿಮ್ಮ ಮಾತನ್ನು ನಾನು ಒಪ್ಪಲೇಬೇಕು. ಯಾಕೆ? ಕೈಲಾಸವಾಸಿಯಾದಂತಹ ಪರಮೇಶ್ವರನ ಅನುಗ್ರಹದಿಂದ ಈ ಬಂಡಾಸುರ ಇಷ್ಟು ಎತ್ತರಕ್ಕೆ ಏರಿದವ. ನಿಜ.
ಕೈಲಾಸದ ಪರಮೇಶ್ವರ ಬೇರೆಯಲ್ಲ, ಅದೇ ರೀತಿಯಾಗಿ ಸತ್ಯಲೋಕದ ಬ್ರಹ್ಮದೇವರು ಬೇರೆಯಲ್ಲ. ಮೂರು ಮೂರ್ತಿಗಳಲ್ಲಿ ಭೇದವಿಲ್ಲ ಎನ್ನುವಂತಹ ಕಲ್ಪನೆ ಉಳ್ಳವರು ನಾವು. ಆದ ಕಾರಣ ನಿಮ್ಮ ಮಾತು ನನಗೆ ಮಾನ್ಯವೇ ಸರಿ. ಸ್ವರ್ಗಲೋಕದಲ್ಲಿ ದೇವೇಂದ್ರನೇ ಇರಲಿ, ನಮ್ಮ ಅಡಿಯಾಳಾಗಿ ಆಳ್ವಿಕೆ ನಡೆಸುವಲ್ಲಿ ಯಾವುದೇ ಆಕ್ಷೇಪ ಇಲ್ಲ. ಹಾಗೆಂದು ಕೆಲವು ವ್ಯವಸ್ಥೆಯನ್ನು ನನಗೆ ನೀವು ಮಾಡಿಕೊಡ್ಬೇಕು. ಹೇಗೆ? ನಂದನವನವನ್ನು ನನಗೆ ಬಿಟ್ಟು ಕೊಡುವುದಕ್ಕೆ ಹೇಳಬೇಕು. ಹೌದಾ? ದೇವೇಂದ್ರ, ದೇವರೇ, ನಂದನವನವನ್ನು ಆತನಿಗೆ ನಾವು ಬಿಟ್ಟು ಕೊಡಬೇಕಂತೆ. ನಂದನವನನ್ನು ಕೊಟ್ಟ ಕೂಡಲೇ ಅವನು ಊರಿಗೆ ತಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ನಮ್ಮ ಸ್ವರ್ಗದಲ್ಲಿ ಇರ್ತದ. ಆದಿತ್ತು ಕೊಡುವ. ಆತ ಒಪ್ಪಿಕೊಂಡಿದ್ದಾನೆ. ನಮಗೆ ಊರಿಗೆ ಕೊಂಡು ಹೋಗಬೇಕು ಅಂತ ಏನು ಇಲ್ಲ. ಅವನ ಊರಿನ ಒಳಗೆ ನಮ್ಮ ವ್ಯವಹಾರ. ಸರಿ, ಇಷ್ಟು ಮಾತ್ರವಲ್ಲ, ಮತ್ತೆ ಅಪ್ಸರ ಸ್ತ್ರೀಯರ ಅವಶ್ಯಕತೆ ನಮಗೆ ಇದೆ. ಹೌದಾ? ನಮ್ಮ ರಕ್ಕಸರ ದೊಡ್ಡ ದುರ್ಬಲತೆಯನ್ನು ಹೌದಾ? ಯಾವಾಗ ನೋಡಿದ್ರು ಉಪದ್ರ ಸಹಿಸುವುದಕ್ಕಾಗುದಿಲ್ಲ. ಬೇಕು ಬೇಕು ಬೇಕು. ಅಪ್ಸರ ಸ್ತ್ರೀಯರು ಸಿಕ್ಕಿದ್ರೆ ಸಾಕು. ಕೇಳ್ತೇನೆ, ಅಪ್ಸರಾಂಗನೆಯರನ್ನು ಬಿಟ್ಟು ಕೊಡ್ಬೇಕಂತ. ಸ್ವರ್ಗಕ್ಕೆ ಬಂದವರಿಗೋಸ್ಕರ ಅವರಿರುವುದು. ಕೊಡುವ. ಅದನ್ನು ಒಪ್ಪಿಕೊಂಡಿದ್ದಾನೆ. ಕಪ್ಪಗಾಣಿಕೆಗಳು ಆಗಾಗ ನಾನು ಹೇಳಿದ ಹಾಗೆ ಕಳಿಸ್ಬೇಕು. ಎಲ್ಲಾ ವ್ಯವಸ್ಥೆ ಮಾಡ್ತೇನೆ. ಕೇಳಿದ್ರ? ಕಪ್ಪ ಕಾಣಿಕೆ ಕೊಡ್ಬೇಕು. ನೀವು ಹೇಳಿದ ಮೇಲೆ ಮತ್ತೆ ಕೊಡದಿರ್ಲಿಕ್ಕಾಗುತ್ತದ? ಆದಿ ಧಾರಾಳ ಆಯ್ತು. ಇನ್ನು ಇನ್ನೊಂದು ಸಣ್ಣ ಬೇಡಿಕೆ. ಏನದು? ಬೇರೇನು ಬೇಡ. ದೇವೇಂದ್ರನ ಮಡದಿಯಾದಂತಹ ಶಚಿ ನನಗೆ ಸಿಗಬೇಕು. ನಿನ್ನ ಕಥನಿಗೆ ತಕ್ಕ ನುಡಿದೆ ಹಣ ನಿನ್ನದಾದಂತಹ ಮಾತುಗಳನ್ನು ಕೇಳಿದಾಗ ಆಶ್ಚರ್ಯವಾಗುತ್ತಾ ಇದೆ. ಕೇಳಿದಂತಹ ಸಕಲ ಸುವಸ್ತುಗಳನ್ನು ನಿನಗೆ ಬಿಟ್ಟುಕೊಟ್ಟೆ ಎಂದಾದ್ರೆ ಕಟ್ಟ ಕಡೆಗೆ ಕೇಳಿದ್ದೇನು? ದೇವೇಂದ್ರನ ಮಡದಿ ಪರಮಪತಿ ವೃತೆಯಾದಂತಹ ಸಾತ್ವಿ ಶಿರೋಮಣಿಯಾದಂತಹ ಶಚಿ ದೇವಿಯನ್ನು ನಿನ್ನದಾದಂತಹ ಹೆಸರಿಗೆ ತಕ್ಕದಾದಂತಹ ಬುದ್ಧಿಯನ್ನು ತೋರ್ಪಡಿಸಿದೆ ಎಂಬುದರಲ್ಲಿ ಅನುಮಾನವೇ ಇಲ್ಲ. ನಿನ್ನಂತಹವನ ಮುಖವನ್ನು ಅರೆಕ್ಷಣ ನೋಡಲಾರೆ. ನೀನು ಹಾಳಾಗಿ ನಿಲ್ಲಿ, ಸ್ವಲ್ಪ ನಿಲ್ಲಿ. ಅಲ್ಲ, ಇವನಲ್ಲಿ ಬರುವುದಕ್ಕೆ ಯಾರು ಹೇಳಿದ್ದು? ಬಂದ ಅವನಷ್ಟಕ್ಕೆ ಅವ ಹೋದ. ಅಲ್ಲ, ಸಂಧಾನ ಮಾಡಿ ಎನ್ನುವ ಹಾಗೆ ಇವರಲ್ಲಿ ನಾವು ಕೇಳಿಕೊಂಡಿದ್ದೇವೆ. ಅಧಿಕ ಪ್ರಸಂಗಿ ಬ್ರಹ್ಮದೇವ ಬಂದ, ಸಂಧಾನಕ್ಕಾಗಿ ಬಂದ. ಏನು ಬೇಕು ನೀನು ಪಡ್ಕೊಳ್ಳು, ಸ್ವರ್ಗಲೋಕ ಅವನಿಗೆ ಬಿಟ್ಟುಕೊಡು. ಕೇಳಿದ್ರೆ ಇವನಿಗೆ ಕೋಪ ಬಂದಿದೆ. ಅಲ್ಲ, ಯಾಕೆ ಕೋಪ ಬಂದದ್ದು ಅಂತ ನನಗೆ ಈಗಲೂ ಅರ್ಥ ಆಗ್ಲಿಲ್ಲ. ನಾನೇನು ಇವನ ಹೆಂಡತಿಯನ್ನು ಕೇಳಿದಿನ? ಬ್ರಹ್ಮದೇವನ ಮಡದಿ ಶಾರದೆಯನ್ನೇನು ನಾನು ಕೇಳಲಿಲ್ಲ. ನಾನು ಕೇಳಿದ್ದು ದೇವೇಂದ್ರನ ಮಡದಿಯನ್ನು. ಮತ್ತೆ ಇವನಿಗೆ ಯಾಕೆ ಕೋಪ ಬಂದದ್ದು? ಅಧಿಕ ಪ್ರಸಂಗಿ ಬಂದಿದ್ದಾನೆ, ಹೋಗಿದ್ದಾನೆ. ಅವನ ಮಾತು ನಮಗೆ ಲಕ್ಷ್ಯವೇ ಅಲ್ಲ. ಇನ್ನೇನು ಮಾಡಲಿ? ಇಂದ್ರಾದಿ ದೇವತೆಗಳನ್ನು ಬಂಧಿಸಿ ದರನೆ ಶೂನ್ಯಕಾಪುರಕ್ಕೆ ಎಳೆದುಕೊಂಡು ಹೋಗಿ ಚಿತ್ರ ಹಿಂಸೆಯನ್ನು ನೀಡಬೇಕಾಗಿದೆ. ನೋಡ್ತೇನೆ. ಬಂಧಿಸಿ ಎಳೆದುಕೊಂಡು ಹೋದ ಇಂದ್ರಾದಿ ದೇವತೆಗಳಲ್ಲಿ ಸರಿಯಾಗಿ ನಾನು ದುಡಿಸಿದೆ. ಹೊರೆಯನ್ನು ಹೊರಸಿದೆ, ಬಂಡಿಗಳಿಂದ ಎಳೆಸಿದೆ, ಶಿಕ್ಷೆಯನ್ನು ನೀಡುತ್ತಾ ಇದ್ದೇನೆ. ಅಷ್ಟು ನನಗೆ ಸಾಕಾಗಲಿಲ್ಲ. ಪುನಃ ಶಚಿಯ ನೆನಪಾಗಿದೆ. ಸ್ವರ್ಗಲೋಕವನ್ನು ಏರಿದೆ, ಅಂತಃಪುರವನ್ನು ಜಾಲಾಡಿದೆ. ಎಲ್ಲಿ ನೋಡಿದರೂ ಶಚಿ ಇಲ್ಲ, ತಪ್ಪಿಸಿಕೊಂಡಿದ್ದಾಳೆ. ಹೋಗಲಿ, ಎಂದಾದರೂ ಒಂದು ದಿನ ಅವಳು ಸಿಗಲೇಬೇಕು. ಏನೇ ಆಗಲಿ, ತ್ರಿವಿಷ್ಟಭ ಬರಿದಾಗಿದೆ.
ಅದಕ್ಕಾಗಿ ಸೃಷ್ಟಿ ಕಾರ್ಯವನ್ನು ಮಾಡುವ ಅರ್ಹತೆ ಉಳ್ಳ ನಾನು 2 ಭುಜಗಳನ್ನು ತಿಕ್ಕಿ ಈರುವರು ವೀರರನ್ನು ಸೃಷ್ಟಿಸ್ತೇನೆ. ಗೊತ್ತಾಗ್ಲಿಲ್ಲ. ಅತ್ತ ಇತ್ತ ನೋಡಿದ್ರೆ ನೀನು ನಮ್ಮ ಕಣ್ಣ ಮುಂದೆ, ನಮಗಿಂತಲೂ ಮೊದಲು ನೀನು ಹುಟ್ಟಿರುವ ಕಾರಣದಿಂದ ನಿನ್ನನ್ನು ಅಣ್ಣ ಹಾಗೆ ಸಂಬೋಧಿಸಿದ್ದೇನೆ. ನನ್ನ ಸೃಷ್ಟಿಗೆ ಕಾರಣೀಕರ್ತನು ನೀನೆಯೋ ಹೌದು ಅಂತಾದ್ರೆ ಯಾಕೆ ಸೃಷ್ಟಿ ಹೇಳು. ಜನಿಸುವಾಗ ವಿದ್ಯೆಗಳ
ಪಡೆದುಕೊಂಡಿದ್ದೇವೆ ನಾವು. ಅಂತಹ ನಮ್ಮನ್ನು ಸೃಷ್ಟಿಸುವುದಕ್ಕೆ ಏನು ಕಾರಣ? ತಮ್ಮಂದಿರ ನನ್ನನ್ನು ಅಣ್ಣ ಎನ್ನುವ ಹಾಗೆ ಸಂಬೋಧಿಸಿದಿರಿ. ಆದ ಕಾರಣ ನೀವಿರುವರು ನನ್ನ ತಮ್ಮಂದಿರೇ. ಎಡಭುಜವನ್ನು ತಿಕ್ಕಿದಾಗ ಹುಟ್ಟಿಕೊಂಡವನೇ ನೀನು ವಿಶುಕ್ರ, ಬಲಭುಜದಿಂದ ಹುಟ್ಟಿಕೊಂಡವ ನೀನು ವಿಶುಂಗ. ನೀನು ಭೂಲೋಕದ ಆಳ್ವಿಕೆಯನ್ನು ನಡೆಸಬೇಕು, ನಿನಗೆ ಪಾತಾಳ. ಏನು ಮಾಡ್ತೀರಿ? ಹುಟ್ಟಿದ ಕಾಲಕ್ಕೆ ಉದ್ಯೋಗವನ್ನು ಪಡೆದ ಪ್ರಥಮರು ನಾವುಗಳು. ನೀನು ಕೊಟ್ಟದ್ದು ಆಜ್ಞೆ, ಅದು ಶಿರೋಧಾರ್ಯ. ಈ ಕೂಡಲೇ ಭೂಲೋಕವನ್ನಿಳಿಯುತ್ತೇನೆ. ಧರಣಿ ಪರ ದರ್ಪವನ್ನು ಮುರಿದು ನನ್ನ ಅಧಿಕಾರ ಮುದ್ರೆಯನ್ನು ಹಚ್ಚುತ್ತೇನೆ. ಆ ಮುಖೇನವಾಗಿ ನಿನ್ನ ಕೀರ್ತಿಯನ್ನು ಪಾತಾಳ ಲೋಕದಲ್ಲಿರುವಂತಹ ಭುರಗಾದಿಗಳ ಹೆಡೆಯನ್ನು ತಡೆಯುತ್ತೇನೆ. ನನ್ನ ದಕ್ಷ ಆಡಳಿತವನ್ನು ಸ್ಥಾಪಿಸುತ್ತೇನೆ. ಆ ಕಾಲದಲ್ಲಿ ಬೀಡು ಗಣ್ಣರೇ ಬಂದ್ರೆ ಅವರು ನನಗೆ ಲಕ್ಷ್ಯವಲ್ಲ. ಒಂದು ವಿಚಾರ ನಿಮ್ಮಲ್ಲಿ ನಾನು ಹೇಳ್ತೇನೆ, ಹೇಳಿ. ಭೂಲೋಕ ನಮ್ಮ ಸ್ವಾಧೀನ ಆಗಿದೆ. ಇನ್ನು ನೀವು ಕೇವಲ ಪಾಲನೆ ಮಾಡಿದ್ರೆ ಸಾಕು. ನೀನು ಅಷ್ಟೇ ಭುರಗಾದಿಗಳ ದರ್ಪವನ್ನು ಮುರಿದದ್ದಾಗಿದೆ. ಅಲ್ಲ, ಇನ್ನೂ ಎಲ್ಲಿಯಾದ್ರೂ ಎದ್ದು ಬಂದ್ರೆ ಹಾಗೆ ಹೇಳು. ಇನ್ನು ಎಲ್ಲಿಯಾದ್ರೂ ಎದ್ದು ಬಂದ್ರೆ ನಿಮ್ಮ ಸೃಷ್ಟಿಯ ರಹಸ್ಯ ಏನು? ಕೇವಲ ರಾಜ್ಯಭಾರ ಲೋಕವನ್ನು ನೋಡಿಕೊಳ್ಳುವುದಕ್ಕೆ ಅಷ್ಟೇ. ಮುಂದುವರಿಸಿರಿ. ಏನೋ ಒಂದು ಮನಸ್ಸಿನಲ್ಲಿ ಉಲ್ಲಾಸ. ಈರುವರು ತಮ್ಮಂದಿರನ್ನು ಪಡೆದದ್ದಾಗಿದೆ, ಇನ್ನೊಬ್ಬಳು ತಂಗಿಯನ್ನು ಪಡೆಯಬೇಕು ಅಂತಾಗಿದೆ. ಏನು ಮಾಡೋಣ? ವಕ್ಷಸ್ಥಲ ಇಲ್ಲಿಗೆ ನನಗೆ ಮದುವೆ ಮಾಡು. ಹುಟ್ಟಿ ಅರ್ಧ ಗಳಿಗೆ ಆಗ್ಲಿಲ್ಲ, ಮದುವೆ ಮಾಡುವುದು. ಇದು ನಮ್ಮ ರಕ್ಕಸರ ಹಣೆ ಬರಹ. ಯಾ ತಂಗಿ, ನಿನಗೆ ಇದುವರೆಗೆ ನಾಮಕರಣ ಆಗಲಿಲ್ಲ, ಈಗಲೇ ನಿನಗೆ ಮದುವೆ ಮಾಡಿಸಬೇಕಾ? ಮೊದಲಾಗಿ ನಾಮಕರಣ ಮಾಡ್ತೇನೆ, ಮತ್ತೆ ಮದುವೆ ಬಗ್ಗೆ ಯೋಚಿಸೋಣ. ಹೇಗೆ ಹೆಸರಿಡುವುದು? ಹುಟ್ಟಿದ ಕ್ಷಣ ಆರ್ಭಟಿಸಿದಳಲ್ಲ, ಅವಳ ಬಾಯಿಯಿಂದ ಧೂಮ ಹೊರಗೆ. ಆದ ಕಾರಣ ನನ್ನ ತಂಗಿಯ ಹೆಸರು ಧೂಮಿನಿ. ತಂಗಿ ಧೂಮಿನಿ. ಅಣ್ಣ, ಓ ಮೊದಲು ಮದುವೆ, ಆಮೇಲೆ ಓಮಿನಿ. ಕಿವಿ ಸ್ವಲ್ಪ ದೂರವ ಅಂತ. ಮದುವೆ ಆದಷ್ಟು ಬೇಗನೆ ಮಾಡ್ತೇನೆ. ಯೋಗ್ಯ ಪುರುಷನನ್ನು ನೋಡಿ
ಆದಷ್ಟು ಬೇಗನೆ ನಿನಗೆ ಮದುವೆ ವ್ಯವಸ್ಥೆ ಮಾಡ್ತೇನೆ, ಏನು ಯೋಚಿಸಬೇಡ. ಏನು ಸರಿ, ಏನೇ ಆಗಲಿ 3 ಲೋಕ ನಮ್ಮ ಸ್ವಾಧೀನವಾಗಿದೆ. ಇನ್ನು ಮಾಡುವುದಕ್ಕೆ ಬೇರೆ ಕಾರ್ಯವೇನು ಉಳಿದಿಲ್ಲ. ಸ್ವಲ್ಪ ವಿಶ್ರಾಂತಿಯನ್ನು ಅನುಭವಿಸ್ತೀನಿ. ನಮಸ್ತೆ ಆದರಣೀಯ ಕಲಾಭಿಮಾನಿಗಳೇ. ಶ್ರೀ ಪೂಮಾನಿ ಕಿನ್ನಿಮಾನಿ ಯುವ ಬಳಗ ರಿಜಿಸ್ಟರ್ಡ್ ಬೋಳಿಯಾರು ಇವರಿಗೆ ಮೇಳದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಕೊಡಲಿರುವಂತಹ ಎಲ್ಲ ಸರದೈ ಪ್ರೇಕ್ಷಕ ವೃಂದದವರಿಗೂ ಕೂಡ ಮೇಳದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯು ಹಾಗೂ ಸ್ಥಳದಲ್ಲಿ ನೆಲೆಸಿರುವಂತಹ ದೈವಗಳು ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಆಶಿಸುತ್ತಾ, ಬರುವ ರಾತ್ರಿ ನಾವು ಅಭಿಮನ್ಯು ಕಾಳಗ ಮತ್ತು ದಕ್ಷದ್ವರ ಎನ್ನುವಂತಹ ಕಥಾಭಾಗವನ್ನು ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವರೆ ಸಭ್ಯರಲ್ಲಿ ಭಾಗವತರಲ್ಲಿ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಗೆಲ್ಗೆ. ಭಕ್ತ ಜನಮಂದಲೆ, ಈ ಗ್ರಾಮನ ಕಾಪುನಂಚಿನ ಗ್ರಾಮ ದೇವರುಗಳ ಈ ಭೂಮಿನ ಕಾಪಿನಂಚಿನ ನಾಗದೇವರಿಗೆ ನೀಟಪ್ಪ ಅಡ್ಡಬೋರಂದು ಶ್ರೀ ಕಿನ್ನಿಮಾನಿ ಭೂಮಾನಿ ಧೂಮಾದಿ ದೇವದ ವಾರ್ಷಿಕದ ಉಜ್ಜಯದ ಕಜ್ಜರು ಸೇರಿದಂತೆ ಮಾತ ಕಲಾಭಿಮಾನಿ ಅಂಚನೆ ಭಗವದ್ಭಕ್ತ ಬಂಧುಗಳ ಇಂಥ ಕಾರ್ಯಕ್ರಮ ಮೋಕಡೆ ಎದುಕೊಂಡು ಇಣಿತ ಯಕ್ಷಗಾನ ಪ್ರದರ್ಶನ ಕೊಡ್ತಿನಂಚಿನ ಶ್ರೀ ಪಾವಂಜ ಮೇಳದ ಮಾತ ವ್ಯವಸ್ಥಾಪಕರುಗಳ ಅಂಚನೆ ಕಲಾಭಿಮಾನಿ ಕಲಾವಿದರಿಗಳ ಯುವ ಬಳಗದ ಬೋಳಿಯಾರ ಪರವಾದ ಸುರುಕಾತ ಸ್ವರ್ಮ ಸಂದೇಹಿತ ಮತ್ತೊಂದು ಇಣಿತ ಈ ಒಂದು ಕಾರ್ಯಕ್ರಮಗಳು ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಸ್ಥಾಪಕ ಅಧ್ಯಕ್ಷರಾಯನಂಚಿನ ಶ್ರೀಯುತ ಸತೀಶ್ ಶೆಟ್ಟಿಗೆ ಮಾನಾಧಿಕ ಕೊರ್ಪಣಂಚಿನ ಕಾರ್ಯಕ್ರಮ ದಿವಂದ ಈ ವೇದಿಕೆಗೆ ಸಮಿತಿದ ಅಧ್ಯಕ್ಷರಾಯನ ಶ್ರೀಯುತ ಸಂತೋಷ್ ಕುಮಾರ್ ರೈಕುಲು ಅಂಚನೆ ಸಮಿತಿಯ ಸದಸ್ಯರಾಯನಂಚಿನ ಶ್ರೀಯುತ ಶ್ರೀಧರ್ ಶೆಟ್ರು ಅಂಚನೆ ಸದಸ್ಯರಾಯನ ಶ್ರೀಯುತ ಉಮೇಶ್ ಶೆಟ್ರು ವೇದಿಕೆಗೆ ಪಾಲು ಪಡೆಯೊಂದು ಈ ಅಂಚನೆ ಮಜಿ ಮಹಮ್ಮಾಯಿ ದೇವಸ್ಥಾನದ ಅರ್ಚಕರಾಯನಂಚಿನ ಮನೋಹರ್ ಭಟ್ರು ಶ್ರೀಯುತ ಉಮೇಶ್ ಕಾಂಬೀರ ಬೋಳಿಯಾರ ಕುತ್ತು ಮುಖನ ಉಪಸ್ಥಿತರು ಶ್ರೀಯುತ ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಸ್ಥಾಪಕ ಅಧ್ಯಕ್ಷರಾಯನಂತೆ ಈ ಮೇಳದ ಸಂಚಾಲಕರಾಯನಂತೆ ಶ್ರೀಯುತ ಸತೀಶ್ ಪಟ್ಲೆಗೆ ಮಾನಾಧಿಕ ಕೊರ್ಪಣಂಚಿನ ಕಾರ್ಯಕ್ರಮ ದಯಮಲ್ತದು ಸತೀಶ್ ಶೆಟ್ರು ಎಂಕಲ ಕೊರ್ಪಣ ಮಾನಾಧಿಕ ಪೀಠ ಪಾಲು ಪಡೆಯುವುದು ಮಾಡದು ವಿನಂತಿ ಮಲ್ತನ್ವ. ಯಕ್ಷಧ್ರುವ ಫೌಂಡೇಶನ್ ಸ್ಥಾಪನೆ ಮಾಡ್ತದೆ ಅವೇತ ಕಲಾವಿದರಿಗೆ ಸಹಕಾರ ಮಂತ್ರಿನಂಚನೆ ಅವತ್ತಂದೇ ನಮ್ಮ ರಾಷ್ಟ್ರಪುರದ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಪುಗರ್ತಿನ ಪಡೆಯುವಂಥ ಶ್ರೀಯುತ ಸತೀಶ್ ಶೆಟ್ರು ಇನ್ನಿತ ಈ ಕಾರ್ಯಕ್ರಮ ಮಾನಾದಿಗೆ ಮಲ್ಪಡಂಚಿನ ಹೊರತು ವೇದಿಕೆಯಿಂದ ಮಾತ ಗಣ್ಯರು ಎಂಕಲು ಕೊರ್ಪಣ ಕಿಂಚಿತ್ತ ಸೇವನಾರು ಮಲ್ಲ ಸೇವೆ ಬಂದ ಸ್ವೀಕಾರ ಮಲ್ಪಡು ಬಂದು ಸೇರಿದ ಮಾತ ಕಲಾಭಿಮಾನಿ ಬಂಧುಲ್ನ ಭಗವದ್ಭಕ್ತ ಬಂಧುಲ್ನ ಪರವಾದ ಕಿನ್ನಿಮಾನಿ ಭೂಮಾನಿ ಸಮಿತಿಯ ಪರವಾದ ವಿನಂತಿ ಮಲ್ತನ್ವ. ಶ್ರೀಯುತ ಸತೀಶ್ ಶೆಟ್ರು ಮಾನಾದಿಕ ಪೀಠ ಪಾಲು ಪಡೆಯೋಡು ಅಂಚನೆ ಕ್ಷೇತ್ರದ ಕುರಿಕಾರ್ ಮೇಲೆ ಅದುಪ್ಪನಂತ ಸಂತೋಷ್ ಕುಮಾರ್ ರೈಕಲು ಹಿರಿಯರಾಯನಂಚಿನ ಶ್ರೀಯುತ ಶ್ರೀಧರ್ ಶೆಟ್ರು ಶ್ರೀಯುತ ಉಮೇಶ್ ಕಾಂಬೀರ ಬೋಳಿಯಾರ ಗುತ್ತು ಉಮೇಶ್ ಶೆಟ್ಟಿ ಪೊಯ್ಯೆ ಅಂಚನೆ ಯುವ ಬಳಗ ಬೋಳಿಯಾರದ ಅಧ್ಯಕ್ಷರು ಸದಸ್ಯರು ಉಪಸ್ಥಿತಿ ಇತ್ತಿಕೊರ್ಪಣಂಚಿನ ಮಾನಾದಿಗೆ ಯಕ್ಷಧ್ರುವ ಪಟ್ಲ ಸಂಸ್ಥೆನ ಆರಂಭ ಮಾಡ್ತದೆ. ಯಕ್ಷಗಾನದ ರುಚಿನಿ ಪ್ರತಿಯೊಂದು ಕಲಾವಿದರು ಕೊರ್ನಂಚಿನ ಶ್ರೇಷ್ಠ ಮಟ್ಟದ ಉತ್ಕೃಷ್ಟ ಮಟ್ಟದ ಕಲಾವಿದರಾದ ಪುಣಂಚಿನ ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲ ಕೊರ್ಪಣಂಚಿನ ಮಾನಾದಿಗೆ ಗಣ್ಯರ ಪರವಾದ ಸತೀಶ್ ಶೆಟ್ಟಿಗೆ ಕೊರ್ಪಣಂಚಿನ ಮಾನಾದಿಗೆ ಇಂದು ಕಿಂಚಿತ್ತ ಸೇವೆಯನ್ನು ಮಲ್ಲ ಸೇವೆ ಎಂದು ಬಣ್ಣದ ಸ್ವೀಕಾರ ಮಾತ್ರ ಕಲಾಮಾತೆ ಸಾರದಿನ ಅನುಗ್ರಹದೊಟ್ಟಿಗೆ ಈ ಕ್ಷೇತ್ರದ ಒಪ್ಪಡೊಂದು ಬಣ್ಣದ ಈ ಪೊರ್ತುಡು ಶುಭ ಹಾರೈಕೆಯನ್ನು ಸಲ್ಲಿಸ ಹೊಂದಿಲ್ಲ. ಮಾನಾದಿಗೆ ಮಂತ್ರಿ ನಂತರ ಶ್ರೀ ಸಂತೋಷ್ ಕುಮಾರ್ ರೈಕರು ರೆಡ್ ಪಾತ್ರಣಿ ಪೊರ್ತರು ಬೀರ್ಕೊಡು. ವಿಶೇಷವಾದ ಮಾಂಗನದ ದೇವರನಂಚನ ಶ್ರೀ ಸೋಮನಾಥ ದೇವರನ ಚರಣ ಪಾದ ಕಮಲಾರವಿಂದು ಗಡ್ಡ ಬುರೊಂದು ನಮ್ಮೆಂದು ಬತ್ತಿನಂಚಿನ ಮಜಿ ಮಹಮ್ಮಾಯಿ ಅಪ್ಪೆನ ಸಾನ್ನಿಧ್ಯಗಳ ಅಡ್ಡ ಬುರೊಂದು ನಮ್ಮೆಂದು ಬತ್ತಿನಂಚಿನ ಕುಂಟಲಾಗಿರಿ ಲಕ್ಷ್ಮೀನರಸಿಂಹ ದೇವರನ್ನೆಲ್ಲ ಆ ಕಾರ್ಯ ಸಾಷ್ಟಾಂಗ ಅಡ್ಡ ಬುರೊಂದು ವಿಶೇಷವಾದ ಕಾರ್ಣಿಕದ ಮಣ್ಣು ಈ ಗ್ರಾಮ ದೇವರಾಯನಂಜನ ಕುರಿಯಾರ್ದಾರು ಈ ಮಣ್ಣದ ಕಾರ್ಣಿಕ ದೇವರಾಯನಂಜನ ಈ ಗ್ರಾಮದ ದೇವರಾಯನಂಜನ ಪೂಮಾನಿ ಕಿನ್ನೈಮಾನಿ ಮಾಡದ ದೇವರ ಅಷ್ಟಾಂಗ ಅಡ್ಡ ಬುರೊಂದು
ವಿಶೇಷವಾದ ನಮ್ಮೆಂದು ಬತ್ತಿನ ಜನ ಮಾತ ಪರಿವಾರ ದೈವಗಳನ್ನು ಎಣ್ಣೆಂದು ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಅರ್ನಲ ಆಶೀರ್ವಾದತೆ ತಂದು ಸತೀಶಣ್ಣನ ಬಗ್ಗೆ ದಾಳ ಪಾತಿರರ್ಜಿ ಸತೀಶನ್ನೇ ಪಂಡನಂದ ನಮ್ಮ ಒಂಜಿ ಶಕ್ತಿ ನಮ್ಮ ಮಾತರ್ನ ಒಂಜಿ ಶಕ್ತಿ ವಿಶೇಷವಾದ ಪೂಮಾನಿ ಕಿನ್ನಿಮಾನಿ ಮಾಡದ ಬ್ರಹ್ಮ ಕೆಲಸ ಅನ್ನಾಗ ಅರ್ನ ಪಪ್ಪ ಪಟ್ಲಗೊತ್ತು ಮಾಬಲ್ ಶೆಟ್ರು ಐತ ಒಟ್ಟಿಗೆ ಸತೀಶ್ ಶೆಟ್ರು ನಮ್ಮ ಪಟ್ಲಗೊತ್ತು ಅಕ್ಕಳು ಬರ್ತದೆ ಈ ದೇವರಿಗೆ ನಮ್ಮ ಎಕ್ಸ್ಪೆಕ್ಟ್ ಮನ್ಪುಣಿರ್ತಲ್ಲ ಜಾಸ್ತಿ ಆ ಧನ ಸಹಾಯ ಮಂತದಿಲ್ಲ ನಂಗೆ ಆ ಪಡ್ತರು ಭಾರಿ ಮಲ್ಲ ಸಹಾಯ ಮಂತೇರಿ ಅಪಗ ಮೂಲ ಇತ್ತದ ನಾನು ತಂತಿರ್ದಾರೆ ಭಾರಿ ಪೊರ್ಲುಡು ಭಾರಿ ಶೋಕುಡು ಈ ದೇವರನ್ನ ಎದುರು ಉಂತದು ಪ್ರಾರ್ಥನೆ ಮಂತೇರಿ ಸತೀಶಣ್ಣ ಈರು ಕೇವಲ ಇದೇ ಮಾತ್ರ ಸೀಮಿತ ಈ ನಮ್ಮ ದಕ್ಷಿಣ ಕನ್ನಡಕ್ಕೆ ಸೀಮಿತ ಈರು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಲ್ಲ ಈರ್ನ ಪುದರ್ ಬರಡು ಈರು ಸಮಾಜ ಸೇವೆ ಮನ್ಪಡು ನೂರಾರು ಕಲಾವಿದರನ ಈರು ಆಶಾಕಿರಣ ಅವಡೊಂದು ಅಪ್ಪ ಪ್ರಾರ್ಥನೆ ಮಂತದನ ಇತ್ತ ಎನ್ನ ಕಣ್ಣೆದುರು ಬರ್ಪುಂಡು ಇನಿ ಸತೀಶನ್ನೇ ಅವು ಒಂಜಿ ಸತೀಶನ್ನ ಆ ಒಂದ ಕೇವಲ ಒಂಜಿ ಶಕ್ತಿ ಅದು ಆರು ಮನ್ಪುನಂಚಿನ ಕೆಲಸ ಒಂಜಿ ರಡ್ಡತ್ತು ಸಾವಿರ ಕಲಾವಿದರನ ಆ ಇಲ್ಲಗೆ ಆಶಾಕಿರಣ ಅದು ದೀಪ ಅದು ಇನಿ ಅಂತಾರಾಷ್ಟ್ರ ಮಟ್ಟದ ಈತ ಪುದರ್ ಬರೋಡನ್ನ ಈತ ಜನಕುಲನ ಆಶೀರ್ವಾದ ಅದಿಪ್ಪು ಆರೆ ಕನಕಟ್ಟಿನಂಚಿನ ಅತ್ಯಂತ ಪಾಪದಕ್ಲೆಗೆ ನೂರಾರು ಆ ಇಲ್ಲು ಕಟ್ಟಡು ಪನ್ಪುಣ ಕನಕಟ್ಟದನ ಅವಳ ಸಾಕಾರ ಆ ಒಂದು ಇಪ್ಪುನಿಂದ ಅವು ಆ ದೇವರನ ಶಕ್ತಿ ಸಾವಿರಾರು ಲಕ್ಷಾಂತರ ಜನಕ್ಕಳು ಇನಿ ಪಟ್ಲ ಸತೀಶನ ಆಟ ಓಲುಂಡು ಬಣ್ಣನ ಆ ವಿಶೇಷವಾದ ಅವರಿಗೆ ಆಶೀರ್ವಾದ ಕೊರೊಂದುಳ್ಳೇರು ಎನ್ನ ಅತ್ಯಂತ ಆತ್ಮೀಯ ಮಿತ್ರ ಅದು ನಮ್ಮ ಈ ಸಮಿತಿಗೆ ಅತ್ಯಂತ ಗೌರವದ ಒಂದು ಆಧಾರದ ವ್ಯಕ್ತಿ ಅದು ಎಂಗ್ಳು ಒಟ್ಟಿಗೆನೆ ಒಟ್ಟಾದೆ ಇರ್ತದೆ ಎಂಗ್ಳ ಅರ್ನ ಬೆಳವಣಿಗೆ ಇನಿ ಈ ಉತ್ತುಂಗ ಸ್ಥಿತಿಗೆ ಎನ್ನಗ ಅತ್ಯಂತ ಖುಷಿ ಪಡೆಯವನಿ ಆ ಎಂಗ್ಳು ಕೊರಿನಂಚಿನ ಆ ಎಲ್ಲಿಯ ಗೌರವನು ಅತ್ಯಂತ ಪ್ರೀತಿಪೂರ್ವಕವಾದ ಸ್ವೀಕಾರ ಮಂತನ ಸತೀಶಣ್ಣಗೆ ವಿಶೇಷವಾದ ಇಡೀ ಗ್ರಾಮದ ಪರವಾದ ನಮ್ಮ ಈ ಪೂಮಾನಿ ಕಿನ್ನಿಮಾನಿ ಮಾಡದ ದೈವದ ಇಡೀ ಸಮಿತಿದ ಪರವಾದ ಆರು ನಾನಾತು ಉತ್ತರೋತ್ತರ ಅಭಿವೃದ್ಧಿ ಆದ ಅರೆಗ ಆ ದೇವರೇ ನಮ್ಮಿನಂಚಿನ ದೇವರೇ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ಆಯ್ತು ಒಟ್ಟಿಗೆ ವಿಶೇಷ ಕೀರ್ತನೆ ಆ ದೇವರು ಒದಗಾದೆ ಕೊರಡ ಬಂದು ದೇವರ ಪ್ರಾರ್ಥನೆ ಮಂತದೆ ಪಾತೆರ ಅವಕಾಶ ಮಂತ ಕೊಡ್ತಾನೆ ನೆಕ್ಲೆ ಪೂರೇರೆಗ್ಲ ವಿಶೇಷವಾದ ಉಡಲ್ದಿಂಜಿನ ಸೊಲ್ಮೇಲಿನ ಸಂದದು ನೆಕ್ಕೆ ಇನಿಕ್ ಕಾರಣಕರ್ತರ ನಂಜನ ಆ ಯುವ ಬಲಗದ ಜವನೇರನ್ನೆಲ್ಲ ಈ ಪೊರ್ತು ಎನ್ನೊಂದು ಅಧ್ಯಕ್ಷರಾದಿಪ್ಪು ಪ್ರಧಾನ ಕಾರ್ಯದರ್ಶಿ ಆದಿಪ್ಪು ಆ ಪದಾಧಿಕಾರಿಗಳಾದಿಪ್ಪು ಸತೀಶಣ್ಣನ ಮಿತ್ರ ಅತ್ಯಂತ ಜಾಸ್ತಿ ಗೌರವ ಇದೆ ಅರಿನ ಅತ್ಯಂತ ಪ್ರೀತಿಯ ಗೌರವ ಮಂತನ ಅಕ್ಲೆಗಳ ಅಭಿನಂದನೆ ಮಂತಂದು ಎನ್ನ ಪಾತ್ರವಂತವೇ ಜೈ ಹಿಂದ್ ಜೈ ಕರ್ನಾಟಕ ಅಭಿನಂದನದ ಮದುವೆ ಕೋರಿನ ಸಂತೋಷ್ ಕುಮಾರ್ ರೈಕಲಿಗೆ ಉಡಲ್ದಿಂದಿನ ಸೊಲ್ಮ ಸಂದೇತ ಮತ್ತೊಂದು ಯಕ್ಷಗಾನದ ಮುಂದಿನ ಕಾರ್ಯಕ್ಕೆ ದಾರಿನ ಸುಗಮಗೊಳಿಸುತ್ತೇವೆ. ಯಕ್ಷಗಾನಂ ಗೆಲ್ಗೆ ಇತವೈ ಕೋಟದಲ್ಲಿ ಪುರುಷೋತ್ತಮನು ದೈತ್ಯ ಭಂಡಾಸುರನು ಬಲು ಮೆರೆಯುತ್ತಲಿ ಗುದ ದೈತ್ಯ ಭಂಡಾಸುರನು ಬಲು ಮೆರೆಯುತ್ತಲಿ ಗುದ ಹರೇ
4 ಕೋಟಿ ಯೋಜನಾಂತರದ ಮೇಲೆ ಸೌಧಾರಾಮ ಹೃದಯಗಳಿಂದ ನಿತ್ಯವೂ ಶೋಭಿಸಲ್ಪಡುವ ಜ್ಞಾನ ಸುಖಪ್ರಚುರವಾದಂತಹ ಸರ್ವೋತ್ತಮ ನಗರದಲ್ಲಿರುತ್ತ ಜಗದ ಸಮಸ್ತರ ಸ್ವಾಸ್ಥ್ಯವನ್ನು ಕಾಪಾಡುವಂತಹ ವಿಷಯಿಕವಾಗಿ ಯೋಚಿಸುತ್ತಾ ಇರುವ ಹಾಗೆ ನನ್ನ ದೃಷ್ಟಿಗೆ ಗೋಚರವಾಗುತ್ತಾ ಇರುವುದು ಎಲ್ಲೆಲ್ಲಿಯೂ ನಡೆಯುತ್ತಾ ಇರುವಂತಹ ಭಂಡತನ. ಈ ಭಂಡತನ ಮೇಳೈಸುವುದಕ್ಕೆ ಯಾರು ಕಾರಣರೇ ಎನ್ನುವ ಹಾಗೆ ಲಕ್ಷ್ಯವನ್ನು ಹರಿಸಿದರೆ ಹರನಕುಮಾರನಾದಂತಹ ಗಣಪತಿಯ ಅನುಗ್ರಹವನ್ನು ಹೊಂದಿದಂತಹ ದುರುಳ ಭಂಡಾಸುರ ಜಗ ಮೂರನ್ನೂ ಕೈವರ್ತಿಸಿಕೊಂಡಿದ್ದಾನೆ. ದಾಷ್ಟ್ಯ ಪ್ರವೃತ್ತಿಯಿಂದ ಮುಂದುವರಿಯುತ್ತಾ ಇದ್ದಾನೆ. ಹಾಗಾದರೆ ಪಡೆದುಕೊಂಡಿರುವಂತಹ ವರಬಲ ತನಗೆ ಒದಗಿ ಬಂದಂತಹ ಪ್ರಸಾದ ಎನ್ನುವ ಹಾಗೆ ಭಾವಿಸದೆ ಜಗತ್ತಿನ ಒಳಿತನ್ನು ಕೆಡಿಸುತ್ತಾ ಮುಂದುವರಿಯುತ್ತಾ ಇರುವಂತಹ ಇವನನ್ನು ನಿಗ್ರಹಿಸುವ ಬಗೆ ಹೇಗೆ ಎನ್ನುವ ಹಾಗೆ ಯೋಚಿಸಿದರೆ ಒಂದು ದಾರಿ ತೋರುತ್ತಾ ಇದೆಯಲ್ಲ. ಧರಣಿ ಮೂರನು ಮೋಹಗೊಳಿತು ಧರಣಿ ಮೂರನು ಮೋಹಗೊಳಿತು ತರುಣಿಗೋರ್ವನ ಸೃಜಿಸಿದನು ಶ್ರೀಹರಿಯೋ ಚರಣಕ್ಕೆ ಮಣಿದು ಮಾನಿನಿ ಹೊರದಳು ಹರವಿತ್ತಂತಹ ವರಬಲಕ್ಕೆ ಅಂತರಾಯ ಬಾರದ ಹಾಗೆ ಭಂಡಾಸುರನನ್ನು ವಧಿಸುವಂತಹ ಬಗೆ ಹೇಗೆ ಎನ್ನುವ ಹಾಗೆ ಯೋಚಿಸಿದರೆ ಅಷ್ಟು ಸುಲಭ ಸಾಧ್ಯವಾದಂತಹ ಕಾರ್ಯವಲ್ಲ. ನಿತ್ಯ ನೈಮಿತ್ತಿಕಗಳನ್ನು ಚೆನ್ನಾಗಿಯೇ ಪಾಲಿಸುತ್ತಾ ಇದ್ದಾನೆ. ಅಸುರ ಗುರುವಾಗಿರುವಂತಹ ಶುಕ್ರಾಚಾರ್ಯರ ಸಮರ್ಪಕವಾದಂತಹ ನಿರ್ದೇಶ ಅವನನ್ನು ಬಲಿಷ್ಠಗೊಳಿಸಿದೆ. ಇಷ್ಟೆಲ್ಲ ಇರುತ್ತಾ ಅವನೊಳಗಿರುವಂತಹ ದೌರ್ಬಲ್ಯವನ್ನು ನಾನು ಚೆನ್ನಾಗಿ ಗಮನಿಸಬೇಕು. ಆ ಪಥವನ್ನೇ ಹಿಡಿದು ಮುಂದುವರಿದೆ ಎಂದಾದರೆ ಕಷ್ಟ ಸಾಧ್ಯವಲ್ಲ ಅವನ ವಧೆ. ಎಲ್ಲ ಬಲವನ್ನು ಹೊಂದಿದವ, 3 ಲೋಕ ಅವನ ವಶದಲ್ಲುಂಟು, ಬೇಕಾದಂತಹ ಸಂಪತ್ತು ಉಂಟು. ಹಾಗಾದರೆ ಅವನಿಗೆ ಒದಗಿ ಬರಬೇಕಾದಂತಹ ಶಕ್ತಿ ಯಾವುದು ಅಥವಾ ಯಾವ ವಿಷಯಕವಾಗಿ ಅವ ಮೋಹಗೊಳ್ಳುತ್ತಾನೆ ಎನ್ನುವ ಹಾಗೆ ಯೋಚಿಸಿದರೆ ಸ್ಫುರದ್ರೂಪಿಣಿಯಾದಂತಹ ನಾರಿಯವರ ಅವಶ್ಯಕತೆ ಇಲ್ಲಿ ಇದೆ ಎನ್ನುವ ಹಾಗೆ ನಾನು ತರ್ಕಿಸಿಕೊಂಡಿದ್ದೇನೆ. ಅವನ ಬಳಿಗೆ ಹೋಗಬೇಕು, ಅವನ ಚಿತ್ತವನ್ನು ಚಾಂಚಲ್ಯಗೊಳಿಸಬೇಕು. ಆ ಮೂಲಕವಾಗಿ ಅವನ ವಧೆ ಸುಲಭ ಆಗುವ ಹಾಗೆ ಸಹಕರಿಸಬೇಕು. ಹೆಣ್ಣೋರ್ವಳ ಅವಶ್ಯಕತೆ ಉಂಟಲ್ಲ, ಯಾರ್ಯಾರನ್ನು ಕಳುಹಿಕೊಡುವುದು ಯಾಕೆ? ನಾನೇ ಒಂದು ಸ್ತ್ರೀವೇಷ ಮಾಡಿದರೆ ಹೇಗಾದೀತು? ಮಾಡಬಹುದಿತ್ತು. ಸಮುದ್ರ ಮಥನ ಕಾಲದಲ್ಲಿ ಆ ಮೂಲಕವಾಗಿ ಅಸುರರಿಗೆ ವಿಷವೇ ಒದಗಿ ಬರಬೇಕು ಎನ್ನುವ ಹಾಗೆ ಸಂಕಲ್ಪಿಸಿ ಸಮರ್ಪಕವಾಗಿ ನಾನು ಮುಂದುವರಿದವ. ಆದರೆ ಇಲ್ಲಿ ಅದರ ಅವಶ್ಯಕತೆ ಇಲ್ಲ ಎನ್ನುವ ಹಾಗೆ ಗಮನಿಸಿದ್ದೇನೆ. ಸೃಷ್ಟಿಕರ್ತನಾದಂತಹ ಬ್ರಹ್ಮನಿಗೂ ಅಪ್ಪನೆನಿಸಿದಂತಹ ನನಗೆ ಮೋಹಕವಾದಂತಹ ಸೃಷ್ಟಿಯನ್ನು ಗೊಳಿಸುವುದು ಕಷ್ಟ ಸಾಧ್ಯವಲ್ಲ. ಸಂಕಲ್ಪಿಸಿದರೆ ಸಾಕು. ಜಗಮೂರನ್ನು ಮೋಹಗೊಳಿಸುವಂತಹ ಚೆಲುವಿಕೆಯಾದಂತಹ ನಾರಿಯೋರುಳನ್ನು ಸೃಜಿಸಬಲ್ಲೆ. ತಡ ಯಾಕೆ? ಈ ಕ್ಷಣದಲ್ಲೇ ಸಂಕಲ್ಪಿಸಿದ್ದೇನೆ, ಸೃಷ್ಟಿ ಮಾಡ್ತೇನೆ. ಪರಮ ಪುರುಷ ಮುರುಘನ ದೇವ ಅವಧರಿಸು ಕರುಣದಲ್ಲಿ ಭಿನ್ನ ಪವ ಮುರುಘರ ದೇವ
ಪರಮ ಪುರುಷ ಮುರಹರ ದೇವ ಅವತರಿಸು ಕರುಣದಲ್ಲಿ ಭಿನ್ನಪವ ಅವತರಿಸು ಕರುಣದಲ್ಲಿ ಭಿನ್ನಪವ ಮುರಹರ ದೇವ ಏತಕ್ಕೆ ಸೃಜಿಸಿದೆ ಈ ತರದಲ್ಲಿ ಏತಕ್ಕೆ ಸೃಜಿಸಿದೆ ಈ ತರದಲ್ಲಿ ರೂಪಾತಿಶಯವ ಇಂದಿತ್ತೆನಗೆ ರೂಪಾತಿಶಯವ ಇಂದಿತ್ತೆನಗೆ ತಾತನೆ ಕಾರ್ಯವ ನೀ ತಿಳುಹುವುದು ತಾತನೆ ಕಾರ್ಯವ ನೀ ತಿಳುಹುವುದು ಕೃಪಾತಿಶಯ ಬೀರುತ್ತಲಿಮಿಗೆ ಏತಕ್ಕೆ ಸೃಜಿಸಿದ ಈ ಜನರಲ್ಲಿ ರೂಪಾತಿಶಯ ಇಲ್ಲಿತ್ತನಗೆ ತಾತನೆ ಕಾರ್ಯವ ನೀ ತಿಳುಹುವುದು ಕೃಪಾತಿಶಯ ಬೀರುತ್ತಲಿಮಿಗೆ ಪರಮ ಪುರುಷ ಮುರಹರ ದೇವ ಅವತರಿಸು ಕರುಣದಲ್ಲಿ ಭಿನ್ನಪವ ದೇವ ಮೊದಲಾಗಿ ಪವಿತ್ರವಾದಂತಹ ಪದಯುಗ್ಮಗಳಿಗೆ ವಂದಿಸಿಕೊಳ್ತಾ ಇದ್ದೀನಿ. ಹುಟ್ಟಿದಂತಹ ಸಮಯದಲ್ಲಿ ನನಗೆ ಕೆಲವಾರು ಪ್ರಶ್ನೆಗಳು ಆಶ್ಚರ್ಯ ಸೂಚಕಗಳು ಕಾಣುತ್ತಾ ಉಂಟು. ಯಾಕೆ ಗೊತ್ತುಂಟು? ಪ್ರಪಂಚದಲ್ಲಿ ಒಂದು ಮಗುವಿನ ಜನನವಾಗಬೇಕು ಅಂತಾಗಿದ್ದರೆ ನವಮಾಸಗಳ ಪರ್ಯಂತರ ತಾಯಿಯ ಗರ್ಭದಲ್ಲಿ ಕಳೆಯಬೇಕು. ದಶಮಾಸದಲ್ಲಿ ಲೋಕದ ಬೆಳಕನ್ನು ಕಾಣುತ್ತದೆ. ಆ ಸಮಯಕ್ಕೆ ಆ ಮಗುವಿಗೆ ನಾನು ಯಾರು, ನಾನು ಹೇಗೆ, ನಾನು ಏನು ಎನ್ನುವಂತಹ ವಿಚಾರಗಳು ಯಾವುದೂ ಕೂಡ ಗೊತ್ತಿರುವುದಿಲ್ಲ. ಗೊತ್ತಾಗಬೇಕು ಅಂತಾಗಿದ್ದರೆ ಮಾತೆಯಾದವಳ ಮಾರ್ಗದರ್ಶನದ ಮುಖೇನವಾಗಿ ಆ ಮಗುವಿಗೆ ಜ್ಞಾನ ಎನ್ನುವುದು ಹುಟ್ಟಿಕೊಳ್ಳುತ್ತದೆ. ಆದರೆ ಇಲ್ಲಿ ನಾನು ಹಾಗೆ ಹುಟ್ಟಿಕೊಂಡವಳಲ್ಲ. ಹುಟ್ಟಿಕೊಳ್ಳುವಂತಹ ಸಮಯದಲ್ಲೇ ಪ್ರಾಯ ಪ್ರಬುದ್ಧಿಯಾಗಿದ್ದೇನೆ, ಯೌವನವತಿಯಾಗಿದ್ದೇನೆ, ವಿದ್ಯಾವತಿಯೂ ಆಗಿದ್ದೇನೆ. ಹುಟ್ಟಿ ಕಂಡಂತಹದ್ದು ನಿಮ್ಮನ್ನ ಸ್ವಾಮಿ. ಈ ಕಾಲಕ್ಕೆ ನೀವೇ ನನಗೆ ಜನ್ಮವನ್ನಿತ್ತವರು ಎನ್ನುವುದು ಅರ್ಥವಾಗುತ್ತಾ ಉಂಟು. ಹಾಗಾಗಿ ಇದುವೇ ಜನಕಜನ್ಯ ಸಂಬಂಧ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ತಾಯಿಯೂ ಆಗಿ ತಂದೆಯೂ ಆಗಿ ನೀವೇ ನಿಂತಿರುವ ಕಾರಣ ನಿಮ್ಮ ಪಾದಗಳಿಗೆ ನಮಿಸಿ ನಿಂತವಳು ನಾನು. ತಂದೆ, ಯಾವುದೇ ಒಂದು ಕಾರ್ಯ ಕಾರಣಗಳಿಲ್ಲದೆ ಸೃಷ್ಟಿಯನ್ನು ಮಾಡುವವರು ನೀವಲ್ಲ. ಹಾಗಿದ್ದರೆ ಇಂದು ಇಂಥ ಸೃಷ್ಟಿಯಾಗಬೇಕು ಅಂತಾಗಿದ್ದರೆ ಯಾವುದೋ ಒಂದು ಬಲವಾದ ಕಾರಣ ಇದೆ ಎನ್ನುವುದು ಸುಸ್ಪಷ್ಟವಾಗುತ್ತಾ ಇದೆ. ನನ್ನ ಸೃಷ್ಟಿಗೆ ಕಾರಣ ಏನು ಹೇಳ್ತೀರಾ? ಹರಿಣಾಂಬಕಿ ಹರಿಣಾಂಬಕಿ ರೂಪದಿ ತರದಿ ಪುರುತ್ರೈ ಜಗವದರ್ಯ ತೆರಳುತ್ತ ಭಂಡಾಸುರನನು ನೀ ವಶಕರಿದು ಮೋಹದ ಬದಿಗಿಲ್ಲ ಹರಿಣಾಂಬಕಿ ಮಗಳೇ, ಅಪ್ಪ ಹುಟ್ಟಿದ ಕ್ಷಣವನಿನಲ್ಲಿ ಹುಟ್ಟಿಕೊಂಡಿರುವುದು ಪ್ರಶ್ನೆಗಳು. ಯಾರಲ್ಲಿ ಹೆಚ್ಚು ಹೆಚ್ಚು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೋ ಉತ್ತರವನ್ನು ಹುಡುಕಾಡುವಂತಹ, ಭವಿಷ್ಯವನ್ನು ಕಟ್ಟಿಕೊಳ್ಳುವಂತಹ ಉತ್ಸುಕತೆ ಇದೆ ಎನ್ನುವುದೇ ಸ್ಪಷ್ಟ. ನಿನ್ನ ಭವಿಷ್ಯವನ್ನು ಅರಸುತ್ತಾ ನೀನು ಇಲ್ಲಿಯವರೆಗೆ ಬಂದಿದ್ದೀಯಾ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲವಮ್ಮ.
ಮೃದು ಮಧುರವಾದಂತಹ ಮಾತುಗಳು, ನಿನ್ನ ವಚೋವಿಲಾಸವನ್ನು ಕಾಣುವಾಗ ನನ್ನ ಸೃಷ್ಟಿ ಹುಸಿಯಾಗಲಿಲ್ಲ ಎನ್ನುವ ಹಾಗೆ ಸಂತೋಷಿಸ್ತಾ ಇದ್ದೇನೆ. ಆದೀತು. ನಿನ್ನ ಮುಖವನ್ನು ಗಮನಿಸ್ತಾ ಇದ್ದೇನೆ. ಚಾಂಚಲ್ಯ ಸ್ವಭಾವದ ಕಣ್ಣುಗಳನ್ನು ಉಳ್ಳ ಹರಿಣದ ಹಾಗೆ ಉಂಟು. ಹಾಗಾಗಿ ಒಂದೊಮ್ಮೆ ನಿನ್ನನ್ನು ಹರಿಣಾಂಬಕಿ ಎನ್ನುವ ಹಾಗೆ ಕರೆದ್ರೆ ಹೇಗೆ ಎನ್ನುವ ಹಾಗೆ ಯೋಚಿಸಿ ಹರಿಣಾಂಬಕಿ ಎನ್ನುವ ಹಾಗೆ ತೊಡಗಿದ್ದೇನೆ. ಕಂದ, ಸಂತೋಷ ಭರಿತನಾಗಿದ್ದೇನೆ. ಯಾಕೆ ಬಲ್ಲೆಯ? ಯಾವುದೋ ಒಂದು ಕಾರ್ಯಕಾರಣ ಉಂಟು ಎನ್ನುವ ಹಾಗೆ ನಿನ್ನೊಳಗೆ ನೀನು ತರ್ಕಿಸಿಕೊಂಡಾಗಿದೆ. ಹೌದು ಕಂದ, ಭಂಡಾಸುರನ ವಿಷಯಿಕವಾಗಿ ನಾನು ಯೋಚಿಸುತ್ತಾ ನಿನ್ನ ಸೃಷ್ಟಿ ಮಾಡುವುದಕ್ಕೆ ಕಾರಣೀಭೂತನಾಗಿದ್ದೇನೆ. ಜಗಮೂರನ್ನು ಕೂಡ ವಶಗೊಳಿಸಿದ್ದಾನೆ, ದುಷ್ಟ ಪ್ರವೃತ್ತಿಯನ್ನು ಒಡಗೂಡಿಕೊಂಡಿದ್ದಾನೆ. ಅಂತಹ ದುರುಳ ಭಂಡಾಸುರನ ವಧೆಗೆ ನಿನ್ನನ್ನು ಬಳಸಿಕೊಂಡರೆ ಹೇಗೆ ಎನ್ನುವ ಹಾಗೆ ಯೋಚಿಸ್ತಾ ಇದ್ದೇನೆ. ಆದೀತೆ ಕಂದ, ಈ ವಿಚಾರದ ಬಗ್ಗೆ ತಾವು ಆಲೋಚನೆಯನ್ನು ಮಾಡುವುದು ಬಿಟ್ಟು ಬಿಡಿ. ಚೆಲುವಿನ ರಾಣಿಯ ಲಲನೆಯ ಬಲ್ಲೆಯದಿ ಚೆಲುವಿನ ಚೆಲುವಿನ ಲಲನೆಯ ಬಲೆಯದಿ ಸಿಲುಕದಾಗ ಬಲವಾದರಿಯದೆ ಜಗದಿ ಬಲವಾದರಿಯದೆ ಜಗದಿ ತಾತ ಒಲಿಸಿ ಕಡಲ ಒಲಿಸಿ ಕ್ಷಣದಲ್ಲಿ ಹೊಸ
ಸುತ ಮುದದಿ ಕಳುಹು 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 ಭರಸುತ ಮುದದಿ ಖಳನದಿ ಖಳನದಿ ವಶಗೊಳಿಸು ಕಳುಗ ಮರುಗಲ ಸುತ ಮುದದಿ ಚೆಲುವಿನ ಲಲನೆಯ ಬಲೆಯಲಿ ಸಿಲುಕದ ಬಲವಾದರಿಗರೆ ಮೈ ಜಗದಿ ಅಪ್ಪ, ಈ ವಿಚಾರದ ಬಗ್ಗೆ ನನ್ನಲ್ಲೇ ಹೇಳುವುದೇ ತಾವು. ಆ ವಿಚಾರವನ್ನ ಬಿಟ್ಟು ಬಿಡಿ. ನಿನ್ನನ್ನು ನೋಡುವಾಗಲೇ ನನಗೆ ಅರ್ಥ ಆಯಿತು. ಯಾಕೆ? ಇಷ್ಟೆಲ್ಲವನ್ನು ನೋಡಿದ ಬಳಿಕ ಸೋಲದವರು ಈ ಪ್ರಪಂಚದಲ್ಲಿ ಇರುವುದಕ್ಕೆ ಸಾಧ್ಯವೇ? ಹೌದಲ್ಲವೇ? ಕಾಮಿನಿಯ ಕಡೆಗಣ್ಣಿನ ಇರಿತಕ್ಕೆ ಬಲಿಯಾಗದವನೇ ಧೀರ. ಹೌದಲ್ಲ? ಆ ಧೀರತೆ ನಿನ್ನನ್ನು ಕಾಣುವಾಗ ಯಾರಲ್ಲೂ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ. ಸೋತ್ರ ಹೋದರು ಅಂತ ಅರ್ಥ. ಹೌದು. ಹಾಗಾಗಿ ನಿಮ್ಮಲ್ಲೇ ಒಂದು ಮಾತನ್ನ ಕೇಳುವುದಕ್ಕೆ ಮುಂದಾಗುತ್ತೇನೆ. ಏನು ಮಗಳೇ? ಚೆಲುವಿನ ಲಲನೆಯ ಬಲೆಯಲ್ಲಿ ಸಿಲುಕದ ಬಲವಂತರಿ ಹರಿ ತ್ರೈ ಜಗದಿ. ಖಂಡಿತ ಇಲ್ಲ. ಯಾರೋ ಕೂಡ ಇರುವುದಕ್ಕೆ ಸಾಧ್ಯ ಇಲ್ಲ. ಹರಬಿದ್ದ ಅಜ ಬಿದ್ದ ಅಚ್ಚುತ ತಾನೆಚ್ಚೆತ್ತು ಬಿದ್ದ. ಹೌದಲ್ವೇ? ನಾನು ಗೊತ್ತಿದ್ರೂ ಬಿದ್ದಿದ್ದೇನೆ ಅಂತ ಆಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ. ಹೌದು. ನೀವು ಬಿದ್ದಿರುವಂತಹ ಈ ವೇಳೆಯಲ್ಲಿ ಖಳರಾದಂತಹವರು ಬೀಳುವುದಕ್ಕೆ ಸಾಧ್ಯ ಉಂಟಲ್ವೇ? ಖಂಡಿತ. ಖಂಡಿತವಾಗಿ ಇದೆ. ಯಾಕೆ? ಎಷ್ಟೇ ಪ್ರೌಢಿಮೆಯವರಲ್ಲಿದ್ದರೂ ಕೂಡ ಒಂದು ರೀತಿಯಾದಂತಹ ಮತಿಭ್ರಮಣೆ ಎನ್ನುವುದು ನಾರಿಯರನ್ನ ಕಂಡ ಆ ಸಮಯದಲ್ಲಿ ಆಗುತ್ತದೆ. ಆ ವಿಚಾರವನ್ನೇ ನಾವೀಗ ಅಸ್ತ್ರವನ್ನಾಗಿ ಬಳಸಿಕೊಳ್ಬೇಕು. ಆ ವಿಚಾರಕ್ಕೋಸ್ಕರವಾಗಿ ನನ್ನನ್ನ ಸೃಷ್ಟಿ ಮಾಡಿದ್ದೀರಾ. ಸತ್ಯ ಅಪ್ಪ, ನಿಮಗೆ ಒಂದು ಶ್ರೀವೇಷವನ್ನ ಮಾಡಬಹುದಿತ್ತು, ಆದ್ರೆ ನೀವು ಮಾಡ್ಲಿಲ್ಲ. ಯಾಕೆ? ನಾನೇ ವೇಷ ಮಾಡುತ್ತಾ ಮುಂದುವರಿದ್ರೆ ಅವಕಾಶ ಪಡೆದುಕೊಂಡಿರುವಂತಹ ನಿಮ್ಮ ಬಗ್ಗೆ ಗೊತ್ತಾಗಬೇಕೋ ಬೇಡ? ಹೌದೌದು, ನಮಗೊಂದು ಅವಕಾಶ ಸಿಗಬೇಕು. ಇನ್ನೊಂದು, ನೀವು ವೈಕುಂಠವನ್ನ ಬಿಟ್ಟು ಅವನ ಹತ್ತಿರ ಇದ್ದೀರಿ ಅಂತಾಗಿದ್ದರೆ ವೈಕುಂಠದಲ್ಲಿ ಯಾರು? ಅವನ ನಿತ್ಯ ನೈಮಿತ್ತಿಕಗಳನ್ನು ಬಿಡಬೇಕು ಅಂತಾಗಿದ್ದರೆ ಸದಾಕಾಲ ಅವನನ್ನು ಅನುಸರಿಸಿಕೊಂಡೇ ಇರಬೇಕಾಗುತ್ತದೆ. ಅವನ ಚಿತ್ತವನ್ನು ಚಾಂಚಲ್ಯಗೊಳಿಸಬೇಕಾಗುತ್ತದೆ. ಅದಕ್ಕಾಗಿ ಅವನ ಎದುರಾಗಿ ಹೊರಟು ಹೋಗ್ತೇನೆ. ನಾನು ಯುದ್ಧವನ್ನ ಮಾಡ್ತೇನೆ. ಯುದ್ಧವ? ಹೌದು. ಯುದ್ಧ ಮಾಡುವುದಕ್ಕೆ ನನಗೆ ಬೇಕಾದ್ರೆ ಕೋಟಿ ಸೂರ್ಯ ಪ್ರಭೆ ಉಳ್ಳಂತಹ ನನ್ನ ಕಣ್ಣುಗಳಿಂದಲೇ ಒಂದು ಸೃಷ್ಟಿಯನ್ನು ಮಾಡಬಹುದಿತ್ತು. ಬಾಹುಬಲದಿಂದಲೇ ನನ್ನ ಒಂದು ಸೃಷ್ಟಿಯನ್ನು ಮಾಡಬಹುದಿತ್ತು, ಅವನನ್ನು ವಧಿಸಬಹುದಿತ್ತು. ಹಾಗಾಗಬಾರದು ಎನ್ನುವುದ ಕಾರಣಕ್ಕೆ ಬೇಕಾಗಿ ನಿನ್ನನ್ನು ಸೃಷ್ಟಿಸಿದ್ದು. ನೀನು ಯುದ್ಧಕ್ಕೆಲ್ಲ ಆಗ್ಲಿಕ್ಕಿಲ್ಲ ಮಗಳೇ. ಅಯ್ಯೋ, ಹಾಗಲ್ಲ ಹೇಳಿದ್ದು ನಾನು. ಆಯುಧಗಳನ್ನು ಹಿಡಿದು ಯುದ್ಧವನ್ನು ಮಾಡ್ತೇನೆ ಎನ್ನುವ ಹಾಗೂ ಸರಿದವಳಲ್ಲ ನಾನು. ಮತ್ತೆ ನನಗೆ ಆಯುಧಗಳೇ ಬೇಡ. ಆಯುಧ ಇಲ್ಲದೆ ಹೇಗದು? ಈ ಹುಬ್ಬನ್ನು ನೋಡಿಯಂತೆ ಕಾಮನ ಬಿಲ್ಲಿನ ಹಾಗುಂಟು. ಆ ಬಿಲ್ಲಿಗೆ ಕುಡಿ ನೋಟ ಎನ್ನುವಂತಹ ಬಾಣವನ್ನ ಇಟ್ಟುಕೊಳ್ತೇನೆ. ಆ ಖಳ ಬಂದಂತಹ ಸಮಯದಲ್ಲಿ ಎದೆಗೆ ನಾಂಟುವ ರೀತಿಯಲ್ಲಿ ಬಿಡ್ತೇನೆ. ಇನ್ನು ಜಾಣೆ. ಆ ಸಮಯ ಆತ ನನ್ನ ಕಾಮ ಪಾಶಕ್ಕೆ ಒಳಗಾಗುತ್ತಾನೆ. ನಾನು ಬೇಕು ಎನ್ನುವ ಹಾಗೆ ಬಯಸುತ್ತಾನೆ. ಬೇಕು ಎನ್ನುವ ಹಾಗೆ ಬಯಸಿ ಬಂದವನನ್ನ ಯಾವ ಕಾರಣಕ್ಕೂ ಕ್ಷಣವೂ ಕೂಡ ಬಿಟ್ಟು ಇರುವವಳಲ್ಲ ನಾನಲ್ಲ. ಓಹೋ ಕಂದ, ಅರ್ಥ ಆಯ್ತು. ಅವನನ್ನು ವಶಗೊಳಿಸುವಂತಹ ಸಾಮರ್ಥ್ಯ ನಿನ್ನಲ್ಲುಂಟು. ನನ್ನ ಸಂಕಲ್ಪ ಸಾಕಾರಗೊಳ್ಳುತ್ತದೆ. ಸ್ಪಷ್ಟ ಆಯ್ತು ಮಗಳೇ. ಅಪ್ಪಯ್ಯ, ಸಂಕಲ್ಪ ಸಿದ್ಧಿ ಆಗಬೇಕು ಅಂತಾಗಿದ್ದರೆ ನನಗೊಂದು ಕರೆಯುವುದಕ್ಕೆ ಹೆಸರು ಬೇಡವೇ? ಆ ಹೆಸರ ಹೆಚ್ಚು ಯೋಚಿಸುವಂತಹ ಅವಶ್ಯಕತೆ ಇಲ್ಲ. ಮತ್ತೆ ಮೋಹಕವಾದಂತಹ ರೂಪವನ್ನು ಹೊಂದಿದ ನೀನು ಮೋಹಿನಿ. ಮೋಹಿನಿ ಎನ್ನುವ ಹಾಗೆ ಸಂತೋಷವಾಯಿತು. ಈ ಸಂಭಾಷಣೆ ಮುಂದುವರಿಯುವಂತಹ ವೇಳೆಯಲ್ಲಿ ನೀನು ಯಾರ ಮಗಳು ಎನ್ನುವ ಹಾಗೆ ಕೇಳಿದ್ರೆ ನಾನು ನಾರಾಯಣನ ಮಗಳು ಎನ್ನುವ ಹಾಗೆ ಹೇಳ್ತೇನೆ. ಬೇಡ ಮಗಳೇ. ಅದಾಗಿತ್ತು. ಮೊದಲೇ ನಮ್ಮ ಬಗ್ಗೆ ಒಂದು ದೃಷ್ಟಿ ಇರಿಸಿಕೊಂಡಿದ್ದಾನೆ ಅವ. ನಾರಾಯಣ ಅಂತ ಹೇಳಿದ್ರೆ ಅವಾಗಲೇ ಎಚ್ಚೆತ್ತುಕೊಳ್ಳುತ್ತಾನೆ, ಅಲ್ಲಿಂದ ಹಿಂದೆ ಸರಿಯುತ್ತಾನೆ. ನಿನ್ನ ಅಪ್ಪನನ್ನು ನಾರಾಯಣ ಅಂತ ಹೇಳುವುದು ಬೇಡ, ಮತ್ತೆ ಸಂಜೀವ ಅಂತಲೂ ಆಡುವುದು ಬೇಡ. ಮಗಳೇ, ಅಪ್ಪ ಯಾರು ಅಂತ ಕೇಳಿದ್ರೆ ತಕ್ಷಣ ಹೇಳಬೇಕಾದದ್ದಿಷ್ಟೇ. ಏನು? ಅಪ್ಪ ಗೋವಿಂದ. ಅಂದ್ರೆ ನೀವೇ ಅಲ್ವೇ? ನಾನೇ ಆದ್ರೂ ಆ ಮಾತಿನಲ್ಲಿ ದ್ವಂದ್ವಾರ್ಥ ಇರ್ತದೆ. ಅವ ಭಾವಿಸ್ತಾನೆ ಅಪ್ಪ ಗೋವಿಂದ ಹೋಗಿ ಆಗಿದೆ, ಸುಲಭದಲ್ಲಿ ಮಾತನಾಡಬಹುದು ಅಂತ. ಹೌದು ಹೌದು ಹೌದು.
ಆದ್ರೆ ಇನ್ನೊಂದು ಏನು? ನನಗೆ ಒಬ್ಬಳೇ ಹೋಗಿ ಅಭ್ಯಾಸ ಇಲ್ಲ ಅಪ್ಪಯ್ಯ. ನಾನು ಕಳುಹಿಸುವುದು ಇಲ್ಲ. ಹೆಮ್ಮಕ್ಕಳನ್ನು ಹಾಗೆ ಒಬ್ಬೊಬ್ಬರನ್ನೇ ಕಳುಹಿಸಬಾರದು. ಹೌದು. ಯಾಕೆ? ಹುಟ್ಟಿನಿಂದಲೇ ಅಬಲೆ ಎನಿಸಿದವರು. ನೀನು ಸಬಲೆ ಎನ್ನುವ ಹಾಗೆ ತೋರಿಸಬೇಕಾದರೆ ನಿನ್ನ ಬೆಂಗಾವಲಿಗೆ ಇನ್ನಿರುವರ ಅವಶ್ಯಕತೆ ಉಂಟು. ಹೌದು. ಅಪ್ಸರ ನಾರಿಯರಾದಂತಹ ವಿಶ್ವಾಚಿ ಹಾಗೂ ಅಲುಂಬಸ ಎನ್ನುವರನ್ನು ನಿನ್ನ ಸಹಿತ ಕಳುಹಿಕೊಡ್ತೇನೆ. ಬಂದು ನಿಂತಾಯ್ತವರಲ್ಲಿ. ಹೌದು, ಬಂದಿದ್ದಾರೆ, ಹೌದು. ಸಿದ್ಧರಾಗಿದ್ದಾರೆ. ಹಿಮಾಲಯದ ಬಿಂದು ಸರಸಿಯ ಕಡೆಗೆ ತನ್ನವರನ್ನು ಸೇರಿಸಿಕೊಂಡು ವಿಹಾರಾರ್ಥವಾಗಿ ಅವ ಬಂದೇ ಬರ್ತಾನೆ. ಆವಾಗ ನಿನ್ನ ಕಾರ್ಯಗಳು ಕೆಲಸಗಳಲ್ಲಿ ಸಾಗಬೇಕು ಕಂದ. ಆದೀತಪ್ಪಯ್ಯ. ಆಶೀರ್ವಾದಿಸಿದ್ದೇನೆ. ಹೋಗಿ ಬಾ. ಅಪ್ಪನಿಂದ ಅಣತಿನ ಪಡೆದುಕೊಂಡಿದ್ದೇನೆ. ಕಾರ್ಯೋನ್ಮುಖಳಾಗಬೇಕು ಅಷ್ಟೇ. ನಡೆಯುತ್ತೇನೆ. ಇಳೋದು ಬರದಿಯ ತೀರ ಕಾಡು ಬರಲು ಬಿಂದು ಸರಸಿಯ ತೀರ ಕಾಡು ಬರಲು ಕರ್ಣ ಗಾಯನವ ಕೇಳುತ್ತ ಗಾಯನವ ಕೇಳುತ್ತ ಭಾರಿ ಭವಿಯ ನಡೆದೋಡು ಮೋಹಿನಿಯ ಕಂಡನು ಮನದಿ ದೈತ್ಯ ಮಹತ್ತರವಾದಂತಹ ಸಾಧನೆಯನ್ನು ಈ ಬಂಡಾಸುರ ಮಾಡಿದವ. ಮೂರು ಲೋಕದ ವಿಭುವಾಗಿ ಮೆರೆಯುತ್ತಾ ಇದ್ದೇನೆ. ಪಾತಾಳ ಲೋಕಕ್ಕಾಗಲಿ ಭೂಲೋಕಕ್ಕಾಗಲಿ ಸಮರ್ಥ ರಕ್ಕಸ ವೀರರನ್ನು ನಾಯಕರನ್ನಾಗಿ ನೇಮಿಸಿ ಇಲ್ಲಿಂದಲೇ ಆಳ್ವಿಕೆಯನ್ನು ನಡೆಸುತ್ತಾ ಇದ್ದೇನೆ ಎನ್ನುವಲ್ಲಿ ಮನಸ್ಸಿಗೆ ಸಮಾಧಾನ. ಮಾಡುವುದಕ್ಕೆ ಬೇರೆ ಯಾವುದೇ ಕಾರ್ಯಗಳಿಲ್ಲ. ವಿಶ್ರಾಂತಿಯನ್ನು ಅನುಭವಿಸಬೇಕು ಎನ್ನುವಂತಹ ಉದ್ದೇಶದಲ್ಲಿ ಪುರದಲ್ಲೇ ನಾನಿದ್ರೆ ಏನೋ ಒಂದು ಆಸೆ, ವಿಹಾರವನ್ನು ಮಾಡಬೇಕು ಎನ್ನುವ ಹಾಗೆ. ಆ ಕಾರಣದಿಂದಲೇ ತುಹಿರಾದ್ರಿಯ ತಪ್ಪಲಲ್ಲಿರುವ ಬಿಂದು ಸರಸಿಯ ತೀರದಲ್ಲಿ ಸಂಚಾರವನ್ನು ಮಾಡುತ್ತಾ ಇದ್ರೆ ಸುಶ್ರಾವ್ಯವಾದಂತಹ ಗಾಯನ ಕೇಳಿಸುತ್ತಾ ಇದೆ. ಸರಿ, ನಾರಿಯ ಸ್ವರ ಅನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಏನೋ ಒಂದು ರೀತಿಯ ಉತ್ಸಾಹ ಉಲ್ಲಾಸ ಆ ಹೆಣ್ಣನ್ನು ಕಾಣಬೇಕು ಎನ್ನುವ ಹಾಗೆ ಧ್ವನಿ ಹಿಡಿದು ಆ ಕಡೆಗೆ ಮುಂದುವರಿಯುತ್ತೇನೆ. ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು ಬಾಯ. ಹಾಗಾಗಿ ಹೋಯಿತು ನಮ್ಮ ಪರಿಸ್ಥಿತಿ. ಇದುವರೆಗೆ ಜೀವನದಲ್ಲಿ ನಾವು ಹೋರಾಟವನ್ನೇ ನಡೆಸಿದವರು. ಜೀವನದ ಪರಮ ಸುಖ ಅನುಭವಿಸುವುದಕ್ಕೆ ನಮಗೆ ಸಾಧ್ಯವಾಗಲಿಲ್ಲ. ದೇವಲೋಕದಲ್ಲಿ ಶಚಿಯನ್ನು ಬಯಸಿದೆ, ಆದ್ರೆ ಅವಳು ನನಗೆ ಸಿಗಲಿಲ್ಲ. ಮತ್ತೆ ರಂಬೆ ಊರ್ವಶಿ ತಿಲೋತ್ತಮೆಯರು, ಅವರ ಹತ್ತಿರ ಹೋಗುವುದಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಬ್ರಹ್ಮದೇವ ನನಗಾಗಿಯೇ ಓರ್ವಳು ಹೆಣ್ಣನ್ನು ಸೃಷ್ಟಿಸಿ ಈ ಕಡೆಗೆ ಕಳುಹಿಸಿದ್ದಾನೆ ಅನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಿದ್ರೆ ಮಾತನಾಡಿಸಬೇಕಲ್ಲ. ಸರಿ, ನೀರಜ ಮುಖಿ ವೈಯಾರದ ಸತಿ ನೀಯಾರೆನು ತಲಿಪೇಳೆ, ವೈಯಾರದ ಸತಿ ನೀ ಆರೆನು ತಲಿಪೇಳೆ, ವೈಯಾರದ ಸತಿ
ಈ ಪರಿ ಕನಕಾಂಗಿಯ ಕಾನನದೊಳಗಿರುವಡೆ ನೀ ನೆನೆದ ಬಯಕೆ ನೀರದ ಮುಖಿ ವೈಯಾರತಿ ಆದೆನು ತಲಿಪೇಳೆ ನೀ ಆದೆನು ತಲಿಪೇಳೆ ಮತ್ತೆ ನಿನ್ನನ್ನು ಕಂಡಾಕ್ಷಣ ಯಾರಿಗಾದ್ರೂ ಹುಚ್ಚು ಹಿಡಿಯಲೇಬೇಕು. ಅದೇನು ಹಾಗೆ? ಆ ರೀತಿಯ ಸೌಂದರ್ಯ ನಿನ್ನದು. ಹೌದಾ? ದೇವರಾಣೆ ನಾನು ಹೇಳ್ತೇನೆ, 3 ಲೋಕಗಳನ್ನು ಸಂಚಾರ ಮಾಡಿದಂತಹ ಓರ್ವ ವೀರನಿದ್ದಾನೆ. ಇದುವರೆಗೆ ಇಂಥ ಹೆಣ್ಣನ್ನು ನಾನು ಕಂಡವರಲ್ಲ. ಹೌದಾ? ಪಾತಾಳದಲ್ಲಿ ಸಂಚಾರ ಮಾಡಿದ್ದೇನೆ, ಅಲ್ಲಿ ಇಂಥ ಸ್ತ್ರೀಯರಿಲ್ಲ. ಭೂಲೋಕದಲ್ಲಿಯೂ ಇಲ್ಲ, ಸ್ವರ್ಗಲೋಕದಲ್ಲಿಯೂ ಇಲ್ಲ. ಅಂತಹ ಸೌಂದರ್ಯ ನಿನ್ನದು. ನೀರಜಮುಖಿ, ವಯ್ಯಾರದ ಸಖಿ, ವಾರಣ ಯಾನೆ. ಯಾವ ರೀತಿಯಲ್ಲಿ ಕರೆದರೂ ಅದು ನಿನಗೆ ಕಡಿಮೆ ಆಗುವುದಕ್ಕೆ ಸಾಧ್ಯ. ಪಂಚಾಂಗ ಪರಿಪೂರ್ಣವಾದಂತಹ ನಾರೀಮಣಿ, ಕುಟಿಲ ಚಂಚಲ ಕಠಿಣ ಕೃಷ ಮಾಂದ್ಯ. ಕುಟಿಲತೆ ತಲೆಗೂದಲಲ್ಲಿ, ಚಂಚಲತೆ ಕಣ್ಣಲ್ಲಿ, ಕಠಿಣತೆ ಎದೆಯಲ್ಲಿ, ಕೃಷತ್ವ ನಡುವಿನಲ್ಲಿ, ಮಂದತೆ ನಡೆಯಲ್ಲಿ. ಆದ ಕಾರಣವೇ ನನ್ನ ಚಿತ್ತ ಈ ಕಡೆಗೆ ಆಕರ್ಷಿತವಾಯಿತು. ನಾರಿಮಣಿ, ದಟ್ಟವಾದಂತಹ ಅರಣ್ಯ, 8 ಭಂಟರಿಗೂ ಕೂಡ ಪ್ರವೇಶ ಮಾಡುವುದಕ್ಕೆ ಕಷ್ಟ ಸಾಧ್ಯ. ಅಂತಲ್ಲಿ ಹೆಣ್ಣಾದಂತಹ ನೀನೋರ್ವಳೆ ಸ್ವಚ್ಛಂದವಾಗಿ ವಿಹರಿಸುತ್ತಾ ಇದ್ದಿ. ಯಾರು ನೀನು? ಎಲ್ಲಿಂದ ಬಂದವಳು? ನಿನ್ನ ತಂದೆ ತಾಯಿಯಂದರು ಯಾರು? ಹೆಸರೇನು? ಊರು ಯಾವುದು? ಎಲ್ಲ ವಿಚಾರಗಳನ್ನು ಹೇಳಬಹುದಾ? ಈಗ ನಿಮಗೆ ಸಂಪೂರ್ಣ ಆಗಬೇಕಾ? ಎಲ್ಲ ಆಗಬೇಕು ನಮಗೆ. ಹೇಳ್ತೇನೆ, ಹೇಳು. ಕೇಳು ತಿಲಕ ಹೇ ರಸಿಕ, ಅದು ನಿನಗೆ ಕೇಳು ದೈತ್ಯ ತಿಲಕ ಹೇ ರಸಿಕ, ಕೇಳು ದೈತ್ಯ ತಿಲಕ ಹೇ ರಸಿಕ.
ಎನ್ನುತ್ತದಲ್ಲ ಕತೆಗೆ ಎನ್ನುತ್ತದಲ್ಲ ಕತೆಗೆ ಹೃದಯಕ್ಕೆ ತಿಲಕ ಹೇ ರಸಿಕ ನಿನ್ನ ಪರಿಚಯ ಕೇಳುವುದಾ? ಹೌದು, ನನ್ನದು ನಿಜ. ಇದು ಏನು ಹೀಗೆ ಹೇಳಬೇಕು ಅಂತ ಗೊತ್ತಾಗುತ್ತಾ ಇಲ್ಲ ನನಗೆ. ಏನು ಸೆರಗು ಒದ್ದೆ ಆಗಿದೆ? ಯಾವುದು? ಅಲ್ಲ, ನೀನು ಯಾಕೆ ಅದನ್ನು ಹಿಂಡುತ್ತಾ ಇದ್ದ? ಅಯ್ಯೋ ಹಾಗಲ್ಲ, ನನ್ನ ಪರಿಚಯ ಹೇಗೆ ಆರಂಭಿಸಬೇಕು ಅಂತೇಳಿ ಗೊತ್ತಾಗುತ್ತಾ ಇಲ್ಲ. ಮೂಲದಿಂದಲೇ ಪ್ರಾರಂಭಿಸಿ. ನನ್ನ ಮೂಲವೇ ಗಟ್ಟಿ ಇಲ್ಲ. ಏನು ಇಲ್ವಾ ಮೂಲ? ಏನು ಇಲ್ಲ. ಮೊದಲಾಗಿ ಜಾತಿ ಯಾವುದು ಅಂತ ಹೇಳು. ಯಾಕೆ ಅದ್ಯಾಕೆ? ಜಾತ್ಯಾತೀತ ಜಾತ್ಯಾತೀತ ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ಪ್ರತಿಯೊರ್ವರು ಕೇಳುವುದು ನಿನ್ನ ಜಾತಿ ಯಾವುದು, ಜಾತಿ ಯಾವುದು. ಹೌದು, ಮೊದಲು ಜಾತಿಯಿಂದಲೇ ಪ್ರಾರಂಭಿಸು. ನಾನು ಅತಿ ಕುಲವತಿ. ಅತಿ ಅಂದ್ರೆ ಹೆಚ್ಚು, ಹೆಚ್ಚು ಕುಲವತಿ ಅಂದ್ರೆ ತುಂಬಾ ಕುಲದವಳು ಅಂತ ಹೇಳಿದ್ರೆ ನಿನಗೆ ತುಂಬಾ ಮಂದಿ ಅಪ್ಪಂದಿರಿದ್ದಾರೆ. ಹಾಗಲ್ಲ ಹೇಳಿದ್ದು ನಾನು. ಮತ್ತೆ ಅತಿ ಕುಲ ಅಂತ ಹೇಳಿ ಆದ್ರೆ ಬ್ರಾಹ್ಮಣ ಕನ್ಯೆ. ಆ ಶ್ರೇಷ್ಠ ಕುಲ ಬ್ರಾಹ್ಮಣ ಕುಲ, ಆದ ಕಾರಣ ನೀನು ಬ್ರಾಹ್ಮಣ ಹೆಣ್ಣು. ಹೌದು, ನೀನು ಬ್ರಾಹ್ಮಣತಿ. ಹೌದೌದು, ಸರಿ ಸರಿ, ಹಾಗೂ ಹೇಳಬಹುದು. ನನ್ನ ಪರಿಚಯ ನನ್ನ ಅಪ್ಪ 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 ಗೋವಿಂದ. ಗೋವಿಂದ, ಹೌದು, ಬ್ರಾಹ್ಮಣ ಹೆಣ್ಣು ಅಂತ ಹೇಳಿದೆ. ಅಪ್ಪನ ಹೆಸರು ಗೋವಿಂದ ಅಂತ ಹೇಳಿದೆ. ಗೋವಿಂದ ಭಟ್ಟನ ಅಲ್ಲ, ಗೋವಿಂದ ಶರ್ಮನ ಅಲ್ಲ, ಗೋವಿಂದ ಶಾಸ್ತ್ರಿಯ. ಅದೇನು ಹಾಗಾಗುದು? ಅಲ್ಲ, ನೀನು ಗೋವಿಂದ ಅಂತ ಹೇಳಿದೆಯಲ್ಲ. ಗೋವಿಂದ ಭಟ್ಟ ಅಂತ ಆದ್ರೆ ಯಾವ ಗೋವಿಂದ ಭಟ್ಟ? ಅವರೆಲ್ಲ ಹೇಳಿದ್ದು ನಾನು. ಮತ್ತೆ ನನ್ನ ಅಪ್ಪ ಗೋವಿಂದ. ಆ ಒಂದು ಮಾತುಂಟು, ಗೋವಿಂದ ಅಂದ್ರೆ ಗೋವಿಂದನ ಪಾದ ಸೇರಿಕೊಂಡಿದ್ದಾರೆ. ತಂದೆ ತೀರಿಕೊಂಡ. ಹೌದೌದು. ಯಾವಾಗ ತೀರಿಕೊಂಡ? ನಾನು ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲೇ ತೀರಿಕೊಂಡದ್ದು. ಪುಣ್ಯಕ್ಕೆ ತಾಯಿಯ ಹೊಟ್ಟೆಯಲ್ಲಿರುವಾಗ ಸತ್ತದ್ದು ಒಳ್ಳೆಯದಾಯ್ತು. 9 ತಿಂಗಳು ಮೊದಲೇ ಸತ್ರೆ ಮತ್ತೆ ನಿನಗೆ ಅಪ್ಪ ಯಾರು ಅಂತ ಹೇಳೋದಕ್ಕಾಗ್ತಿರ್ಲಿಲ್ಲ. ಹಾಗಲ್ಲ, ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲೇ ಸತ್ತದ್ದು. ಅಮ್ಮ ಅಮ್ಮ ಉಮ್ಮ. ಅಪ್ಪ ಬೇರೆ ಜಾತಿಗೆ ಕೈಗೊಟ್ಟಿದ್ದ. ಯಾವ ಜಾತಿ? ಅಲ್ಲ, ಉಮ್ಮ ಅಂತ ಹೇಳಿದೆ. ನಾನು ಈ ಉಮ್ಮ ಅಲ್ಲ ಹೇಳಿದ್ದು ನಾನು. ಮತ್ತೆ ಉಮ್ಮ. ಗೊತ್ತಿಲ್ಲ. ಒಂದು ಮಾತುಂಟು, ಉಮ್ಮಪ್ಪ ಉಮ್ಮಪ್ಪ ಗೊತ್ತಿಲ್ಲ ಅಂತ. ಗೊತ್ತಿಲ್ಲ. ಹಾಗಿದ್ರೆ ಅಮ್ಮ ಯಾರು ಅಂತ ಗೊತ್ತಿಲ್ಲ. ಅಮ್ಮನನ್ನು ನೀನ್ ನೋಡ್ಲಿಲ್ವಾ? ಇಲ್ಲ. ಹೆರುವುದಕ್ಕೆ ಮೊದಲೇ ಸತ್ಲ. ನಾನು ಹೆರುವುದಕ್ಕೆ ಮೊದಲೇ ಸತ್ತು ನಾನೇ ಹೇಗೆ ಹುಟ್ಟುವುದು? ಅಲ್ಲ, ಮತ್ತೆ ಹೊಟ್ಟೆ ಒಳಗಿಂದ ಯಾರಾದ್ರೂ ಎಳದ್ದು ಹೊರಗೆ ಹಾಗಲ್ಲ. ನನ್ನನ್ನ ತಾಯಿ ಹೆತ್ತು ಹಸೆಯಲ್ಲೇ ಹಸುನೇಗಿದಳು. ನಾನು ಹುಟ್ಟಿದ ತಕ್ಷಣ ತೊಂದರೆ ಇಲ್ಲ. ಏನು? ಅಪ್ಪ ಅಮ್ಮನನ್ನು ಮುಕ್ಕಿದಿಂದ ಹಾಗೆ ಹೇಳಿದ್ರೆ ನನಗೆ ಕೋಪ ಬರ್ತದೆ. ಬೇಸರ ಮಾಡಬೇಡ. ಇದ್ದ ಸತ್ಯವನ್ನು ನಾನು ಹೇಳಿದ್ದು. ಏನು ಮಾಡೋಣ, ನಿನ್ನ ದುರಾದೃಷ್ಟ. ಅಪ್ಪ ಅಮ್ಮನನ್ನು ಕಳ್ಕೊಂಡೆ. ಹಾಗಿದ್ರೆ ನಿನ್ನನ್ನು ಪೋಷಿಸಿದವರು ಸುಜನರು. ಸುಜನ ಎಲ್ಲಿಯವರವರು? ಎಲ್ಲಿಯವರು ಸುಜನರು? ಅಂದ್ರೆ ಅವರಲ್ಲ, ಮತ್ತೆ ಊರಿನ ಸುಜನರು ನನ್ನನ್ನ ಪಡೆದಿದ್ದಾರೆ. ಹಾಗಿದ್ರೆ ಸುಜನರು ಮಾತ್ರ ನಿನಗೆ ಕಾಣ. ದುರ್ಜನರು ಯಾರು ಸಿಗ್ಲಿಲ್ಲ ನಿನಗೆ. ಇಷ್ಟರವರೆಗೆ ಯಾರೂ ಕೂಡ ಸಿಗ್ಲಿಲ್ಲ. ಸುಜನರು ನಿನ್ನನ್ನು ಪರೆದ್ರು. ನಿನಗೆ ಹೆಸರೊಂದು ಇಟ್ಟಿರ್ಬೇಕಲ್ಲ, ಯಾರು ಇಟ್ಟದ್ದು? ಅದು ಎಲ್ಲರೂ ಅವರೇ ಇಟ್ಟದ್ದು, ಪ್ರೀತಿಯಿಂದ ಕರೆದಿದ್ದಾರೆ. ಕೆಲವೆಲ್ಲ ಹೆಸರಲ್ಲಿ ಕರೆದಿದ್ದಾರೆ, ಆದ್ರೆ ಯಾವ ಹೆಸರನ್ನೂ ನನಗೆ ಸರಿಯಾಗಲಿಲ್ಲ. ಆಮೇಲೆ ನಾನೇ ನನಗೊಂದು ಹೆಸರನ್ನ ಇಟ್ಟುಕೊಂಡೆ. ಹೇಗೆ? ಅದು ಹುಯ್ ಹುಯ್ ಮೋಹಿನಿ. ಮೋಹಿನಿ ಬಹಳ ಸುಂದರವಾದಂತಹ ಹೆಸರು, ಜಗನ್ಮೋಹಿನಿ. ಅನ್ವರ್ಥ ಮಾಮವೇ ಸರಿ. ಆಮೇಲೆ ನಿನ್ನನ್ನು ಯಾರು ಸಾಕಿದ್ದು? ಸುಜನರೇ ಸಾಕಿದ್ದಾರೆ. ಆದ್ರೆ ಪ್ರಾಯ ಸಮರ್ಥೆಯಾಗಿದ್ದೇನೆ. ಈ ಕಾಲಕ್ಕೆ ಮದುವೆ ಎನ್ನುವಂತಹ ಮಂಗಳ ಕಾರ್ಯವೊಂದು ಆಗಬೇಕು. ಅದಕ್ಕಾಗಿ ನಾನೀಗ ವರಾನ್ವೇಷಣೆಗೆ ಇಳಿದವಳೀಗ. ಈಗ ಪ್ರಾಯ ಎಷ್ಟಾಯ್ತು ನಿನಗೆ? ನನಗೆ 15 ಜಾರಿದೆ. ಏನು ಹಾಗೆ ನೋಡುವುದು? 15 ಜಾರಿದ. 15 ಜಾರಿದ ಅಂದ್ರೆ ಅರ್ಥ ಆಗ್ಲಿಲ್ವಾ? ಇಲ್ಲ. 15 ವರ್ಷ ಜಾರಿದೆ. 15 ವರ್ಷ ಜಾರಿದ್ದು ಅಂತ ಹೇಳಿದ್ದು ನಾನು ಏನೋ ಜಾರಿದೆ ಅಂತ ಎಣಿಸಿದ್ದೆ. ಕರ್ಮ ಹಾಗಲ್ಲ. 15 ವರ್ಷ ಜಾರಿ ಎಷ್ಟು? 11 ತಿಂಗಳಾಗಿ 29 ದಿವಸ ನಿನ್ನೆಗೆ. ನಾಳೆ ಆಯಿತು ಅಂತಾಗಿದ್ದರೆ ನನಗೆ 16 ವರ್ಷ. ಬ್ರಹ್ಮದೇವರಿಗೆ 1000 ನಮಸ್ಕಾರ. ನನಗೆ ನಿನ್ನೆಗೆ 17 ಆದದ್ದಷ್ಟೇ. ನನಗೆ
16 ಆದದಕ್ಕೆ ನಿನಗೆ 17 ಆದದ್ದ? ನಿನಗೆ 16 ಆದದಕ್ಕೆ ನನಗೆ 17 ಆದದ್ದಲ್ಲ, ಮತ್ತೆ? ನನಗೆ 17 ಆದದಕ್ಕೆ ನಿನಗೆ 16. ನೀನು ಹಾಗೆಲ್ಲ ಇದೆಲ್ಲ ಯೋಗ. ನನ್ನನ್ನು ನೋಡುವಾಗ ನಿನಗೆ ಅಷ್ಟೇ ಅಲ್ವಾ ಕಾಣುವುದು? 17 ಹಾಗೆ ಅಲ್ಲ ಕಾಣುವುದು. ಹೇಳುವುದಕ್ಕಾಗೋದಿಲ್ಲ. ನನಗೆ 17. ಹೌದಾ? ದೇವರಾಣೆ, ನನ್ನ ಅಪ್ಪನಾಣೆ 17. ನಿನಗೆ 16. ಅದು ಬಹಳ ಒಳ್ಳೆಯದು. ನಾನು ಈ ಕಡೆ ಬರುವುದಕ್ಕೆ ಕಾರಣ ಎಲ್ಲೋ ಕಡೆಗೆ ಹೋಗಿ ಬಂದವಳು ನಾನು. ಎಲ್ಲಿಯೂ ನನಗೆ ಸರಿಯಾಗುವಂತಹ ಗಂಡು ಸಿಕ್ಕಲೇ ಇಲ್ಲ ಇಷ್ಟರವರೆಗೆ. ಹೌದಾ? ಅಂದ್ರೆ ಹಾಗಾಗಿ ನನ್ನ ಕಣ್ಣಿಗೆ ಎದುರಿಗೆ ಒಂದು ಗಂಡು ಸಿಗುವ ಸಾಧ್ಯತೆ. ನನ್ನ ಪರಿಚಯ ಎಲ್ಲ ಹೇಳಿಕೊಂಡಿದ್ದೇನೆ. ನೀನು ಯಾರು? ನಾರಿಮಣಿ, ಪರಮೇಶನಿಗಾಗಿ ಹೊರಟವಳು ನೀನು. ಭಂಡಾಸುರ ಎನ್ನುವ ಹಾಗೆ ನನ್ನ ಹೆಸರು. ಶೂನ್ಯಕಾಪುರ ನನ್ನ ಪುರವಾದರೂ 3 ಲೋಕದ ವಿಭುವಾಗಿ ಮೆರೆಯುತ್ತಾ ಇದ್ದೇನೆ. ಜೀವನದಲ್ಲಿ ಇದುವರೆಗೆ ಹೋರಾಟವನ್ನೇ ಮಾಡಿದವ. ಅಸ್ತಿತ್ವಕ್ಕಾಗಿ ಅಲ್ಲ, ಅಂತಸ್ತಿಗಾಗಿ ಹೋರಾಟವನ್ನು ಮಾಡಿ ಈಗ ಒಂದು ವಿಶ್ರಾಂತಿಯನ್ನು ಅನುಭವಿಸುತ್ತಾ ಇದ್ದೇನೆ. ಜೀವನದ ಪರಮ ಸುಖ ಅಂದ್ರೆ ಏನು? ಮದುವೆ, ಹೆಂಡತಿ, ಮಕ್ಕಳು, ಸಂಸಾರ. ಅದುವೇ ಅಲ್ವೇ? ಇದುವರೆಗೆ ಸರಿಯಾದಂತಹ ಹೆಣ್ಣು ನನಗೆ ಸಿಗಲಿಲ್ಲ. ನಾರಿಮಣಿ, ನಿನ್ನನ್ನು ಕಂಡಾಕ್ಷಣ ನನ್ನ ಯೋಗ್ಯತೆಗೆ ಸರಿಯಾದ ಹೆಸರು ನೀನು, ಸರಿಯಾದ ಹೆಣ್ಣು ನೀನು ಎನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೇನೆ. ಚಂಚಲಾಕ್ಷಿಯೇ ಕೇಳು, ವಂಚನೆಯ ಮಾತಲ್ಲ. ಜೀವಮಾನ ಇಡೀ ರಾತ್ರಿ ಹಗಲು ಎನ್ನದೆ ನಿನಗೆ ಸ್ವರ್ಗ ಸುಖವನ್ನು ನೀಡುವರೆ ಈ ಬಂಡಾಸುರ ಸಿದ್ಧನಿದ್ದಾನೆ. ಏನು ನಿನ್ನ ಅಭಿಪ್ರಾಯ? ನನಗದೇ ಬೇಕಾದದ್ದು. ಒಂದು ಕ್ಷಣವೂ ಆಚೆ ಈಚೆ ಹೋಗಬಾರದು. ಮತ್ತೆ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು, ಅಲ್ಲಿ ಬರ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಇಲ್ಲಿ ಹೋಗುದಲ್ಲ. ನನ್ನ ಪಕ್ಕದಲ್ಲೇ ಇರಬೇಕು ನೀವು ಮಾತ್ರ. ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಧನ ಇರಲು, ಇದು ಇರಲು, ಇಂತಹ ಹೆಂಡತಿ ಇರಲು, ಬೇರೆ ಯೋಚನೆ ಬೇಕೆ? ಸುಲಭ ಮುಖ್ಯ ಹಿಂಸೆಯ ತಾಳಲಾರದೆ ಮರುಗಿಗಿರಿ ಕಾಲನಗರಲ್ಲಿ ಸಂಚರಿಸುತ್ತಿರಲು ಮರುದೇವಿಗೆ ಬಂಡಾಸುರನು ಪಡಲದಿಂದ ನೊಂದಂತ ನಾವುಗಳು ಗಿರಿ ಕಾನನಗಳಲ್ಲಿ ಅಲೆದಾಡುತ್ತಾ ಇದ್ದೇವೆ. ನಮ್ಮ ಕಷ್ಟದ ಪರಿಹಾರ ಹೇಗೆ ಅಂತ ಗೊತ್ತಾಗುವುದಿಲ್ಲ. ಗತಿ ಇಲ್ಲ. ಆ ದುಷ್ಟನಿಗೆ ಸಾಯುವ ಕಾಲ ಬಹಳ ಹತ್ತಿರವಾಗಿದೆ. 60,000 ವರ್ಷ ಆಯುಷ್ಯವನ್ನು ಪರಮಾತ್ಮ ಪರಶುರಾಮನಿಗೆ ಕರುಣಿಸಿದಾದರೂ 30,000 ವರ್ಷವನ್ನು ತಾನು ತಪಸ್ಸಿನಲ್ಲಿ ಕಳೆದ. ಮುತ್ತುಳಿದ 30,000 ವರ್ಷವನ್ನು ತಾನು ಮಾಡುವ ಅನ್ಯಾಯ ಅನಾಚಾರದಲ್ಲಿ ದಿನ ಕಳೆಯುತ್ತಾ ಇದ್ದಾನೆ. ಅಯ್ಯ, ಈ ವಿಚಾರಿಸಿದಂತಹ ಶ್ರೀಹರಿಯು ಮೋಹಿನಿಯನ್ನು ಸೃಷ್ಟಿಸಿ ಅವನ ಬಳಿಗೆ ಕಳುಹಿಸಿಕೊಟ್ಟಿದ್ದಾನೆ. ರಾತ್ರಿ ಹಗಲು ಅನ್ನುವಂಥ ಭೇದ ಇಲ್ಲದೆ ಅವಳ ಜೊತೆ ಈತ ಸುಕ್ಕುತ್ತಾ ಇದ್ದಾನೆ. ಆಚಾರವನ್ನು ಬಿಟ್ಟಂತಹ ವ್ಯಕ್ತಿ ಅಧಪತನಕ್ಕಿಳಿಯುತ್ತಾನೆ ಎನ್ನುವುದಕ್ಕೆ ಸಾಕ್ಷಿಯೇ ಈ ಬಂಡಾಸುರ. ಹಾಗೆಂದು ಅವನನ್ನು ಸಂಹರಿಸುವುದಕ್ಕೆ ನಮ್ಯಾರಿಂದಲೂ ಸಾಧ್ಯವಿಲ್ಲ. ಆ ತ್ರಿಪುರಾಂಬಿಕೆ ಹೊರತು ಅನ್ಯರಿಂದ ಅವನಿಗೆ ಮರಣವಿಲ್ಲ. ಆದ್ದರಿಂದ ನಾವೆಲ್ಲರೂ ನೇರವಾಗಿ ತುಯಿನಾದ್ಯ ತಪ್ಪಲನ್ನು ಸೇರಿ ಆ ಮಹಾತಾಯಿಯನ್ನು ಭಕ್ತಿಯಿಂದ ಭಜಿಸೋಣ.
ಗುರುಭ್ಯೋ ನಮಃ. ಅಬ್ಬಾ, ಗುರುಗಳು ಕೋಪದಲ್ಲಿದ್ದೀರಾ? ಕೋಪ ಬಾರದೆ ಉಳಿದಿದ್ದೆ ಹೇಳು. ಯಾಕೆ ಸಿಟ್ಟು ಅರ್ಥ ಆಗಲಿಲ್ಲ? ಏನು ಹೇಳಿದೆ? ಏನು? ನಿನ್ನ ರಾಜಕೀಯ ಹೇಗಿರಬೇಕು, ಪ್ರಜಾಪಾಲನೆ ಹೇಗಿರಬೇಕು ಹ್ಮ್. ಹೇಳಿ ಅಷ್ಟು ಮೂರು ಸೇರಿದ್ದೆ. ಎಲ್ಲಿ ತಪ್ಪಿದ್ದೇನೆ ಅಂತ ಹೇಳಿ. ತಪ್ಪಿ ಹೋಯಿತು, ಏನು ಮಾಡಿದ್ದೇನೆ? ಕಾಲ ಮಿಂಚಿ ಹೋಯಿತು. ಏನು? ನೀನು ಈವಾಗಲೇ ಹ್ಮ್. ಮೋಹಿನಿ ಎನ್ನುವಂತಹ ಲಾವಣ್ಯವತಿಯನ್ನು ಕಂಡು ಹ್ಮ್. ಪ್ರಮಾದಿಯನ್ನಾಗಿ ಹ್ಮ್. ಅವಳನ್ನು ಸೇರಿಕೊಂಡೆ. ಹೆಣ್ಣೋರ್ವಳಿಗೆ ಜೀವನ ಕೊಡುವುದು ಅಪರಾಧವ? ಅದು ಮಂದಮತಿ ಆಯ್ತು. ಯಾಕೆ? ಯಾಕೆ? ದೀರ್ಘಾಲೋಚನೆ ಹ್ಮ್. ದೂರಾಲೋಚನೆ ಇದ್ರೆ ಈ ರೀತಿ ಹಾದಿ ತಪ್ಪುತ್ತಿರಲಿಲ್ಲ. ಹ್ಮ್. ಅವಳು ಯಾರು? ಯಾಕೆ ಬಂದಿರಲ್ಲ ಗೊತ್ತುಂಟೆ? ಯಾರು? ನಿನ್ನನ್ನು ಕೆಡಿಸುವುದಕ್ಕೆ ಹ್ಮ್. ದೇವ ಪಕ್ಷಪತಿಯಾಗಿ ಹ್ಮ್. ಆ ಮೋಹಿನಿ ಹ್ಮ್. ಶ್ರೀಹರಿಯ ಕಡಿಸಗಳು ಬಂದಿದ್ದಾರೆ. ಹ್ಮ್. ಅವಳು ಸೇರಿ ಹಾಗೆ ಹೋದಿ. ಗುರುಗಳ ಅಪರಾಧವಾಯಿತು ಗುರುಗಳ, ಅಪರಾಧವಾಯಿತು. ಕಾಲ ಕೆಟ್ಟ ಹೋಯಿತು. ಬಂದಂತಹ ದಾರಿಗೆ ಮಣಿಯೋ ಕುಲ ಯಾವುದು, ಗೋತ್ರ ಯಾವುದು, ಯಾವುದನ್ನು ಕೇಳದೆ ಅವಳ ಸುಖವನ್ನು ಮಾತ್ರ ನಾನು ಬಯಸಿದೆ. ಮಾಡಿದಂತಹ ಅಪರಾಧಗಳಿಗೆ ಕ್ಷಮೆ ಇರಲಿ. ಏನು ಕ್ಷಮೆ ಕೊಡ್ಲಿ ಹೇಳು. ಈಗಲೇ ಅವಳನ್ನು ಎಡಗಾಲಿನಿಂದ ತುಳಿದು ಪುರದಿಂದ ಹೊರ ಹಾಕಿ ನಿಮ್ಮ ಅಣತಿ ಅಂತ ನಡ್ಕೊಳ್ತೇನೆ. ಪತನದ ಅಂಚಿನಲ್ಲಿದ್ದಿ ಏನು ಮಾಡ್ತೀವಿ ಮಾಡು. ಹಾಳಾಗಿ ಹೋಗಿ. ನೋಡೋಣ, ಇನ್ನು ಮುಂದೆ ಸರಿಯಾದಂತಹ ದಾರಿಯಲ್ಲಿ ನಡೆಯುತ್ತೇನೆ. ತಪ್ಪಲು ಆ ಮಹಾತಾಯಿಯನ್ನು ಉಳಿಸಿಕೊಳ್ಳಬೇಕಾದ್ರೆ ಹೀಗಲ್ಲ ಅಂಬಾದನ್ನು ಮಾಡಬೇಕಾಗಿದೆ. ಆದ್ರೆ ನಾವು ಮಾಡುವಂತಹ ಯಾಗಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗದಂತೆ ಸುತ್ತಲೂ ಅಗ್ನಿ ಪ್ರಾಕಾರವನ್ನು ನಿರ್ಮಿಸಿ ಯಾಗವನ್ನು ಪ್ರಾರಂಭಿಸಬಹುದು. ಮಗಳು ನಿರ್ಮಾಣಗೊಂಡು ಕಾರಾಗೃಹದಲ್ಲಿರಿಸಿದಂತಹ ಇಂದ್ರಾದಿ ದೇವತೆಗಳೆಲ್ಲರೂ ಬಂಧ ಮುಕ್ತರಾಗಿದ್ದಾರೆ. ಅಗ್ನಿ ಪ್ರಾಕಾರವನ್ನು ನಿರ್ಮಿಸಿ ಆದಿಮಾಯನ್ನು ಸ್ತುತಿಸುತ್ತಾ ಇದ್ದಾರೆ ಎನ್ನುವಂತಹ ವಿಚಾರ ತಿಳಿದ ಕ್ಷಣ ಬಾಣ ಪ್ರಯೋಗವನ್ನು ಮಾಡಿದೆ. ಯಾವ ರೀತಿಯ ಅಸ್ತ್ರ ಪ್ರಯೋಗ ಮಾಡಿದ್ರು ಮತ್ತು ಕೋಟೆಯನ್ನು ಬರೆಯುತ್ತಾ ಇದ್ದಾರೆ. ಎಲ್ಲಾ ಕೋಟೆಗಳನ್ನು ಭೇದಿಸಿದ್ರೆ ಇಂದಾನ ವಿಶೇಷ 30 ಯೋಜನ ವಿಸ್ತಾರವುಳ್ಳಂತಹ ಮಹಾಗ್ನಿ ಪ್ರಾಕಾರವನ್ನು ನಿರ್ಮಾಣವಾಗಿದೆ. ಭೇದಿಸುವುದಕ್ಕಾಗಿ ಬಾಣ ಪ್ರಯೋಗವನ್ನು ಮಾಡ್ತಾರೆ. ಎಷ್ಟು ಅಸ್ತ್ರ ಪ್ರಯೋಗ ಮಾಡಿದ್ರು ಕೂಡ ಆ ಅಗ್ನಿ ಪ್ರಾಕಾರವನ್ನು ಭೇದಿಸುವುದಕ್ಕೆ ನನಗೆ ಸಾಧ್ಯವಾಗುತ್ತಾ ಇಲ್ಲ. ನೋಡೋಣ, ಮುಂದೆ ಪ್ರಯತ್ನಿಸ್ತೇನೆ. ಪೂರ್ವಕವಾಗಿ ನಾವು ಮಾತೆಯನ್ನು ಧ್ಯಾನಿಸಿದ್ರು ಕೂಡ ಆ ಮಾತೆ ನಮಗೆ ಪ್ರತ್ಯಕ್ಷ ಆಗುವುದಿಲ್ಲ ಅಂದಮೇಲೆ ನಮಗೆ ಈ ದೇಹದ ಮೇಲೆ ಏನು ಆಸೆ, ಆದ್ದರಿಂದ ಅಂಗಾಂಗಗಳನ್ನು ಕಡಿದು ಆ ಯಜ್ಞ ಕುಂಡಕ್ಕೆ ಹೋಮಿಸಿ ನಿಮ್ಮ ಅಂಗಾಂಗಗಳನ್ನು ಕಡಿಕಡಿದು ಯಾಗಕುಂಡಕ್ಕೆ ಹೋಮಿಸುತ್ತಾ ಇರುವ ಹಾಗೆ ನಿಮ್ಮ ಅಂಗಗಳು ಚಿಗುರೊಡೆಯುತ್ತಾ ಇದೆಯಲ್ಲ, ಇದರ ಅರ್ಥ ಏನು? ಮಹಾಮಾತೆ ಈಗ ನಮ್ಮನ್ನು ಅವಳನ್ನು ಪ್ರಸನ್ನೀಕರಿಸಿಕೊಳ್ಳುವುದಕ್ಕೆ ಇದೇ ಪರ್ವಕಾಲ. ಭಕ್ತಿಯಿಂದ ನುತಿಸೋಣ.
ಆ ಸಮಯದಲ್ಲಿ ಜೋರಾಶಿ ಕಾಣಿಸಿ ಯಜ್ಞಗುಡದಿ ಆಸುರದ ಶ್ರೀಚಕ್ರಮ ಯದಿ ತೋಷದಿಂದ ಜಯ ಜಯ ಜಗದಂಬ ಜಯ ಜಯ ತ್ರಿಪುರಾಂಬ ಜಯ ಜಯ ಲೋಕನಾಯಕಿಯೇ ಜಯ ಜಯ ಕಾಮಾಕ್ಷಿ ಜಯ ಪರಾತ್ಪರಿ ದಯದಿಂದ ಸಲಹೆಮ್ಮ ತಾಯಿ ದಯದಿಂದ ಸಲಹೆಮ್ಮ ತಾಯಿ ಅಮ್ಮ ಹರಿಗರ ಬ್ರಹ್ಮಾತ್ಯರೇಳಿರಿ ಸುರಪ ಮುಖ್ಯರು ತೀರ್ಯ ತಾಳಿರಿಯೇ ಚರಣದ ರುಷನ ಇದ್ದೆ ನಿಮ್ಮನು ಹೊರೆಯಲು ಹರಿಹರ ಬ್ರಹ್ಮಾದ್ಯರೇ ಸುರಪ ಮುಖ್ಯಾಮರರೇ ಜಗನ್ಮಾತೆ ಏಳಿರಿ ಎದ್ದೇಳಿರಿ ಧೈರ್ಯ ತಾಳಿರಿ ನೀವೆಲ್ಲವರು ಒಂದಾಗಿ ನಿಮ್ಮ ಅಂಗಾಂಗಗಳನ್ನು ಕತ್ತರಿಸಿ ಯಜ್ಞಕುಂಡಕ್ಕೆ ಹೋಮಿಸಿದ್ದೀರಾ ನಿಮ್ಮ ಅಂಗಾಂಗಗಳನ್ನು ಪುನರಪಿ ಕರುಣಿಸುವುದರ ಜೊತೆಗೆ ಚರಣ ದರ್ಶನವನ್ನಿತ್ತಬಳಿದ್ದೇನೆ ನನ್ನನ್ನು ಪ್ರಸನ್ನೀಕರಿಸಬೇಕಿದ್ದರೆ ಬಲವಾದಂತಹ ಕಾರಣವಿರಬೇಕು ಅರುಹಿ ಮಕ್ಕಳೇ ಯಾಕಮ್ಮ ರೂಪದಲ್ಲಿ ವ್ಯತ್ಯಾಸ ಅಗ್ನಿಯಲ್ಲಿ ಮಣಿ ದೀಪದಲ್ಲಿ ನೆಲದು ಬಿರುವ ತ್ರಿಪುರಾಂಬಿಕೆಯೊಲಿದು ಭಕ್ತಿಗೀಲಲಿತ ಸ್ವರೂಪವ ಎತ್ತು ಬಂದೆ ಮಕ್ಕಳೇ ಆದಿಯಲ್ಲಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಂಡವಳು ನಾನು ಕಷ್ಟ ಬಂದಾಗ ಸ್ಮರಿಸಿಕೊಳ್ಳಿ ಮಕ್ಕಳೇ ಎನ್ನುವಂತಹ ಅಭಯ ವಚನವನ್ನಿತ್ತವಳು ಇಂದೀಗ ನೀವೆಲ್ಲವರು ಒಂದಾಗಿ ಅಂಬಾದ್ವರವನ್ನು ಮಾಡುವ ಮೂಲಕ ನನ್ನನ್ನು ಪ್ರಸನ್ನೀಕರಿಸಿಕೊಂಡಿದ್ದೀರಾ ಶ್ರೀಚಕ್ರದ ಹೃದಯ ಸ್ಥಾನದಿಂದ ಲಲಿತಾ ಸ್ವರೂಪದಿಂದ ನಿಮ್ಮ ಕಣ್ಣ ಮುಂಭಾಗದಲ್ಲಿ ಪ್ರಸನ್ನಳಾಗಿದ್ದೇನೆ ಯಾರಿಂದ ಬಂದಂತಹ ಕಷ್ಟ ಯಾಕೆ ಈ ಬವಣೆ ಬಿತ್ತರಿಸಿ ಮಕ್ಕಳೇ ಹುಳ ಬಿಡೋರನ್ನ ಮುಪ್ಪಟಳ ಬಿಡಲೇ ನೆಲೆತಾಯೇ ನಮ್ಮನು ಗೋಳು ಕುಳಿದಿಗ ಸತ್ಯದ ರೂಪದ ಗೆಳಗಿ ಅಮ್ಮ ಜಗದಂಬಿಕೆಯೇ ನಾರಾಯಣ ನಮಗೆ ಆವರಿಸಿದಂತಹ ಕಷ್ಟ ಎನ್ನುವಂತಹ
ಎನ್ನುವಂತಹ ಕಹಿಯನ್ನು ಹರಿದೊಗೆದು ಸುಖ ಎನ್ನುವಂತಹ ಸಿಹಿಯನ್ನು ಉಣ್ಣಿಸುತ್ತೀ ಎಂಬ ದ್ಯೋತಕವೋ ಎನ್ನುವ ಹಾಗೆ ಕಬ್ಬಿಲ್ಲನ್ನು ಹೊಂದಿ ಪ್ರತ್ಯಕ್ಷಳಾದೆಯ ತಾಯಿ. ಧನ್ಯರಾದೆವಮ್ಮ, ಧನ್ಯರಾದೆವು. ಜನನಿ, ಏನು ನಿನ್ನನ್ನು ಪ್ರಸನ್ನೀಕರಿಸಿಕೊಳ್ಳುವುದಕ್ಕೆ ಕಾರಣ ಇದೆ. ದುರುಳನಾದಂತಹ ಭಂಡಾಸುರ ಹರನ ವರಪ್ರಸಾದದ ಬಲದಿಂದಲೇ ಜಗಮೂರನ್ನು ಕೂಡ ಕೈವಶಗೊಳಿಸಿಕೊಂಡು ಸತ್ಯ ಧರ್ಮವನ್ನು ಹಾಳೆಸಗುತ್ತಾ ಮುಂದುವರಿಯುತ್ತಾ ಇದ್ದಾನೆ. ಅವನ ದೆಸೆಯಿಂದಲಾಗಿ ಜಗತ್ತಿನ ಸ್ವಾಸ್ಥ್ಯವೆಲ್ಲವೂ ಹಾಳುಗೆಡಹಿದೆ. ಅವನನ್ನ ವಧಿಸಿ ನಮ್ಮನ್ನು ಉದ್ಧರಿಸಿಡಿರಿ. ಮಡುಗಿ ನಿಮ್ಮನು ಮೊರಬನೆನುದಲು ಕೊಡಲ ಭಜ ಬಿಡಿರಿ ಬೀದಿ. ಮಕ್ಕಳೇ, ದುರುಳನಾದಂತಹ ಭಂಡಾಸುರನ ಉಪಟಳದಿಂದ ನೀವೆಲ್ಲವರೂ ನೊಂದಿರ. ಪ್ರಜ್ವಲಿಸುವ ಧಾವಾಗ್ನಿಯ ಮುಂದೆ ಪತಂಗಗಳಾಟ ನಡೆದಿದ್ದೆ ಮಕ್ಕಳೇ. ನಾನೇ ಪ್ರತ್ಯಕ್ಷಳಾದ ಭಯವೇ ನಿಮಗೆ. ಕಿರಿದು ದಿನದೊಳಗಾಗಿ ದುರುಳನಾದಂತಹ ಭಂಡಾಸುರ ಮತ್ತು ಆತನ ಭಂಡತನವನ್ನು ಗ್ರಹಿಸಿಕೊಳ್ಳುತ್ತೇನೆ. ಧೈರ್ಯ ತಾಳಿರಿ. ಶ್ರೀಮಗದೇವಿಯ ವಾಸಕ್ಕಿಂದೆನೋ ತಳಿ ತಾಮರ ಸಾಧನ ನೇಮನಿಯು ವಿಶ್ವಕರ್ತ ಸೀಮೆಯನೋದ ನಿರ್ಮಿಸಿದ ಶ್ರೀಮಗದೇವಿಯ ವಾಸಕ್ಕಿಂದೆನೋ ತಳಿ ತಾಮರ ಸಾಧನ ಹರಿಹರರೇ, ಇಂದ್ರಾದಿ ಸುಮನಸರೇ, ಜಗನ್ಮಾತೆಯ ಅಭಯ ವಾಕ್ಯವನ್ನು ಕೇಳಿ ನಾವೆಲ್ಲರೂ ಆನಂದ ತುಂದಿಲರಾದೆವು. ಖಳನಾದಂತಹ ಭಂಡಾಸುರನನ್ನು ಕಿರಿದು ದಿನದ ಒಳಗಾಗಿ ಕೊಂದುಕೊಡುತ್ತೇನೆ ಎನ್ನುವಂತಹ ಭಯವಾಕ್ಯವನ್ನಾಡಿದಳಲ್ಲ. ಮಹಾಮಾತೆಯ ಕಿರಿದು ಎಂಬುದು ಎಷ್ಟು ಹಿರಿದೆಂದು ಯಾರು ಬಲ್ಲರು ಹೇಳಿ. ಅಷ್ಟರ ತನಕ ಮಹಾಮಾತೆ ನಮ್ಮ ಜೊತೆಯಲ್ಲೇ ಇರಬೇಕು. ಅದಕ್ಕೆ ಸರಿಯಾದಂತಹ ವ್ಯವಸ್ಥೆ ಎಂಬುದು ಬೇಡುವೆ. ಹಾಗೆಯೇ ಯೋಚಿಸುತ್ತಿರುವಾಗ ಅದೋ ನನ್ನ ಮಗನಾದಂತಹ ವಿಶ್ವಕರ್ಮ ದಿವ್ಯವಾದಂತಹ ಸೀಮೆಯೊಂದನ್ನು ರಚಿಸಿದನಲ್ಲ. ಅದರ ಮಧ್ಯದಲ್ಲಿ ಭವ್ಯವಾದಂತಹ ಮಂದಿರದ ನಿರ್ಮಾಣವಾಯಿತು. ಹಾಗಾದ್ರೆ ಮಹಾಮಾತೆ ಅಲ್ಲಿರುವುದಕ್ಕೆ ಯೋಗ್ಯ ಸ್ಥಳವೇ ಹೌದು. ಹಾಗಾದ ಕಾರಣ ಆಕೆಯಲ್ಲೇ ಕೇಳೋಣ. ಅಮ್ಮ, ನನ್ನ ಮಗನ ಸೇವೆ ಸ್ವೀಕರಿಸಬೇಕಮ್ಮ. ಶ್ಯಾಮಲ ದೇವಿ ಭ್ರಮೀವಾಗಿ ಗಿರಿ ಮುಖ್ಯರಾಮಗುತ್ತಲಿ ಯೋಗಿನಿಯರು ಆಂತರೇಣಿ ದುರ್ಗೆಯು ಸಗನಾದರು ಶ್ರೀಮದ ದೇವಿಯ ನುಡಿಗೆ ಬಂದರು. ದಿವ್ಯವಾದಂತಹ ಸೀಮೆಯಲ್ಲಿ ತಾಯಿ ಮಂಡಿಸಿದ ಕ್ಷಣವೇ ಮಹತ್ತರವಾದಂತಹ ಪ್ರಭೆಯೊಂದಿಗೆ ಆ ಮಂಟಪ ಬೆಳಗುತ್ತಾ ಇದೆಯಲ್ಲ. ನಿಜ. ಲಲಿತಾ ಮಾತೆ ವಿರಾಜಮಾನಳಾದ ಕಾರಣವೇ ಆ ಮಂಟಪ ಲಲಿತಾ ಮಂಟಪವಾಗಿ ಕಂಗೊಳಿಸಲಿ ಎನ್ನುವಂತಹ ಆಶಯ ನಮ್ಮದು. ನೋಡಿದೆಯಾ, ಅದೆಷ್ಟೋ ಮಂದಿ ಸೇವೆಗಾಗಿ ಕಾತರಿಸ್ತಾ ಇದ್ದಾರೆ. ಎಲ್ಲರಿಗೂ ಸೇವೆಗೆ ಅವಕಾಶ ಸಿಗ್ತದೆ ಅಂತ ವಿಶ್ವಾಸ ಇಲ್ಲ, ಆಶ್ವಾಸನೆ ಕೊಡುವುದಿಲ್ಲ. ಎಷ್ಟು ಮಂದಿ ಮುಂಭಾಗದಲ್ಲಿದ್ದಾರೋ ಅವರೆಲ್ಲ ಬರಲಿ. ಬ್ರಾಹ್ಮಿ, ಮಾಹೇಶ್ವರಿ ಮುಖ್ಯರಾದಂತಹ ಯೋಗಿನಿಯರು ಅಮ್ಮ ಸೇವೆ ಮಾಡುವುದಕ್ಕೆ ಅವಕಾಶ ಬನ್ನಿ ಬನ್ನಿ ಬನ್ನಿ. ಚಿರೋಪಿಸಿದ ಕಮಲ ಭವ ಅಂತರಂಗದಿ ಏನು ಮಾಡೋಣ? ಚಿಂದಿಸಿದ ಕಮಲ ಭವ ಅಂತರಂಗದಿ
ಅಂತರೋಗದಿಯೇ ಸೂರ್ಯನು ದೇವವಾಗಿ ರಾಜ್ಯವಿದಕ್ಕೆ ಸೂರ್ಯನಂತೆ ದೇವದಿ ಇದಕ್ಕೆ ಚಿಮುಕಿಸಿದ ಕಮಲ ಭವನ ತರಂಗಿಸಿತು ಸೂರ್ಯನಂತೆ ದೇವದಿ ರಾಜ್ಯ ಇದಕ್ಕೆ ಎಂತೋರ್ವಳೆ ದೇವಿ ಆದೆ ಲಲಿತೆ ಇರುವಳು ಎಂತೋರ್ವಳೆ ದೇವಿ ಆದೆ ಲಲಿತೆ ಇರುವಳು ಕಾಂತಲಿ ಒಳಿಂಗಾರು ತಿಳಿಯೇ ಕಾಂತಲಿ ಒಳಿಂಗಾರು ತಿಳಿಯೇ ಯೋಟಿಸಿದ ಕಮಲ ಭವ ಏನು ಬ್ರಹ್ಮದೇವರಿದು ನಾವೆಲ್ಲವೂ ಎಷ್ಟು ಸಂತೋಷದಿಂದಿದ್ದೇವೆ, ಎಲ್ಲರೂ ಅದನ್ನು ಹಂಚಿಕೊಳ್ಳುತ್ತಾ ಇದ್ದಾರೆ. ನೀವು ಚಿಂತಿಸ್ತಾ ಇದ್ದೀರಲ್ಲ. ಚಿಂತಿಸುವುದಕ್ಕೆ ಘನವಾದಂತಹ ಉದ್ದೇಶ ನಿಮ್ಮದೊಂದು ಬೇರೆ ಏನು ಇದು? ನೋಡಿದ್ಯಾ, ನೂತನವಾದಂತಹ ಮಂದಿರದಲ್ಲಿ ಮಹಾಮಾತೆ ಮಂಡಿಸಿದವಳಿದ್ದಾಳೆ. ಸರಿ, ಹಾಗೆಂದ ಮಾತ್ರಕ್ಕೆ ಏಕಾಂಗಿತನ ಎಂಬುದು ಅವಳನ್ನು ಬಾಧಿಸಿಯೇ ಬಾಧಿಸುತ್ತದೆ. ಮಾತ್ರವಲ್ಲ, ಪ್ರಕೃತಿ ಸ್ವರೂಪಿಣಿಯಾದಂತಹ ಈಕೆಗೆ ಪುರುಷ ಸ್ವರೂಪನಾದಂತಹ ವರನೊಬ್ಬ ಬೇಕು ಎಂಬ ಹಾಗೆ ನಾನು ಯೋಚಿಸುತ್ತಾ ಇದ್ದೇನೆ. ಓಹೋ, ಯಾರು ಆದೀತು ಬ್ರಹ್ಮದೇವರು? ನಿಮ್ಮ ಸೃಷ್ಟಿಯಲ್ಲಿ ಯಾರು ಇಲ್ವೋ? ನಮ್ಮನ್ನೇ ಸೃಜಿಸಿದವಳು ಜಗನ್ಮಾತೆಯಲ್ವಿ? ಹಾಗಾದ್ರೆ ಅವಳಿಗೆ ಸೂಕ್ತ ವರ ಯಾರಿದ್ದಾನೆ? ಎಂದು ಯೋಚಿಸುವ ನಿರ್ಮಾಣದೊಡನಾದಿ ಯುವಗಳ ದರ್ಪ ಕೋಟಿ ರೂಪದಲ್ಲಿ ಹೊಂದಿಗಾಮೇಶ್ವರ ಇರುವುದೆಂಬ ಕದರೋಣ ಆನಂದದಲ್ಲಿ ಕಂಡು ಕಮಲಯನ ಹರಿ ಬ್ರಹ್ಮ ಇಂದ್ರಾದಿ ಸುಮನಸರೇ, ನಿಮ್ಮೆಲ್ಲರ ಮಧ್ಯದಲ್ಲಿ ಬಂದವ ಬರುವ ಅಪರಿಚಿತ ಎನ್ನುವ ಹಾಗೆ ಭಾವಿಸಬೇಕಾದದ್ದಿಲ್ಲ. ನಿಮ್ಮೊಂದಿಗೆ ಇದ್ದಂತಹ ಆದಿಶಿವನಾದಂತಹ ನಾನೇ ಕಾಮೇಶ್ವರನ ರೂಪದಿಂದ ಬಂದವನಿದ್ದೇನೆ. ಲಲಿತೆಯನ್ನು ನಾನು ವರಿಸುವುದರ ಮುಖೇನವಾಗಿ ನಿಮ್ಮೆಲ್ಲರ ಮನೋಕಾಮನೆಯನ್ನು ನಾನು ಪೂರೈಸಲೇ. ನಿನಗೇನು ಮದುವೆಯಾಗುವುದಕ್ಕೆ ಮನಸ್ಸಿದೆ? ಹೌದು. ಹಾಗೆಂದು ಮಹಾಮಾತೆಯಲ್ಲಿ ಕೇಳುವುದು ಬೇಡವೇ? ಕೇಳಿಕೊಳ್ಳಿ. ಅಮ್ಮ, ಅದು ಆದಿಶಿವನೇ ಕಾಮೇಶ್ವರನಾಗಿ ನಿನ್ನನ್ನು ವರಿಸುವುದಕ್ಕಾಗಿ ಮುಂದೆ ಬಂದಿದ್ದಾನೆ. ಮನಸ್ಸಿದೆ ತಾನೆ? ಮಕ್ಕಳ ಇಚ್ಛೆ ಹೀಗೆ ಬರ್ಬೇಕು. ದೇವಿ ಕಾಮೇಶ್ವರರ ವೈವಾಹ ಸಂಭ್ರಮವ ನಾವು ಕಂಡಾರೆ ಕಂಡದನು ಪಾವನಗವಿರಲಿಗಾ ದೇವಿ ಕಾಮೇಶ್ವರರು ತಾವುಲಿದು ಕೊರಳ ಹಾರವನು ತೊಡಿಸಿದರು ಕಂಠಕ್ಕೆ ಒಡನ ವಧುವರರಾಡಲಿಸಿದು ಮೆರೆವ ಮಂಟಪವ ತಡೆಯನೊಬ್ಬರು ದಾರೆಯರೇ ಕಮಲಜನಿತ ಹುಡುಗುರೆಯ ಮೆರೆವ ಪುಷ್ಪಕವ ಶೋಭಾನೆ ಬ್ರಹ್ಮದೇವರೇ, ಇಂದ್ರಾದಿ ಸುಮನಸರೇ, ತಾಯಿಯ ವೈವಾಹ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂತಹ ಅಮಿತ ಸೌಭಾಗ್ಯ ನಮ್ಮ ಪಾಲಿಗೆ ಒದಗಿತಲ್ಲ. ಇದಕ್ಕಿಂತ ಸಂತೋಷವಾದಂತಹ ವಿಷಯ ಬೇರೊಂದುಂಟೆ. ಇವರು ಮತ್ತೊಮ್ಮೆ ಆ ಮಂಟಪದಲ್ಲಿ ವಿರಾಜಮಾನರಾಗಬೇಕು. ಬ್ರಹ್ಮದೇವರೇ, ಪದ್ಧತಿಯನ್ನು ಮೀರುವ ಹಾಗಿಲ್ಲ. ಉಡುಗೊರೆಯ ಸಂಪ್ರದಾಯ ನೀವೇ ಪ್ರಾರಂಭಿಸಿದ್ರೆ ಒಳ್ಳೆಯದು. ನೂತನ ವಧುವರರಿಗೆ ವಿಶೇಷವಾದಂತಹ ಪುಷ್ಪಕ ವಿಮಾನವನ್ನೇ ವಿಹಾರಾರ್ಥವಾಗಿ ತಾಯಿ, ಇದು ನಿಮ್ಮಿಂದಲೇ ಪ್ರದತ್ತವಾದಂತಹ ಶ್ರೀಚಕ್ರ ಸ್ವೀಕರಿಸಬೇಕು. ಇಂದ್ರ, ನೀನೇನಾದ್ರೂ ಕೊಡುವುದಿಲ್ವ? ಬಲವೈರಿ ಮುಖ್ಯರು ಬಲುಭಕ್ತಿಯಲ್ಲಿ ದೇವಿ ಲಲಿತ ಕಾಮೇಶ್ವರರಿಗೆ ತಡುಬದೆ ತುಡುಗೊರೆ ಎಳಮಣಿಯುತನು ಸೇವಿಸಲು ಧನ್ಯರಾದೆವೆನು ತುಮಿಗೆ ಸಕಲರು ಕೂಡ ಉಡುಗೊರೆಗಳನ್ನು ನೀಡುತ್ತಾ
ಇದ್ದಾನೆ. ನಾನೇನು ಕೊಡಲಿ ತಾಯಿ? ನಿನ್ನನ್ನು ಕಾಣುತ್ತಾ ಇದ್ರೆ ನನ್ನ ಕಷ್ಟವೇ ನನಗೆ ನೆನಪಾಗುತ್ತಾ ಉಂಟು. ಅಷ್ಟು ಧಾರೆಗಳು ಸುರಿಯುತ್ತಾ ಉಂಟು. ಇದನ್ನೇ ಉಡುಗೊರೆಯಾಗಿ ಅರ್ಪಿಸ್ತಾ ಶ್ರೀದೇವಿ ಲಲಿತಾಂಬೆ ಆದಿತ್ಯರನು ಕೃಪಾದೆಯೋ ದೀಕ್ಷಿಸಿದಳು. ಸಾಧಿದೆ ಸಕಲರಿಷ್ಟಾರ್ಥ ಕಾಮಾಕ್ಷಿಯುದಾದುದ ದೇವಿಗೆ ಹೆಸರು. ನೀವು ಹರಿಸಿದಂತಹ ಅಶ್ರುಧಾರೆಯನ್ನು ಕಂಡು ಮಹಾಮಾತೆ ಕೃಪಾ ದೃಷ್ಟಿಯನ್ನು ಬೀರುತ್ತಾ ಇದ್ದಾಳೆ. ನಮ್ಮ ಆಶಯಗಳು ಪೂರ್ಣಗೊಳ್ಳುವಂತಹ ಶುಭ ಸಮಯ ಸಮೀಪಿಸ್ತಾ ಇದೆ ಎನ್ನುವುದೇ ಸ್ಪಷ್ಟ ಅಲ್ಲವೇ? ಮಾತೆ ಕೃಪಾ ದೃಷ್ಟಿಯನ್ನು ಬೀರಿ ಕಾಮನೆಯ ದೃಷ್ಟಿಗಳನ್ನು ಬೀರಿದ ಕಾರಣ ಇನ್ನು ಮುಂದಕ್ಕೆ ದೇವಿ ಕಾಮೇಶ್ವರಿಯಾಗಿ ಭಕ್ತ ಜನರನ್ನು ಕೊರೆಯುವುದಕ್ಕಿದ್ದಾಳೆ. ಅಷ್ಟೇ ಅಲ್ಲ, ದುರುಳನಾದಂತಹ ಭಂಡಾಸುರನ ವಧೆಗೆ ಸಮಯ ಸಮೀಪಿಸ್ತಾ ಇದೆ. ಶುಭ ಪ್ರತೀಕ್ಷೆಯಲ್ಲಿರೋಣ. ಮೆರೆಯ ಸಂಬಂಧವಿಲ್ಲ ಭರಿತವಾಗಿಯೇ ವಿದೇಶರು ಕಷ್ಟಗಳನ್ನೆಲ್ಲ ಮರಿತು ಹರುಷದೋಳಿರೆ ದೇವಿ ರಾಜ್ಯಕ್ಕೆ ನಡೆದಾಗ ಸುರಮುನಿ ನಾರದರು ಮಣಿದುದ ಮೇಲೆ ಜಗರ ಜನರಿಯೂ ನಯಲಿದೆ ಅನುಪಮ ವೈಬೇರೆ ಹಾಗೆಯೇ ಅನಿಮಿಗ ಆನಂದ ವನದಿಯೋಳ್ ಮುಳುಗಿದೆ. ವನ ಕಷ್ಟಗಳ ಮರೆತಿರುವೆ ಅಮ್ಮ. ಸಂಕಟ ನಿವಾರಣೆಗಾಗಿ ಅಂಬಾಸುರ ಮೂಲಕ ನಿನ್ನನ್ನು ಈ ಲೋಕಕ್ಕೆ ಪ್ರತ್ಯಕ್ಷೀಕರಿಸಿಕೊಳ್ಳುವಂತಹ ಒಂದು ಯೋಗವು ನಮ್ಮ ಬಾರಿಗೆ ಒದಗಿ ಬಂತು. ಅಷ್ಟೇ ಅಲ್ಲದೆ ಕಾಮೇಶ್ವರ ಜೊತೆ ನಿನಗೆ ಮದುವೆಯೂ ಆಯಿತು. ನಿನ್ನ ಮದುವೆ ಆ ಸಂಭ್ರಮದಲ್ಲಿ ಇಂದ್ರಾದಿ ಸುಮದರೆಲ್ಲ ಅದು ಸಂತೋಷ ಅದರಲ್ಲಿ ಸೇರುತ್ತಾ ಇದ್ದಾರೆ. ಆದರೆ ಅಮ್ಮ, ಮಾಡಬೇಕಾದಂತಹ ಕರ್ತವ್ಯದಲ್ಲಿ ಹೆಣ್ಣು ತಾಯಿ ಏನು ನಾರದಂತಹ ಬಂಡಾಸುರ ಲೋಕ ಕಂಟಕನಾಗಿ ಬೆಳೆಯುತ್ತಾ ಇದ್ದಾನೆ. ಅಂತಹ ದುಷ್ಟನ್ನು ವಧಿಸದೆ ಅದಕ್ಕಾಗಿ ನಾನು ಅಗ್ನಿ ಪ್ರಾಕಾರವನ್ನು ಬಲಿದು ಬಿಳಿದ್ದೇನಲ್ಲ. ನೀನು ಕಳುಹಿಸಿದಂತ ಅಗ್ನಿ ಪ್ರಾಕಾರವನ್ನು ಮುರಿದು ಈಗಲೂ ಇನ್ನೊಂದು ಅರಗಡಿಕೆಯಲ್ಲೂ ಹೊರಪ್ರವೇಶ ಮಾಡಿ ನಮ್ಮವರನ್ನು ಹೆಚ್ಚುತ್ತಿದ್ದಾರೆ. ಅಮ್ಮ, ರಕ್ಷಿಸಬೇಕು ನೀನೇ. ನಾರದ ಉಳಿದುಕೊಳ್ಳುವರೆ ಲಲಿತ ಮಂಟಪ, ಕಾಮೇಶ್ವರನ ಸಾನ್ನಿಧ್ಯ, ಲಲಿತಾಂಬಿಕೆ ಎಲ್ಲವನ್ನು ಮರೆತಿದ್ದಾಳೆ ಎನ್ನುವ ಹಾಗೆ ಭಾವಿಸಿದೆಯಾ? ಖಂಡಿತವಾಗಿಯೂ ಇಲ್ಲ. ಹಸಿದ ಸಿಂಹಿಣಿಯನ್ನು ಬೇಟೆಯಾಡಿ ಬಳಿಕ ಆಹಾರವನ್ನು ಸ್ವೀಕರಿಸುವಂತೆ ದುರುಳನಾದಂತಹ ಬಂಡಾಸುರ ಮತ್ತು ಆತನ ಬಂಡತನವನ್ನು ನಿಗ್ರಹಿಸಿಕೊಡುತ್ತೇನೆ. ಧೈರ್ಯ ತಾಳು. ನಾರದ ಒಂದು ಎಚ್ಚರಿಕೆಯ ಮಾತುಗಳನ್ನಾಡಿದ್ದಾನೆ. ಭಕ್ತರ ಕಣ್ಣೀರು ಹೊಳೆಯುವ ಪಾದಿಯಲ್ಲಿ ಹರಿಯುತ್ತಾ ಇದೆ. ಆರಂಭದಲ್ಲಿ ಧೂಮ್ರಾಕ್ಷರನ್ನು ಹೂಂಕಾರ ಮಾತ್ರದಿಂದ ಸುಟ್ಟಂತಹ ನನಗೆ ದುರುಳನಾದಂತಹ ಬಂಡಾಸುರನ್ನು ನಿಗ್ರಹಿಸುವುದು ಕಷ್ಟವಾಗಲಿಕ್ಕಿಲ್ಲ. ಆದರೂ ನಾನು ಧರ್ಮದ ಮರ್ಮವನ್ನು ಅರಿತು ಮುಂದುವರಿಯಬೇಕಾಗುತ್ತದೆ. ಅದಕ್ಕಾಗಿ ಇಚ್ಛಾ ಶಕ್ತಿಯಿಂದ ಶಕ್ತಿ ನಾರಿಯನ್ನೇ ಸೃಷ್ಟಿ ಮಾಡಬೇಕಾಗಿದೆ. ಎಲ್ಲಿ ಸಂಪತ್ತಿರಲಿ
ಯಾಕೆ ಸೃಷ್ಟಿ ಆಯ್ತು? ಏನು ಕಾರ್ಯ? ಮೊದಲಾಗಿ ಇನ್ನ ಪವಿತ್ರವಾದಂತಹ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಅಪರಾಜಿತ ಎನ್ನುವಂತಹ ಅಶ್ವವನ್ನೇರಿ ಬಂದವಳು ನಾನೇ ಅಶ್ವರೂಢಿ. ನಮ್ಮ ಸೃಷ್ಟಿ ಆಯ್ತಲ್ಲ, ಯಾಕಾಗಿ ಜನನ ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಎದ್ದೇಳಮ್ಮ. ಕಿರುಚಕ್ರ ಎಂಬ ರಥವನ್ನು ಏರಿ ಕೈಯಲ್ಲಿ ದಂಡವನ್ನು ಹಿಡಿದು ಬಂದವಳೆ ದಂಡನಾಥೆ, ನನ್ನಿಂದ ಏನಾಗಬೇಕಮ್ಮ? ಶ್ಯಾಮಲಾಂಬಿ. ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಎದ್ದೇಳಮ್ಮ. ಹಾಗೆ ಎಂಬ ಚಕ್ರವನ್ನೇ ಹೇರಿ ಬಂದಂತ ನಾನೇ ಶ್ಯಾಮಲಾಂಬಿಕೆ. ಯಾಕಮ್ಮ ನಮ್ಮ ಈ ಸೃಷ್ಟಿ? ರಾಜರಾಜೇಶ್ವರಿ ಶ್ರೀಚಕ್ರವೆನ್ನುವ ರಥದಲ್ಲಿ ಕರೆದಲಾಗ ಮಕ್ಕಳೇ, ಇಚ್ಛಾಶಕ್ತಿಯಿಂದ ನಿಮ್ಮ ಸೃಷ್ಟಿ ಬಿಂದುಗಳಾಗಿ ಜನನ ಸಿಂಧುಗಳಾಗಿ ಶೋಭಿಸುವ ನಿಮಗೆ ಮುಕ್ತ ಅವಕಾಶ. ದೃಢನಾದಂತಹ ಬಂಡಾಸನ ಉಪಟಳಾಧಿಕವಾಗಿದೆ. ಶೂನ್ಯಕಾಪುರವನ್ನು ಮುತ್ತಬೇಕಾಗಿದೆ. ಅದಕ್ಕೆ ಬೇಕಾಗಿ ನಿಮ್ಮ ಜನನವಾಗಿದೆ. ಮಕ್ಕಳೇ, ನಿಮಗೆಲ್ಲರಿಗೂ ಕೂಡ ಸೇನೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಡುವಳಿದ್ದೇನೆ. ಪ್ರಮುಖ ಸೇನೆಯ ಅಧ್ಯಕ್ಷ ಸ್ಥಾನವನ್ನು ದಂಡನಾಥಿಗೆ ವಹಿಸಿಕೊಡುತ್ತಾ ಇದ್ದೇನೆ. ಆ ಕಾಲಕಾಲಕ್ಕೆ ನೀನು ವರ್ತಮಾನವನ್ನು ನನಗೆ ಬಂದು ತಿಳಿಸಬೇಕಾಗುತ್ತದೆ. ಆದ್ರೆ ನಾನು ಬರುವಂತಹ ಬಗೆ ಹೇಗೆ ಗೊತ್ತೇ? ಶ್ರೀಲಲಿತಾಂಬೆ ಶಕ್ತಿ ದೇವಿಯರ ಪರಿವಾರ ಮೆರೆಯಲಿಕ್ಕೆ 120 ಮಂದಿ ರಥದ ಮಕ್ಕಳೇ, ಶ್ರೀಚಕ್ರವನ್ನು ಯೋಜನ ಪರ್ಯಂತರ ವಿಸ್ತರಿಸಿದವಳಿದ್ದೇನೆ. 9 ಅಂತಸ್ತುಗಳಿದೆ ತುಂಬಲಿ. 120 ಶಕ್ತಿ ನಾರಿಯರು ಸೇರಿಕೊಳ್ಳಿ. ಶಸ್ತ್ರ ಅಸ್ತ್ರಗಳು ತುಂಬಿಸಿ ಛತ್ರ ಚಾಮರಗಳು ಬೀಸಲಿ. ತ್ರಿಮೂರ್ತಿಗಳು ಸುಮನಸರು ಜಯಘೋಷ ಮಾಡುತ್ತಿರುವಂತೆ ಪರಶು ಪಾಶಾಂಕುಶಧಾರಿಣಿಯಾಗಿ ಚತುರ್ಭುಜೆಯಾಗಿ ರಾಜರಾಜೇಶ್ವರಿಯಾಗಿ ಶ್ರೀಚಕ್ರವನ್ನು ಏರಿಕೊಳ್ಳುತ್ತೇನೆ. ಶ್ರೀಚಕ್ರವನ್ನು ಏರಿಕೊಳ್ಳುತ್ತೇನೆ. ಶ್ರೀಚಕ್ರವನ್ನು ಏರಿಕೊಳ್ಳುತ್ತೇನೆ.
ಕಂಪಿಸ್ತಾ ಉಂಟಲ್ಲ. ಈ ರೀತಿ ಆಗುವರೆ ಕಾರಣಗಳು ಯಾರು ಗೊತ್ತಾಗುದಿಲ್ಲ. ಒಮ್ಮೆಲೆ ಪುಣ್ಯಕಾಪುರದಲ್ಲಿ ಅಂತ ಘಟನೆ ನಡೆಯಬೇಕಾದ್ರೆ ಏನಾದ್ರೂ ವಿಚಾರ ಗೊತ್ತಾ? ನೀನು ಪ್ರಭು ಪರಮೇಶ್ವರನನ್ನು ಮೆಚ್ಚಿಸಿ ಸ್ವರ್ಗಲೋಕಕ್ಕೆ ದಾಳಿ ಇಟ್ಟೆ. ಆ ಬಿಡುಗಣ್ಣರು ಯುದ್ಧದಲ್ಲಿ ಸೋತು ಕಾಡು ಪಾಲಾದ್ರು, ದಾರಿ ಕಾಣದೇ ಇರುವಂತಹ ಪರಿಸ್ಥಿತಿ ಒದಗಿ ಬಂದಾಗ ಅಂಬೋತ್ತರವನ್ನ ಮಾಡುವುದಕ್ಕೆ ಮುಂದಾದ್ರು, ಮಣಿ ದ್ವೀಪವನ್ನು ಸೇರಿದ್ರು. ಆ ಕಾಲಕ್ಕೆ ಅಲ್ಲಿಯೂ ಪ್ರಯೋಜನವಾಗದೇ ಇರುವಾಗ ಅವರ ಅಂಗಾಂಗವನ್ನ ಕತ್ತರಿಸಿ ಅಗ್ನಿಕುಂಡಕ್ಕೆ ಸಮರ್ಪಿಸುವ ಕಾಲಕ್ಕೆ ಆ ಅಗ್ನಿಕುಂಡದಿಂದ ಎದ್ದು ಬಂದವಳೆ ಒಬ್ಬಳಾಕೆ ನಾರಿ ತ್ರಿದಶರರಿಗೆ ಅಭಯವನ್ನಿತ್ತಳು. ಕಳಜಾಲವನ್ನು ಸಂಹರಿಸಿಕೊಡುತ್ತೇನೆ ಎನ್ನುವ ಹಾಗೆ ಆಮೇಲೆ ಅವಳೇನು ಮಾಡಿದಳು? ನಮ್ಮವರ ಪಾಲಿಗೆ ಮೃತ್ಯುವಾಗಿ ಮೆರೆಯುವುದಕ್ಕಾಗಿ ಮಣ್ಣ ತೊಟ್ಟಿ ನಿಂತಿದ್ದಾಳೆ. ಪ್ರಭು, ಆ ಬಗ್ಗೆ ನೀನು ಚಿಂತೆ ಮಾಡಬೇಡ. ಯುದ್ಧಕ್ಕೆ ಹೋಗುತ್ತೇನೆ, ಅವರನ್ನೆಲ್ಲ ದೆಸೆಗಡಿಸ್ತೇನೆ. 3 ಮೂರ್ತಿಗಳು ಅಡ್ಡಾಯಿಸಿದ್ರು ತಡೆಯರೆ ಪ್ರಭು, ತಡೆ. ಲಾಲಿಸಿ ಕೇಳನ್ನ ನೋಡಿಯ ಲಾಲಿಸಿ ಕೇಳನ್ನ ನೋಡಿಯ ಕಷ್ಟ ಕಾಲ ಸಂಭವಿಸಿ ನಂಬಿದೆ ದೈತ್ಯರೊಡೆಯ. ಕಷ್ಟ ಕಾಲ ಸಂಭವಿಸಿ ನಂಬಿದೆ ದೈತ್ಯರೊಡೆಯ. ದಾಳಿ ಮಾಡಿರುವಂತ ಸತಿಯ, ದಾಳಿ ಮಾಡಿರುವಂತ ಸಾತಿಯ ನೀನು ನಡೆಸದೆ ಯೋಚಿಸಿ ಮಾಡು ಕಾರ್ಯ. ಲಾಲಿಸಿಗೆ ನರುಳಿಯ ಕಷ್ಟ ಕಾಲ ಸಂಭವಿಸಿ ನಂಬಿದ ದೈತ್ಯರೊಳೆಯಾದ ಕೇಳಿದ ನುಡಿಯ. ಕೇಳಬೇಕು ನನ್ನೊಡೆಯ, ನಾನು ಆಡುತ್ತಿರುವಂತಹ ಒಂದೆರಡು ಮಾತುಗಳನ್ನು. ಅದೇ ಬ್ರಹ್ಮಾಂಡಕ್ಕೆ ಒಡೆಯರಾಗಿ ಸರ್ವತಂತ್ರ ಸ್ವತಂತ್ರರಾಗಿ ಈರೇಳು ಲೋಕವನ್ನು ತನ್ನ ಅಂಕೆಯಲ್ಲಿರಿಸಿಕೊಂಡು ಮೆರೆಯುತ್ತಿರುವಂತ ನಿಮ್ಮನ್ನು ಪ್ರಶ್ನಿಸುವುದಕ್ಕಾಗಿ ನಾರಿಯರ ಸಮೂಹವೇ ಬಂದಿದೆ ಅಂತಾದ್ರೆ ಕೀಳು ಭಾವನೆ ಇದ್ದವರನ್ನು ಕಾಣಕೂಡದು, ಕೇವಲ ಬಲರು ಎಂಬುದಾಗಿ ತಿಳಿಯಕೂಡದು. ಯಾಕಂದ್ರೆ ಯಾವುದೇ ಕಾರ್ಯವನ್ನೆಸಗುವಲ್ಲಿ ಮೊದಲು ಕಾಲಿಡುವುದಕ್ಕಿಂತ ಮೊದಲು ಕಣ್ಣಿಡಬೇಕು. ಅರ್ಥನೀತಿ ಎನ್ನುವಂತ ಮದ್ದಾಲೆಯನ್ನಾದರೂ ಧರ್ಮ ನೀತಿ ಎನ್ನುವಂತ ಅಂಕುಶದಿಂದ ಆಳಬೇಕು ಎನ್ನುವ ಒಂದು ನೀತಿ ಇದೆ. ಕೇವಲ ಹೆಣ್ಣು ಮಕ್ಕಳಲ್ಲ, ಖಂಡಿಗೆ ಯೋಡೆಂಬ ನಾರಿ
ಗಂಡುಗಲಿ ಮಗಿಜಗೆ ಆದಳು ಮಾರಿ ವರ ಗಂಡುಗಲಿ ಮಗಿಜಗೆ ಆದಳು ಮಾರಿ ದಂಡಿಗೆಯೊಳೆಂಪನೋರಿ ವರ ಗಂಡುಗಲಿ ಮಗಿಜಗಾದಳು ಮಾರಿ ಕುಂಡು ಶಕ್ತಿಯ ದೇವ ವಸ್ತು ಕುಂಡು ಶಕ್ತಿಯ ದ್ಯಾವ ವಸ್ತು ತಾನಗಳು ಆಗಿರ್ಬೋದು ಯಾರಿಗೆ ಗೊತ್ತು ಲಾಲಿಸಿ ಹೇಳುವ ಈ ಹಿಂದೆ ನಮ್ಮ ಈ ರಾಕ್ಷಸ ವಂಶದಲ್ಲಿ ಅದೆಷ್ಟೋ ಧೀರೋದಾತರೆಲ್ಲಾಗಿ ಹೋಗಿದ್ದಾರೆ, ಮೆರೆದಿದ್ದಾರೆ. ಕೀರ್ತಿಯನ್ನು ಉಳಿಸುವಂತಹ ಪ್ರಯತ್ನ ಮಾಡಿದ್ರು ಕೂಡ ಯಾರು ಬದುಕಿ ಉಳಿಯಲಿಲ್ಲ. ಅವರನ್ನು ಬದುಕಿಸಿಕೊಳ್ಳುವಂತಹ ಭಾಗ್ಯವು ನಮ್ಮ ಪಾಲಿಗೆ ಒದಗಿ ಬರಲಿಲ್ಲ. ಅಂತವರಲ್ಲಿ ಯಾರು ವಿಶೇಷವಾಗಿ ಹುಟ್ಟಿದ್ರು? ಮಹಿಷಾಸುರ. ಹೌದಾ? ಎಲ್ಲಿ ನೋಡಿದ್ರು ಅವನದ್ದೇ ಆರ್ಭಟ, ಎಲ್ಲಿ ನೋಡಿದ್ರು ಅವನದ್ದೇ ಪ್ರಚಾರ. ಮೂರು ಲೋಕದಲ್ಲಿಯೂ ಕೂಡ ದುರತ್ಯರಾಗಿ ಕಣ್ಣುಗ್ಗಲಿಯಾಗಿ ಮೆರೆದಂತಹ ಮಹಿಷನಿಗೆ ಮಾರಿಯಾಗಿ ಬಂದವಳು ಯಾರು ಪ್ರಭು? ಯಾರು? ಅದೇ ಹೆಣ್ಣು. ಮಾತ್ರವಲ್ಲ, ಶುಂಭನೋ, ನಿಶುಂಭನೋ, ರಕ್ತಬೀಜನೋ, ಚಂಡಮುಂಡನೋ ಇಂಥವರೆಲ್ಲ ಸರ್ವನಾಶ ಆಗುವುದಕ್ಕೆ ಕಾರಣ ಯಾರು? ಚಂಡಿಕೆ. ಅವಳ ಉರಿ ಗಣ್ಣಿಗೆ ಸಿಲುಕಿ ಎಲ್ಲವರು ಸರ್ವನಾಶವಾಗಿದ್ದಾರೆ. ಇನ್ನು ಬಂದಿರುವಂತಹ ಬಲೆ ನಾರಿ ನಿಮ್ಮನ್ನು ದುರಕ್ಕಾಪಾದಿಸುತ್ತಾರೆ, ಕಷ್ಟ ಕಾಲಕ್ಕೆ ಈಡು ಮಾಡುತ್ತಾಳೆ. ಅಲ್ಲ, ನಿಮ್ಮನ್ನೇ ವಿರೋಧಿಸುವುದಕ್ಕೆ ಬರ್ತಾಳೆ ಅಂತಾದ್ರೆ ಅವಳು ಸಾಮಾನ್ಯ ನಾರಿಯಲ್ಲ, ಅದೇ ಚಂಡಿಕೆಯಾಗಿದ್ದಾಳೆ, ಅದೇ ದೇವಿಯಾಗಿದ್ದಾಳೆ. ಆದ್ದರಿಂದ ಅವಳಲ್ಲಿ ಕಾಳಗ ಕೊಡುವುದಲ್ಲ ಪ್ರಭು. ಏನು ಮಾಡ್ಬೇಕಂತ ನೇರವಾಗಿ ನಾನು ಹೋಗುತ್ತೇನೆ, ಇಲ್ಲಿಗೆ ಕರೆ ತರುತ್ತೇನೆ, ನಿಮ್ಮ ಎದುರು ನಿಲ್ಲಿಸ್ತೇನೆ. ನೀವು ಅವಳಲ್ಲಿ ಸ್ವಲ್ಪ ಒಪ್ಪಂದ ಮಾಡಿಕೊಳ್ಳಬೇಕು, ಸಂಧಾನ ಮಾಡಿಕೊಳ್ಳಬೇಕು. ಹಾಗಾದ್ರೆ ಮಾತ್ರ ನಮಗೆ ಬದುಕುವುದಕ್ಕೆ ಸಾಧ್ಯ. ಇಲ್ಲದಿದ್ರೆ ಸಾಯಬೇಕು. ಇಲ್ಲದಿದ್ರೆ ಸರಿಯಾಗಿ ಆಚರಣೆ ಮಾಡು. ಶೂನ್ಯಕ್ಕ ಅಪ್ರವೃತ್ತ ದೈತ್ಯನವ ಇವರಾಗಿ ಬೇಕು. ತಾಡು ಮುಂದೆ ಅಂತ ಹೇಳಬೇಕು. ಅದರಾಗಿ ನೀನೊಬ್ಬಳು ಪಾಳೆಯವರೊಬ್ಬಳು ನೀನು ಹೊಗಳ್ತಾ ಇದ್ದಿ, ಒಂದವಳು ಅಂತವಳು ಇದ್ದವಳು ಅಂತ ಹೇಳ್ತಾ ಇದ್ದಿ. ನಮ್ಮನ್ನು ಬೆದರಿಸ್ತಾ ಇದ್ದೀಯಾ? ಯಾರು ನಾವು ಹೆಸರು ಕೂತ್ಕೊಳ್ಳುವಂತ? ಒಂದು ಮಾತು ಹೇಳ್ಬೇಕು, ನಿನಗೆ ಮನಸ್ಸಿದ್ರೆ ನಿಲ್ಬಹುದು, ಇಲ್ಲದಿದ್ರೆ ಹೋಗುವವರಿಗೆ ಹೋಗಬಹುದು. ಇಷ್ಟೊಂದು ಮಾತ್ರ ಹೇಳ್ತಾ ಇದ್ದೇನೆ. ಸಮಾನಕ್ಕೆ ಮುಂದೋಗ್ತೀಯಾ? ಹೋಗ್ತೀಯಾ? ಹೋಗುವವರು ಹೋಗಿ, ಒಳ್ಳೆಯದಾಗಿತ್ತು, ನಿಮಗೆ ಒಳ್ಳೆದಾಗ್ತದೆ. ಹೋಗಿ ಹಾಗೆ ಒಳ್ಳೆಯ ಆ ಭಾಗ
ಪುಣ್ಯಜನ ಕುಲ ಸಾರ್ವಭೌಮ ನೀನು ನನಗೆ ಮಾಮೂಲಾಗಿ ಈ ಶೂನ್ಯಕ ಪಟ್ಟಣವನ್ನು ಆಳಿ ಮಾಡ್ತಾ ಇದ್ದಿ ಕೊರತೆ ಏನು ಮತ್ತು ಹೇಳು ಸೂರ್ಯಕಾಪುರವನ್ನು ಮುಟ್ಟಿದೆ ಅಂತವರನ್ನು ಸಲಬಡಿಸಕ್ಕಾಗಿ ನಿನ್ನನ್ನು ಕರೆದಿದ್ದಾರೆ ಹಾಗೆ ಆಕೆ ಅವರನ್ನು ಕರಂಗಾದಿಗಳು ನಡೆದು ಮುಗಿದ ಮುಗಿದ ಬೆಂಗರಿಸು ನಮ್ಮ ಶೂನ್ಯಕ ಪಟ್ಟಣಕ್ಕೆ ಆಧಾರ್ಯರಿಂದ ಕಷ್ಟವೇ ಸಹಿಸಲಾರೆ. ಆ ಪಂಕಜ ಮುಖೇರನ್ನು ಮುಗ್ಗು ಪಡೆಯುವುದಕ್ಕಾಗಿ ನನ್ನ ಸಾಮರ್ಥ್ಯವಿದೆ. ಆದ್ದರಿಂದ ಸತ್ಪಡಿಯಲ್ಲೂ ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಕಲ್ಪಿಣಿಯಾದಂತಹ ನನ್ನ ಸೃಷ್ಟಿಯಾಗಿದೆ. ಸೃಷ್ಟಿಯಾಗುವರೆ ಕಾರಣ ಏನು? ಕಲ್ಪಿಣಿ ನಮ್ಮ ಶೂನ್ಯಕ ಪಟ್ಟಣಕ್ಕೆ ನಾರಿ ಸೇನೆ ಬುದ್ಧಿ ಹಾಕಿದೆ. ಆ ನಾರಿ ಸೇನೆಯನ್ನು ಹಿಮ್ಮೆಟ್ಟಿಸಬೇಕಾಗಿ ಕಲ್ಪಿಣಿಯಂತಹ ನೀನು ವಿಷದ ಹಳ್ಳಿಯನ್ನು ಕಚ್ಚಿ ಅವರನ್ನೆಲ್ಲ ನಾಶ ಮಾಡಿ ಹಾಗೆ ಆಗ್ಲಿ ಹೊರಡ್ತೇನೆ. ಕೆಳಗವನ್ನು ಬಿಡುತ್ತಾರೆ ತಕ್ಷಕ ಘನತರದ ಕಾಲ್ಗು ಓಟಾದ್ಯರು ಓಟಿನಲ್ಲಿ ಬರುದಳ ದಂಡನಾತಿಯು ಮಾಡುವುದಕ್ಕೆ ಆಗುವುದಿಲ್ಲ ತಾಯಿ. ಕರಂಕ ಎನ್ನುವ ಧನ ಸತ್ಪಿಣಿಯನ್ನು ಸೃಷ್ಟಿ ಮಾಡಿದ್ದೇನೆ. ಎಲ್ಲಿ ನೋಡಿದ್ರೆ ಹಾವುಗಳೇ ತಾಯಿ. ತಿಳಿದ ಕೋಟೆಯಲ್ಲಿ ಸಭೆಯು ಬಾಯ ಒಳಗಿಂದ ಬಿಡಿಸುತ್ತಲಿ ಈ ಕ್ಷಣದಲ್ಲಿಯೇ ಬಾಯಿ ತೆರೆದು ನಕುಲೇಶ್ವರಿಯನ್ನೇ ಸೃಷ್ಟಿ ಮಾಡುತ್ತೇನೆ.
ಕರಂಕನೆನ್ನುವಂತಹ ದಾನವ ಸರ್ಪಣಿಯನ್ನು ಸೃಷ್ಟಿ ಮಾಡಿದ್ದಾನೆ. ಈ ಹೊತ್ತಿಗೆ ನಿನ್ನ ಸೃಷ್ಟಿ ಆಯ್ತು ಮಗಳೇ. ನೇರವಾಗಿ ಹೋಗಿ ಆ ವಿಷಪೂರಿತವಾದಂತಹ ಹಾವುಗಳನ್ನು ನುಂಗಿ ಬಾ. ನಿನ್ನ ಹೆಸರು ಲಲಿತ ಸುತ್ತಮುತ್ತಲಿನ ಹಾವುಗಳು ಇಲ್ಲಿ ಇರುವುದಕ್ಕೆ ಕಾರಣ ನೀನೆಂಬುದನ್ನು ತಿಳಿದುಕೊಂಡಿದ್ದೇನೆ. ಒಳ್ಳೆಯ ಮಾತನ್ನು ಹೇಳುತ್ತೇನೆ. ಮಾತಕ್ಕೆ ಬಿದ್ದ ನಕುಲೇಶ್ವರಿ. ಹೌದು, ನಿನ್ನನ್ನು ಕಂಡಾಕ್ಷಣವೇ ನಾನು ಕಳುಹಿಸಿದಂತಹ ಸರ್ಪಾದಿಗಳನ್ನು ಒಂದು ತಿಂದಿರುವೆ. ಮುಗಿಸಿಯೇ ನಾನು ಕನಕ ಮಧ್ಯದಲ್ಲಿದೆ. ನೀವು ನಮ್ಮ ಟಿವಿ ನೋಡಿದ್ದೀರಾ? ನೋಡ್ಲಿಲ್ಲ. ನೀನು ತೋರಿಸಬೇಕಲ್ಲ. ನೀವು ಒಮ್ಮೆ ನೋಡ್ಬೇಕಿತ್ತು. ನಮ್ಮದಾದಂತಹ ಟಿವಿ ಹೊರಟಂತಹ ರೀತಿ ವಾದ್ಯಘೋಷದಿಂದ ನಿಮ್ಮ ಜಯಕಾರದೊಂದಿಗೆ ನೇರವಾಗಿ ರಣರಂಗವನ್ನು ಪ್ರವೇಶಿಸಿ ಈ ಸ್ತ್ರೀಗೆ ಬಿಸಿ ಮುಟ್ಟಿಸಬೇಕು. ಬೇರೆ ಇರಲಿಲ್ಲವನಿಗೆ ಈ ಸ್ತ್ರೀಗೆ ಈ ಸ್ತ್ರೀಯರಿಗೆ ಬಿಸಿ ಮುಟ್ಟಿಸಬೇಕು ಎನ್ನುವ ಹಾಗೆ ನಿಮ್ಮ ಅಳಿಯನನ್ನು ಕಳಿಸಿದ್ದು. ರಣರಂಗವನ್ನು ಸೇರಿದ್ದು, ಯುದ್ಧವನ್ನು ಮಾಡಿದ್ರು. ಎಲ್ಲಾ ನಾಯಿ ಮರಿಗಳು ಅಲ್ಲೋಲ ಕಲ್ಲೋಲವಾದ್ರು. ನಾರಿ ಮರಿಗಳು ಅಲ್ಲೋಲ ಕಲ್ಲೋಲವಾದ್ರು. ಆದ್ರೆ ಜಯ ನಮ್ಮ ಪಾಲಿಗೆ ಸಿಗಲಿಲ್ಲ. ಸ್ವಲ್ಪ ಸೋಲಾಗುವಂತಹ ಲಕ್ಷಣಗಳು ಕಾಣಿ ಬಂದಿತ್ತು. ಆಚೆ ನೋಡಿದ್ರು ರಣರಂಗದಲ್ಲೇ 60 ಮಲಗಿದಣ ಅಲ್ಲಪ್ಪ ಅಲ್ಲಿಗೆ ಮಾಡಿದ್ರು ಮಾಯಗಾರನು. ಹೌದು, ಎಂತ ಕಲಂಕ ಮಾಡಿದ್ರು ಎಂತದು ರಣರಂಗದಲ್ಲಿ ಯುದ್ಧ 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 ನಕುಲೇಶ್ವರಿಯನ್ನು ಸೃಷ್ಟಿಸಿ ನಕುಲೇಶ್ವರಿ ಇದು ಸರ್ಪಿಣಿ ಇವರು ಸರ್ಪಿಣಿಯನ್ನು ಸೃಷ್ಟಿಸಿದ್ರು. ಅವರಿಗೆ ವಿಷಯ ಗೊತ್ತಾಯ್ತು. ಅಲ್ಲಿಗೆ ಪ್ರತಿ 60 ಅವರು ಮಾಡಿದ್ರು. ಅವರು ಕೂಡ ಹೌದಾ? ನಕುಲೇಶ್ವರಿ ಇಬ್ಬರಿಗೆ ಅಲ್ಲಿಗೆ ಎದುರು ಬಂದರು. ನಮ್ಮವರು ಬಿಡ್ಲಿಕ್ಕೆಲ್ಲ ಯುದ್ಧವನ್ನು ಮಾಡಿದ್ರು. ನಮ್ಮ ಸರ್ಪ ಉಂಟಲ್ಲ ಮುಗೀತ ಅಲ್ಲ ಸರ್ಪ
ಸರ್ಪಿಣಿ ಸಾಮಾನ್ಯರಲ್ಲ, ಯುದ್ಧವನ್ನು ಮಾಡಿತು. ಆದ್ರೆ ಏನು ಮಾಡೋಣ, ಎದುರಿನ ಬಂದಂತ ನಕಲೇಶಿ ನಮ್ಮ ಸರ್ಪಿಣಿಯನ್ನು ಸಾಧ್ಯತು. ಆಗ್ಲಿ, ಅವರಿಲ್ವಾ ನಿಮ್ಮ ಅಳಿಯ ಅಲ್ವಾ? ಅವ ಸಾಮಾನ್ಯನ. ಹೌದು, ಅವರು ಏನು ಬೇಕಾದ್ರೂ ಮಾಡ್ಯಾರ. ಯುದ್ಧವನ್ನು ರಂಗವನ್ನು ಮಾತಿನಲ್ಲೇ ಕೊಂದಾರು. ಯುದ್ಧ ರಂಗವನ್ನು ಅವಳೊಂದಿಗೆ ಸೆಣಸಾಡಿದ್ರು. ಆದ್ರೆ ಎಪ್ಪತ್ತು ಮಾಡುತ್ತಿದ್ದೀಯ ಮಾಡಿದಂತಹ ಯುದ್ಧದಲ್ಲಿ ಅವನಿಂದಲಾಗಿ ನಿಮ್ಮ ಅಳಿಯ ಕನಕದಲ್ಲಿ ಕರಂಗ ಮುಖ್ಯ ಅರಿದ ಭಾರತೀಯನು ಕೇಳಿ ಕೌತು ಕವಿದು ಏನು ಗಳಿಗೆ ಕನಕದಲ್ಲಿ ಬಳಿಕರ ಬರಾಗ ಗಾಳಿ ಕರೆಸಿದ ಏನು ಮಾಡುವುದಂತ ಯೋಚನೆ ಮಾಡಿದೆ. ಹರಕಾಸುರನು ಸಮರಕ್ಕಾಗಿ ಕಳುಹಿಸಿಕೊಟ್ಟರೆ ನಾರಿಯರಲ್ಲಿ ಸತ್ತನೆ. ಯಮಪುರವನ್ನು ಸೇರಿದವನು ಮತ್ತೆ ತರುವುದಕ್ಕೆ ಸಾಧ್ಯವಿಲ್ಲ. ನಾರಿಯರು ರಣರಂಗದಲ್ಲಿ ಬೆರೆತಾ ಇದ್ದಾರೆ. ಆದರೂ ಅವರನ್ನು ಬೆರೆಯುವುದಕ್ಕೆ ಬಿಡಲಾರೆಂಬತ್ತ ಕ್ಷಣ ಕ್ಷಣಕ್ಕೂ ನಮಗೆ ಸೋಲೆ ಆಗುತ್ತಾ ಉಂಟು. ಈ ರೀತಿ ಅಂತ ಸೋಲಿಯಾಕೆ ಆಗ್ತಾ ಉಂಟು. ಯಾರನ್ನು ಸಮರಕ್ಕೆ ಕಳುಹಿಸುವುದು? ಚಿಂತೆಯನ್ನು ಬಿಟ್ಟು ಬಿಡು. ಆ ಲಲಿತೆಯರನ್ನು ಹೋಗಿ ಬಾ. ರಣಕ್ಷೇತ್ರದಲ್ಲಿ ಎಲ್ಲಿ ನೋಡಿದರಲ್ಲಿ ನಾರಿಯರೇ ಕಾರ್ಯವನ್ನೆಸಗುತ್ತಾ ಇದ್ದಾರೆ, ವಿಜೃಂಭಿಸುತ್ತಾ ಇದ್ದಾರೆ ಅಂತಾದ್ರೆ ಅವರನ್ನು ಹೀಗಲ್ಲ, ಯಾವುದಾದರೂ ತಂತ್ರಗಾರಿಕೆಯಿಂದ ನಿವಾಳಿಸಬೇಕು. ಏನು ಮಾಡೋಣ? ಕಪ್ಪು ವಸರಾದಿಗಳನ್ನು ಧರಿಸಿಕೊಂಡಿದ್ದೇನೆ. ಇನ್ನೇನು? ಹೌದು, ಅವರಿಗೆ ಕಣ್ಣು ಕಾಣಿಸಬಾರದು. ಅದಕ್ಕೆ ಬೇಕಾಗಿ ಪ್ರಪಂಚವನ್ನೇ ಕತ್ತಲೆಯಲ್ಲಿ ಜನನಿಯಲಾಲಿಸು ರಣದಲ್ಲಿ ಸೋತಿಗೆ ತನುಜರು ಕಪಟದಲ್ಲಿ ಗಣನಿಗೆಯಲ್ಲಿ ನಾಮನ ಬೆಳಗಡೆಯಲ್ಲಿ ಕೆಲವುದನ್ನು ಹಿಂದಿನಲ್ಲಿ ಅಮ್ಮ ಕತ್ತಲೆ ಮುಸುಕಿದೆ ಸತ್ತದಿ ಕಾದುವ ಎತ್ತ ತೋರಿದಿರು ಶಕ್ತಿ ಸದಾಯಕಿ ಯುಕ್ತಿದೋರಿ ಮೊರೆ ಆರ್ತಿಯುಳ್ ಎಮ್ಮವನು ಜನನೀ ಜಗದಂಬ ಲಲಿತಾಂಬ ಏನಮ್ಮ ದಂಡನಾಥಿ? ಓ ಜಗಜ್ಜನನಿ, ರಣರಂಗದಲ್ಲಿ ಯುದ್ಧವನ್ನು ಮಾಡುವುದಕ್ಕೆ ಆಗುವುದಿಲ್ಲ ತಾಯಿ. ಕಾರಣವೇನಮ್ಮ? ಇಲ್ಲಿ ನೋಡಿದರೂ ಕತ್ತಲೆ ಕತ್ತಲು, ಖಳರ ಉಪಟಲ ಛಾಯೆ. ಹೌದೇ? ಶಕ್ತಿ ಪದಾಯಕದಂತಹ ನೀನೆ ಯುಕ್ತಿಯನ್ನು ಉಪಯೋಗಿಸಿ ಇದಕ್ಕೆ ಏನಾದರೂ ಒಂದು ದಾರಿಯನ್ನು ತೋರಿಸಬೇಕು. ಬಿಡಿ ಭಯವ ಜ್ವಾಲಾ ಮಾಲಿನಿಯ ನಾಭಕ್ತಿ ವಾಹಿನಿಯರನ್ನು ಕಳುಹುವೆನು. ಮಂಜು ಮುಸುಕಿದ ಕ್ಷಣವೇ ಸೂರ್ಯನ ತೇಜಸ್ಸನ್ನು ಕಳೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ರಣಕ್ಷೇತ್ರ ಕತ್ತಲೆ ಆದ್ರೆ ಏನಾಯ್ತಂತೆ? ಲೋಕ ಕತ್ತಲೆಯಲ್ಲಿ ಮುಳುಗುವುದಕ್ಕೆ ಸಾಧ್ಯ ಉಂಟೆ? ಕ್ಷಣ ಮಾತ್ರದಲ್ಲಿಯೇ ಜ್ವಾಲಾ ಮಾಲಿನಿಯನ್ನೇ ಸೃಷ್ಟಿ ಮಾಡುತ್ತದೆ.
ಕತ್ತಲೆಯ ಸರಿಪುದು ಹೂಡರನ್ನು ಗಡಿದಿಕ್ಕಿ ಎಂದು ಅಪ್ಪಣೆಯ ಪಾಲಿಸಲು ರಣಕ್ಷೇತ್ರವು ಕತ್ತಲೆ ಆವರಿಸಿದ್ರಿಂದ ರಕ್ತನಾರಿಯರು ಯುದ್ಧ ಮಾಡುವುದಕ್ಕೆ ಹಿಮ್ಮೆಟ್ಟುತ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ನಿನ್ನ ಸೃಷ್ಟಿಯಾಯಿತು ಮಗಳೇ. ಎತ್ತರವಾದಂತಹ ದಿಂಡೆಯನ್ನು ಏರಿಕೋ. ನಿನ್ನ ಉಭಯ ನೇತ್ರಗಳಿಂದ ಕೋಟಿ ಸೂರ್ಯ ಪ್ರಭೆ ಹೊರಸೂಸಲ್ಪಡಲಿ. ಅದು ದುಷ್ಟರಿಗೆ ಮಾರಕವಾಗಿಯೂ ನಮಗೆ ಪೂರಕವಾಗಿಯೂ ಇರಲಿ. ನಿನ್ನ ಹೆಸರು ಲಲಿತ ಸಹಸ್ರನಾಮದಲ್ಲಿ ಒಂದಾಗಲಿ ಮಗಳೇ. ಹೋಗಿ ಬರ್ತೇನೆ ತಾಯೇ. ಪಡೆದಿದ್ದೇನೆ. ತಡ ಮಾಡುವುದು ಸರಿಯಲ್ಲ. ನೇರವಾಗಿ ಯುದ್ಧ ಜ್ವಾಲೆಯನ್ನು ಉಗುಳುತ್ತಾ ಬಂದೆಯ ಸಪ್ತ ಸಮುದ್ರ ಇದ್ದಾನೆ. ನನ್ನ ಮಗಳಂತ ಛತ್ರಭಾವ ಇದ್ದಾನೆ.
ಅವನನ್ನು ಎದುರಿಸುವಂತಹ ವೀರ ವನಿತೆ ಇದ್ದರೆ ಮೇಲೆದ್ದು ಬರಲಿ, ಮೇಲೆದ್ದು ಬರಲಿ.
ಹೌದು ಮಗಳೇ. ಚಿಂತೆಯನ್ನು ಬಿಡು, ನನ್ನನ್ನು ಕಳುಹಿಸಿಕೊಡು. ನೀನು ತಿಳಿದಿದ್ದೀರಿ. ಹೌದಮ್ಮ. ಅಂಬಿಕೆ ಅದಕ್ಕೆಂದೇಳು ಸಂಗಮದ ಹಂಬಲವೇಕೆ ತಾಡು ಸಂಗಮದ ಹಂಬಲ ಏಕೆ ತಾಡು ತಾಡು ಬೇಡು ನಾಲ್ಕನೇ ಕಣ್ಣಿನ 9 ವರುಷದ 9 ವರುಷದ ನಾಲ್ಕನೇ ಕಣ್ಣಿನ ಬೊಂಬೆಯ ಮಗಳು 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 ವರುಷದ ನಾಲ್ಕನೇ ಗಂಡಿನ ಒಂದೆಯತ್ತಿಗ ಮಗಳು ಅಂಬಿಗೆ ಅದಕ್ಕೆಂದಳು ಸಂಗಮದ ಹಂಬಲ ಏಕೆ ತಾಡು 9 ವರುಷದ ನಾಲ್ಕನೇ ಗಂಡಿನ ಬೊಂಬೆಯತ್ತಿಗ ಮಗಳು ಬೊಂಬೆಯತ್ತಿಗ ಮಗಳು ಬೊಂಬೆಯಂದಿಗ ಮಗಳು ಚತುರ್ಬಾಹುವನ್ನು ಎದುರಿಸುವುದಕ್ಕೆ ಯಾರಿದ್ದಾರೆ ಎನ್ನುವ ಹಾಗೆ ಚಿಂತೆಯನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಕಾರ್ಮೋಡದ ಮಧ್ಯದಿಂದ ಕೋಲ್ಮಿಂಚನ್ನು ಭಾಸವಾದ ಹಾಗೆ ನನ್ನ ಕಣ್ಣ ಮುಂದೆ ನೀನು ಗೋಚರಿಸಿದವಳು ಮಗಳೇ. ಹೌದಮ್ಮ. ಚತುರ್ಬಾಹುವನ್ನು ಎದುರಿಸುವುದಕ್ಕೆ ನೀನು ಹೋಗುತ್ತೀಯಾ? ನಾನು ಹೋಗ್ತೀನಿ. ರಣಕ್ಷೇತ್ರ ಎಂದ್ರೆ ಏನು ಆಟದ ಬಯಲು ಹಾಗೆ ಭಾವಿಸಿದೆಯಾ? ಅಲ್ಲಿ ಯಾರು ಗೆಳತಿಯರೂ ಇರುವುದಿಲ್ಲ ಮಗನೇ. ಕಂದ, ದಂಡನಾಥೆ ಹಿಮ್ಮೆಟ್ಟಿದ್ದಾಳೆ ಅಂದ್ರೆ ನಾವು ಅವರ ಪರಾಕ್ರಮಕ್ಕೆ ತಲೆದೂಗಲೇಬೇಕಾಗುತ್ತದೆ. ಬೇಗಮ್ಮ. ಅದಕ್ಕಿಂತಲೂ ಮಿಗಿಲಾಗಿ ನೀನು ಸಣ್ಣವಳಲ್ವೇ? 9 ವರ್ಷದ 4ನೇ ಕಣ್ಣಿನ ಬೊಂಬೆಯಂತಿರುವಂತಹ ಮಗಳು ನೀನು. ಇದು ನಿನ್ನಿಂದ ಸಾಧ್ಯವೇ ಮಗಳೇ? ಅಮ್ಮ, ಕಿಡಿಸಳ್ಳದಾದರೇನು ಅವನಸೆ ಸುಡದೆ ಜಗತಿಯ ನೀನು ಅಮ್ಮ ಅಮ್ಮ ಕಿಡಿ
ಅವನ ಸೇರೆ ಸುಡದೆಯ ಜಗತಿಯ ನೀನು ಅಮ್ಮ ಮಡುಗುವೆ ದೈತ್ಯರನು ಸಣ್ಣವಳೆ ಸಣ್ಣವಳು ಸಣ್ಣವಳೆ ಬರೇ ಸಣ್ಣವಳು ನೀನು. ಅಮ್ಮ ನೀವಾಡಿದಂತಹ ಮಾತಿನ ಅರ್ಥವೂ ನನಗಾಯ್ತಮ್ಮ. ಏನದು? 9 ವರ್ಷದ 4ನೇ ಕಣ್ಣಿನ ಬೊಂಬೆಯಂತಹ ಮಗಳು ಎನ್ನುವುದಾಗಿ ಹೇಳಿದ್ದೀರಿ. ನನ್ನಮ್ಮ ನೀನು, 3 ಕಣ್ಣು ನಿಮಗೆ, ಹಾಗಾದ್ರೆ 4ನೇ ಕಣ್ಣು ನಾನಲ್ವೇನಮ್ಮ? ಹೌದು ಮಗಳೇ. ಅಮ್ಮ ಏನು? ಬೆಂಕಿಯ ಒಂದು ಕಿಡಿ ಸಣ್ಣದಾದರೂ ಪ್ರಪಂಚವನ್ನು ಸುಟ್ಟು ಬಿಡುವಂತಹ ಸಾಮರ್ಥ್ಯವಿದೆ. ಅಂಕುಶವೆಂಬ ಇದು ಸಣ್ಣದಾದರೂ ಆನೆ ನಿಯಂತ್ರಿಸುವಂತಹ ಶಕ್ತಿ ಇದೆ. ಅಮ್ಮ ನಿನ್ನ ಮಗಳು ಸಣ್ಣವಳಾದರೂ ಕೂಡ ಕಲಿತಂತಹ ವಿದ್ಯೆಗೆ ಬಾಲ್ಯತನವಿಲ್ಲ. ಆಶೀರ್ವಾದ ಮಾಡಿ ಕಳುಹಿ ಕೊಡಮ್ಮ. ಕಂದ ಕ್ಷಣವ ಬಿಡದಿರೆಯೇ ಮಗಳ ಮುದ್ದಿಸಿ ಮಗಳೇ ಕಳುಗಳಾಗಿ ಮುದಿಸುತ್ತಲೇ ಕಡು ತೆಲುಗು ಕವಚಾಯುಧಗಳೀಯುಧ ನಲವಿನೋಡ ಕನದ ಶತ್ರುಬಾಹುವನ್ನು ಎದುರಿಸದಕ್ಕೆ ನೀನೇ ಆಗಬೇಕು ಕಂದ. ನಿನ್ನನ್ನು ಪರೀಕ್ಷೆ ಮಾಡಿದ್ದು ಮಗಳೇ. ಈ ಹೊತ್ತಿಗೆ ನೀನು ಯುದ್ಧ ಸನ್ನದ್ಧಳಾಗಿ ನಿಂತಾಗ ನೋಡಿದೆಯಾ, ಶಕ್ತಿ ನಾರಿರುವಂದು ವೀರ ವನಿತೆಯ ಉಡುಗೆಯನ್ನೆಲ್ಲ ನಿನಗೆ ತೊಡಿಸಿದ್ದಾರೆ. ಇದು ಮಾತ್ರವಲ್ಲ, ನಿನ್ನಲ್ಲಿ ಈಗ ನವ ಶಕ್ತಿ ಅಡಕವಾಗಿದೆ ಮಗಳೇ. ಯುದ್ಧ ಕ್ಷೇತ್ರಕ್ಕೆ ಹೊರಡುವಂತಹ ಸಂದರ್ಭದಲ್ಲಿ ಬರಿಗೈಯಲ್ಲಿ ಹೋಗುವುದಲ್ಲ, ಇದು ನಿನಗೆ ಆಯುಧವನ್ನು ಕರುಣಿಸುತ್ತಾ ಇದ್ದೇನೆ. ಇದು ಬರೇ ಆಯುಧವಲ್ಲ, ಶತ್ರುಗಳ ಹಣೆಯಲ್ಲಿ ಬರೆಯುವಂತಹ ಮರಣ ಲೇಖನ ಇದಾಗಲಿ ಮಗಳೇ. ಹೋಗಿ ಶತ್ರುಗಳನ್ನು ವಧಿಸಿ ಬಾ. ನಿನ್ನ ಹೆಸರು ಲಲಿತ ಸಹಸ್ರನಾಮದಲ್ಲಿ ಒಂದಾಗಲಿ ಮಗಳೇ. ವೇಳೆಯಲ್ಲಿ ಒಂದು ದೇವಿ ಕುಮಾರಿಗೆ ಎದುರಾಗಿ ಬಾಲರಾಜಕುಮಾರಿ ನೀರೇ ಕಾಳಗೆಳುವರೆ ಬಾಳುದವರ ಬೇಡನೆಗೆ ಕಾಲಿಗೆ ಧನುಷರವನ್ನು ಹಿಡಿದುಕೊಂಡು ಯುದ್ಧಕ್ಕಿಂದು ಹೋಗ್ತಾ ಇದೆಯಲ್ಲ, ನೀನು ಸಣ್ಣವಳು ಹೋಗುವುದು ಬೇಡ. ಬಂದಂತಹ ರಕ್ಕಸನ ಜೊತೆ ಹೋರಾಟ ಮಾಡುವುದನ್ನು ಬಿಟ್ಟು ಹೋಗುವಂತಹ ನನ್ನನ್ನು ತಡೆಯುತ್ತಾ ಇದೀಯಾ? ಕೂಡಿದ ಯುದ್ಧಕ್ಕೆ ಬಾ, ಇಲ್ಲದಿದ್ರೆ ಮುಸುಕ ಹಾಕಿ ಮಾಡ್ಕೊಳ್ಳೆ. खड़नो चतुर्पाद बालकियों समर के तरुण काणता है कुंवरी जय
ಸುವರಿಯು ನೀನು ಜಯ 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 ಸುವರಿಯು ನೀನು ನೀನು ಸುಲಭವಲ್ಲ ಸುಲಭ ಬಲ್ಲವು ಸುಲಭ ಸುಲಭ ಬಲ್ಲವು ತಿಳಿದು ಬೇಗ ಬಾಳೆ ಮೆಚ್ಚಬೇಕು ನಿನ್ನ ಹಿತಗಾರಿಕೆಗೆ. ಲಲಿತ ಎಂಬವಳು ಸ್ತ್ರೀ ಸೈನ್ಯದ ಒಡತಿ, ಅಗ್ನಿ ಪ್ರಾಕಾರವನ್ನು ಬರೆದು ಕದನಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾಳೆ. ಅವಳನ್ನು ಎದುರಿಸಬೇಕು ಎಂಬ ಉದ್ದೇಶದಿಂದ ಮುಂದುವರೆದು ಬಂದ್ರೆ ಕಾಣ ಸಿಕ್ಕಿದವಳು ಎಳೆಯ ಕುವರಿ. ನೀನು ಯಾವುದಕ್ಕೂ ಆಗ್ಲಿಕ್ಕಿಲ್ಲ. ಒಂದು ಕೆಲಸ ಆದೀತಷ್ಟೇ, ನಿನ್ನ ಹೊರಗೆ ಹೆಣ್ಣು ಮಕ್ಕಳ ಜೊತೆ ಸೇರಿಕೊಂಡು ಆಟವನ್ನು ಆಡುತ್ತಾ ಕಾಲ ಕಳೆಯುವುದು. ಅಲ್ಲ, ತಾಯಿಯ ಸರಗನ್ನು ಹಿಡಿದುಕೊಂಡು ಅಡ್ಡಾಡುವುದಕ್ಕೂ ಆದೀತು ಹೊರತು ಯುದ್ಧಕ್ಕಲ್ಲ. ಯುದ್ಧವನ್ನೇ ನೋಡ್ಬೇಕು ಅಂತಾದ್ರೆ ನಿಮ್ಮ ತಾಯಿ ಲಲಿತ ಇದ್ದಾಳಲ್ಲ, ಅವಳನ್ನು ಕರೆಸು. ಏನು ನೊರಜುಗಳ ಹೊರಸೆ ಮದಕರಿ ಯಾಕೆ ನೊರಜುಗಳ 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 ಹೊರಸೆ ಮದಕರಿ ಯಾಕೆ ಮರುಳೆ 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 ಮದಕರಿಯಾಗಿ ಮರುಳೆ ಮದಕರಿಯಾಗಿ ಮರುಳೆ 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 ಪರಶುವೇತಗೆ 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 ಚಿವುಟೆ ಚಿಗುರ ಚಿವುಟೆ ಚಿಗುರ ಚಿವುಟೆ ಚಿಗುರ ಚಿವುಟೆ ಚಿಗುರ ಘಟನೆ
ನನ್ನ ಬಾಣದ ರುಚಿಯನ್ನು ನಿಮ್ಮಲ್ಲಿ ತೋರಿಸ್ತೇನೆ. ಸಫರದಲ್ಲಿ ಜಯಲಲ್ಲವೇ ನಮ್ಮ ಪಾಲಿಗೆ ಆಗ್ತಾನೆ ಯೋಚನೆ ಮಾಡಿದಾಗ ಅದ್ಯಾವುದೋ ಕುತಂತ್ರದಿಂದ ಕೇಳುವನ್ನು ಮುಂದುವರಿಸಿರೋ ನಾರಿಯರು 3 ಲೋಕದಲ್ಲಿ ಬಂಡಾಸುರನೆಂಬ ಕೀರ್ತಿಯಲ್ಲಿ ಮುಳುಗಿದವ. ಈ ಸಮಯದಲ್ಲಿ ಅದೆಲ್ಲವೂ ಹಾಳಾಯ್ತಲ್ಲ. ಮಗನ ಮರಣದಿಂದ ದುಃಖಿತನಾಗಿರುವೆ. ಅದಕ್ಕೆ ಪ್ರತೀಕಾರವನ್ನು ನಾನು ತೀರಿಸಿ ಬರ್ತೇನೆ. ಈ ಕೂಡಲೇ ಹೋಗುತ್ತೇನೆ. ತರುಣಿಯರನ್ನು ನಾಶ ಮಾಡುತ್ತಾನೆ. ಕೊಡು ಅಪ್ಪಣೆ. ಹೋಗಿ ಮುಖ್ಯ ನಾರಿಯರಿಗೆ ಕಾಣುತ್ತ ದ್ವಾರದ ರಕ್ಷಣೆಯನ್ನು ಮಾಡಿದ್ದೇನೆ. ಕಾಣುತ್ತಿರುವುದೇನು? ನಾರಿಯರ ಸಮೂಹ. ಅವರನ್ನು ಹೇಗೆ ವಿರೋಧಿಸೋಲೆ? ಸರಿ ಸರಿ ಸರಿ, ಯುದ್ಧದಿಂದ ಅವರನ್ನು ವಿರೋಧಿಸುವುದು ಸಾಧ್ಯವಿಲ್ಲ. ಈ ಕಾಲಕ್ಕೆ ಒಂದು ಉಪಾಯವನ್ನು ಮಾಡಬೇಕು. ಮಾಟ ಮಾರಣ ಮಂತ್ರದಿಂದಲೇ ಅವರನ್ನು ಗೆಲ್ಲಬೇಕು. ಆದ ಕಾರಣ ಮಂತ್ರವಾದಿಯನ್ನೇ ಸೃಷ್ಟಿಸುತ್ತೇನೆ. ನೀರು ಬಂಡಲೆ ನಂದಿನ ಮುಡಿಗಡಿಗ, ನೀರು ಬಂಡಲೆ ನಂದಿನ ಮುಡಿಗಡಿಗ, ಆ ಕೈ ಮುಡಿಗ ಮುಡಿಗಡಿಗ, ಬೈ ಮುಡಿಗ ಮುಡಿಗಡಿಗ, ನೀರು ಬಂಡಲೆ ನಂದಿನ ಮುಡಿಗಡಿಗ, ಅವನ್ನೇ ಅಂಡೆ ಮೋನ ಅಂಜಾರೆ ನಿನ್ನನ್ನು ನಾನು ಸೃಷ್ಟಿ ಮಾಡಿ ಚಿಟ್ಟಿ ಅಲ್ವಾ ಸೃಷ್ಟಿಸಿದ್ದು. ಭಾಷೆ ನನ್ನದು ಕನ್ನಡ. ಮಲಯಾಳ ಸ್ವಲ್ಪ ಸ್ವಲ್ಪ ಬರ್ತದೆ. ಸ್ವಲ್ಪ ಬರ್ತಾರೆ. ಬೆರಕ್ಕೆ ಆಗುತ್ತಾರೆ. ಬೇಜಾರಿಲ್ಲല്ലോ. ಬೇಸರವೇ ಇಲ್ಲ. ಎಂದು ಚಿಟ್ಟಿ ಮಾಡಿತು. ನಿನ್ನನ್ನು ಸೃಷ್ಟಿ ಮಾಡುವುದಕ್ಕೆ ಕಾರಣವಿದೆ. ಎಂದೇ ನೋಡು ನಮ್ಮ ಹೊರವಲಯವನ್ನು. ಆಟ ದೈವ ಎತ್ತರವರದಲ್ಲೆಲ್ಲ ಬೆನ್ನಿಗೆ ಮಕ್ಕಳವ ಅಡ ದೈವ. ಹುಡುಗಿಯರನ್ನು ನೋಡಿದಾಗ ಏನಾಗುತ್ತದೆಯೋ ನಿನಗೆ? ಬೆನ್ನು ಮಕ್ಕಳು ಉಂಡದಲ್ಲಿ ವಿಷಯ ಎಂದರು ನೋಡು. ಅವರೆಲ್ಲ ಬಂದು ಬೀಡು ಬಿಟ್ಟದ್ದು ಯಾಕೆ? ಅವರಕ್ಕಾಗಿ, ನಮ್ಮಲ್ಲಿ ಹೋರಾಟಕ್ಕಾಗಿ ಬಂದಿದ್ದಾರೆ. ನಿಮ್ಮ ಹತ್ರ ತಲ್ಲಿಕ್ಕೆ ಬಂತು. ಯುದ್ಧಕ್ಕಾಗಿ ಬಂದಿದ್ದಾರೆ. ಎಂತದ್ದು ಯುದ್ಧ ಆಗಲಿ, ಯುದ್ಧ ಆದ್ರೆ ನಾವು ನಾಶ ಆಗುತ್ತೇವೆ. ಕಿಬ್ಬೆಯಿಂದ ಹಾಕೋಣ. ನೀನು ಮಾಡಬೇಕು ಮಾಟ. ಅವರಿಗೆ ಮಾಟ ಮಾಡುವುದರ ಮುಖೇನವಾಗಿ ಎಲ್ಲರೂ ಅಲ್ಲಿ ಇದ್ದಲ್ಲಿಂದ ಬಿದ್ದು ಎದ್ದು ಓಡುವ ಹಾಗಾಗಬೇಕು. ಅವರಿಗೆಲ್ಲ ಹುಚ್ಚು ಹಿಡಿಯಬೇಕು. ನನಗೆ ಅಲ್ವೋ ಅವರಿಗೆ ಕೊರೆ ಸಾಧನ ಬೇಕು. ಏನೆಲ್ಲ ಬೇಕು? ಬೇಲಿ ಕಟ್ಟೋಣ. ಸುತ್ತಲೂ ಬೇಲಿ ಕಟ್ಟೋಣ. ಬಲಿ 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 ತಕ್ಕಿಡನೆ ಬಲಿ ಉಂಟಲ್ಲ. ಭಿನ್ನ ಹೊಂಡ ಬೇಕು. ಎಷ್ಟು ದೊಡ್ಡ ಹೊಂಡ ಬೇಕು? 6 ಅಡಿ ಮನೆ.
ಯಾವುದಕ್ಕೂ പിന്നെന്ത് ഒണ്ട കൊണ്ട സിയാള ശിവള സിയാള കുമ്പള വേണം ಮೊದಲು വേണം ಕೋಳಿತರು വേണം പിന്നെ ചോಳಿ എടുക്കണുണ്ട് ಕೋಯಿ വേണം ಕೋಳಿ ಒಂದೇ ಮതി ಒಂದೇ ಸಾಕ ಮದಿ ಮದಿ ಆಗಲಿ ಎಲ್ಲ ತಯಾರುಂಡೋ ಸರಿ ಸರಿ ಎಲ್ಲಿದ್ದಾನೆ ವ್ಯವಸ್ಥೆ ಇದಾಯ ಪರಿಕರ್ಮಿ ಎಲ್ಲ ತಯಾರುಂಡೆ ಇಡೀ ಇಲ್ಲಿ ತಂದಿಡು ಇಲ್ಲ ಇಲ್ಲಿ ಅಲ್ಲಿ ಅದು ಹತ್ತಿರನೇ ಅಲ್ಲೇ ಅಷ್ಟೇ ಹತ್ತಿರ ಏವೆಲ್ಲ ಮದಿ ಅವರಿಗೆಲ್ಲ ಹುಚ್ಚು ಹಿಡಿವೆ ಅಷ್ಟೇ ಅದು ಜಾರಿ ಹಾಕು ನಿಂಗೆ ಬೇಕಂಡ ಸರಿ ಸರಿ ಆಯಾ ಅದ ಬಂತಲ್ಲ നല്ല ആളതാ നല്ല ആള് എല്ലാ തയ്യാറുണ്ട് അപ്പൊ നിങ്ങൾ മുന്നേ ಅಂದಿರ್ಕೊಂಡು ಆಗಲಿ ನೀವು ಮಾತಾಡಿದ್ದಾರೆ ನಾನು ಮಾತನಾಡುವುದಿಲ್ಲ ಮಾತಾಡಿದ್ದಾರೆ ಅವರಿಗೆ ಕುಡಿಕೆ ಅಂದ್ರೆ ನಿಮಗೆ ಕುಡಿಕೆ ಸರಿ ಸರಿ ಓಂ ಆಕಾಳಿ ಮಾಂಕಾಳಿ ಕೊಲ್ಲೂರಿ ಆ ಕೊಳ್ತೂರಿ ಆ ಕೂಡದಾಟ ಮಲ್ಲ ಪೂಲಾಳ ಬೆಜ್ಜೈದು ಮಾತವಲ್ಲ ಹಗೆಲಾಳ ನಿಮ್ಮಕ್ಕೆ ಹತ್ತಿರಕ್ಕೆ ಬರಬಾರದು ಅದಕ್ಕೆ ನಾನು ಮಾಡಿದ್ದು ನೀವು ಬೇಜಾರು ಹಾಕಂಡ ಏನಿ ಮಂಗಳವಾರ ಉಂಡಾದೆ ಓಂ ಪಾತಾಳಂ ಪಾತಾಳಂ ಗೆಟ್ಟಿಂ ಭೂತಲಂ ಭೂತಲಂ ಗೆಟ್ಟಿಂ ಆಕಾಶಂ ಗೆಟ್ಟಿ ಅಡಿಗಟ್ಟಿ ಉಡಿಗಟ್ಟಿ ಗಟ್ಟತ್ತ ಗಡಿಗಟ್ಟಿ ಜಾಗಡಿ ಗೆಟ್ಟಿ ಎಂಕುಡಿ ಕೊಟ್ಟಿ ಎಂಕುಡಿ ಕಟ್ಟಿ ಓ ಕಾಳಿ ಕರಾಳಿ ಮಾಂಕಾಳಿ ರೌದ್ರಕಾಳಿ ಭದ್ರಕಾಳಿ ಕೈಕಾಳಿ ಶಕಾಳಿ ಕುಂಟಿಕಾಳಿ ಒಟ್ಟಾರೆ ಶಿವ ಓಂ ಭದ್ರಂ ಸೂರ್ಯಂ ವಾಯುರಂದು ಚಂದ್ರಂ ವಾಯುರಮೂಲ ವಿಮೂಢ ನಾಲು ಚತುರ್ಮುಖ ವಾಯುರ ಅಂಜನೆ ಪಂಚಮುಖ ರುದ್ರಂ ವಾಯುರ ಹಾಗೂ ಚತುರ್ಮುಖವಾಗಿ ಏನು ಸಪ್ತದೇವಲ ಅಷ್ಟೇ ಅಷ್ಟದಿಕ್ಕ ಒಮ್ಮೆಲೆ ನವಬ್ರಹ್ಮಂ ವಾಯುರ ಪತ್ತಲು ಪರಬ್ರಹ್ಮಂ ವಾಯುರ ಇಲ್ಲಿವ ನೀನು ಅವರಿಗೆ ಹುಚ್ಚು ಹಿಡಿಸುವುದಲ್ಲ ನನಗೆ ಹುಚ್ಚು ಹಿಡಿಸ್ತೀಯ ಅವರಿಗೆ ಯುದ್ಧಕ್ಕೆ ಬರುವುದು ಯಾವ ನಿಮ್ಮಳಿತಲ್ಲಿ ಹೌದು ಅವರಿಗೆ ನಿಮ್ಮಳಿಗೆ ಬರಿವಾರಿ ಯುದ್ಧ ನಿಮ್ಮಳಿ ಇಲ್ಲಿ ನಾನು ಸುತ್ತು ಕಟ್ಟಿದ್ದೇನೆ ಹೌದಾ ಒಂದಾಯ್ತಲ್ಲ ಹಂಗನೆ ಏನೇ ಒಂದ ಕಮನೆ ಚಾಕೆ ಉಂಡ್ರ ಬೇಡ ನಿನ್ನೆ ಚಾಕು ಬೇಡ ಉಡಿನ್ರ ಓ ನೀವು ಮಾತಾಡದೆ ಕೂತ್ಕೊಳ್ಬೇಕು ಇಲ್ಲದ್ರೆ ಬಿರಾದಿ ನಿಮಗೆ ಬಿಡಿಸು ಓ ಓ ನೀನು ಮಾಟ ಮಾಡ್ಲಿಕ್ಕೆ ಬಂದದ್ದಲ್ಲ ಸಿಯಾಳ ಕುಡಿಲಿಕ್ಕೆ ಬಂದದ್ದ ನಾನು ಎಂದು ಬಂದದ್ದು ಮಾಡಿದ್ದು ಸ್ವಲ್ಪ ತಲೆಗೆ ತಕ್ಕೊಳ್ಳಿ ಎಂತದ್ದು ನಾ ಅವರನ್ನೆಲ್ಲ ಹಿಡಿದು ಈ ಸಿಂಹದ ಒಳಗೆ ಹಾಕಿತ್ತು ನೀರು ಕುಡಿಯಿತು ನೀರು ಒಳಗೆ ಹೋಯ್ತು ವಯರ್ನ ಒಳಗೆ ಮೇಲೆ ಬರ್ತದೆ ಎಂತದ್ದು ಅವರಿಗೆ ಆಗುವ ಫಿರಾಂದು ಹೌದು ಆಗ ವಿಷಯ ಏನಿ ಜೋರೆ ಉಳ್ಕೊಂಡು ಜೋರೆ ಇದರ ಯಾವನೆ ಏನ್ ಕೋಯಿ ಉಂಡ್ರ ಕುರ್ಕುಗೋಯಿ ಉಂಡ್ರ ನಿನ್ನನ್ನು ನರಿಕೊಂಡು ಹೋಯ್ತಲ್ಲ ನರಿಕೊಂಡು ಹೋದ್ರೆ 8 ದಿವಸ ಬೇಕು ತಿನ್ನಲಿಕ್ಕೆ ಎಲುಬೆ ಇರುವುದು ಮಾಂಸದ ಸಂತಾನ ಇಲ್ಲ ಕೋಲಿಲ್ಲ ಅಂತ ಹೇಳ್ತದೆ ಏನು ಮಾಡುವುದು ಕುತ್ತದೆ ಓ ಜೈ ಓ ಜೈ ಇದ ಎಲ್ಲ ನಾನು ಭಿನ್ನ ಸರಿಯಾಕು ನಿಂಗ ಮುಂದೆ ಅಂತ ಹೋಗಿ ಮಲಗಿ ಇನ್ನು ನೀನಿದ್ದಿ ನಾನು ಎಲ್ಲರಿಗೂ ಹುಚ್ಚು ಹಿಡಿಬೇಕು ಎಲ್ಲರೂ ಓಡಬೇಕು ಕೆಲರಿಗೆ ನಿತ್ಯೆಯು ಕೆಲರಿಗೆ ಮೂರ್ಛೆಯು ಕೆಲರಿಗೆ ಕಡಿಗೆ ಕೆಲರ ಲಕ್ಷ್ಯದಿ ಕೆಲರು ಷಡತನದೊಳಗಿರಲೋಗ ಶಕ್ತಿಗಳು ಆವಾಗ ದೇವಿಯು ಗಂಡನಾದಿ ಮುಖ್ಯರು ಪದವಿಂದಾದ ಬಗೆಯೇನಿದು ಶಾಂತಿ ತಾಳಿದೆ ಶಕ್ತಿ ಸೇನೆ ಪರಿಯಲಿ ಪಂಥ ಪೌರುಷ ತೊರೆದು ವಿಚಿತ್ರ ಯುದ್ಧಕ್ಕೆ ಬಂದಂತಹ
ಶಕ್ತಿ ನಾರಿಯರೆಲ್ಲ ಹುಚ್ಚರಂತೆ ವರ್ತಿಸ್ತಾ ಇದ್ದಾರೆ, ಕೆಲವರು ನಿದ್ರೆಯಲ್ಲಿದ್ದಾರೆ. ಈ ವಿಚಾರವನ್ನು ತಾಯಿಯಲ್ಲಿ ಹೇಳಬೇಕು. ಯಾವ ಕಾರಣ ಮಗದೇವಿಗೆ ನಿರ್ಲಕ್ಷ್ಯ ಬಾಬರಿ ನೋಡುವರಿಯೇ ಬಾಬರಿಯ ಮಗದೇವಿಯ ಮರೆಗೊಳ್ಳರೇ. ವಂದಿಸಿಕೊಳ್ಳುತ್ತಾ ಇದ್ದೀನಿ ತಾಯಿ. ಎದ್ದೇಳಮ್ಮ. ನಿಮ್ಮಿಂದಲೇ ಆಶೀರ್ವಾದವನ್ನು ಪಡೆದುಕೊಂಡು ಶಕ್ತಿ ನಾರಿಯರೆಲ್ಲ ಯುದ್ಧಕ್ಕೆಂದು ಹೋದವರು ತಾನೆ. ಏನು ಮಾಡೋಣ ಅಮ್ಮ? ಯಾವೊಬ್ಬ ಮಂತ್ರವಾದಿ ಬಂದು ಮಂತ್ರವನ್ನು ಮಾಡಿದ್ದಾನೆ. ಎಲ್ಲ ಸ್ತ್ರೀಯರು ಹುಚ್ಚರಂತೆ ವರ್ತಿಸ್ತಾ ಇದ್ದಾರೆ ತಾಯಿ. ಆ ಮಗದೇವಿ ಸರ್ವಜ್ಞಳದು ದನಿಲ್ದ ಕಾಮೇಶ್ವರನ ಮಗವಾ ಪ್ರೇಮದಿ ನೋಡಿ ನಮ್ಮ ಕಡೆ ಪಟ್ಟಿಸುವುದೇನು ಆ ಮಗ ಜೋದಿಗವ. ತೊಡೆಯುಳುತ್ತಿದ್ದ ಲಕ್ಷ್ಮಿಯ ಕುಳ್ಳಿರಿಸಿಕೊಂಡು ಬಿಡದೋಲಿಂಗಿಸಿಕೊಳ್ಳುತ್ತ ಪಡೆದನು ಲಕ್ಷ್ಮೀ ಗಣಪತಿ ಎಂಬ ಬೆದರ ಒಡಮಟ್ಟು ದೇವಿಗಾದ ನುಡಿದನು ಮಾತಿನಿ ಪಡೆದಿಗುದೇಕಿನ್ನ ಬೆಡನ ಬದನವ ನೋಡಿಯೇ ಒಡನೆಗೆಯ ಬೀರಿ ನುಡಿಯುವುದು ಕಾರ್ಯವ ತಡೆಯ ಬೀರೆ ಮಾತೆ ನುಡಿಯುವುದು ಮಾತೆ ಮಾತೆ. ಪಾದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಎದ್ದೇಳು ಮಗನೇ. ಸಮರ ಕ್ಷೇತ್ರದಲ್ಲಿ ಅನಿರೀಕ್ಷಿತವಾಗಿ ನನ್ನ ಸೃಷ್ಟಿಯಾಯಿತು. ಕೇವಲ ನಾನೊಬ್ಬನೇ ಅಲ್ಲ, ನನ್ನ ಜಂಗ ಪ್ರದೇಶದಲ್ಲಿ ಹುಡುಗಿಯೊಬ್ಬಳಿದ್ದಾಳೆ. ಅವಳು ಯಾರು, ನಾನು ಯಾರು, ನನ್ನ ಸೃಷ್ಟಿಗೆ ಕಾರಣ ಏನೆಂಬುದನ್ನು ತಿಳಿಸಬೇಕಮ್ಮ. ಮಗನೇ, ಕಂದನಾಲಿದು ಹೊಳರುವುದು ಮಾರಣ ಮಾತ್ರದಿಂದ ಗೆಲಿದ ಎಂಬನು ಕುಂದದ ಜಯ ವಿಘ್ನ ಯಂತ್ರವ ಸೇರಿದೆ ಕುಂದದ ಜಯ ವಿಘ್ನ ಯಂತ್ರವ ಸೇರಿದೆ ಒಂದು ಬೈದ್ಯರನು ಕಂದಲಾಲಿದು ಕಳರಿಯುವುದು ಮಾರಣ ಮಂತ್ರಯುವುದ ಗೆಲಿದರೆಮ್ಮನು ಕಂದ ಮಗನೇ, ದಂಡನಾಥಿ ಬಂದು ರಣಕ್ಷೇತ್ರದ ವಿದ್ಯಮಾನವನ್ನು ಹೇಳುವಂತಹ ಸಂದರ್ಭದಲ್ಲಿ ಕಾಮೇಶ್ವರನ ಮಗುವನ್ನು ನೋಡಿ ನಕ್ಕವಳು ನಾನು. ಆ ಕ್ಷಣದಲ್ಲಿ ನಿನ್ನ ಸೃಷ್ಟಿಯಾಯಿತು ಮಗನೇ. ದಶಭುಜ ಗಣಪತಿ ಎನ್ನುವ ಹಾಗೆ ನಿನಗೆ ಹೆಸರನ್ನಿರಿಸಿದ್ದೇನೆ. ನಿನ್ನ ತೊಡೆಯಲ್ಲಿರುವವಳೆ ಅವಳು ಸಿದ್ಧಲಕ್ಷ್ಮಿ. ಮಗನೇ, ನಿನ್ನನ್ನು ಸೃಷ್ಟಿಸುವರೆ ಬಲವಾದಂತಹ ಕಾರಣವಿದೆ. ದುಷ್ಟರು ಮಾಟ ಮಂತ್ರ ಮಾರಣವನ್ನು ಎಸಗುವುದರ ಮೂಲಕವಾಗಿ ಶಕ್ತಿ ನಾರಿಯರೆಲ್ಲ ಹುಚ್ಚು ಸ್ತ್ರೀಯರಂತೆ ವರ್ತಿಸುತ್ತಾ ಇದ್ದಾರೆ. ಮಂತ್ರದ ಕಲ್ಲನ್ನು ಕಿತ್ತಿಸದು ಬಾ, ದುಷ್ಟರನ್ನು ವಧಿಸಿ ಬಾ. ನಿನಗೆ ಶುಭವಾಗಲಿ ಮಗನೇ. ಅಭಿಷೇಕ ಗಜಾಸುರನ ಕರೆದ
ಗದ್ದನೆ ಎಂದಿನ ಕಾರ್ಯವ ಬೇಡಲ್ಕದ ನಡೆಸುವೆನು. ಮಾಡುತ್ತಾ ಇದ್ದೇನೆ. ನಿನ್ನದಾದಂತ ಅಜ್ಜಾವಾಣಿ ಕರ್ಣ ಘೋರಂಗಳಿಗೆ ಬಡಿದಾಗ ಎದ್ದು ಬಂದವನಿದ್ದೇನೆ. ನನ್ನನ್ನು ಕರೆಸುವಲ್ಲಿ ವಿಶೇಷ ಕಾರ್ಯಕಾರಣವಿರಬೇಕು. ಏನಾಗಬೇಕು ಅಪ್ಪಣೆಯಾಗಲಿ. ನಮ್ಮ ಶೂನ್ಯಕಾಪುರವನ್ನು ಮುತ್ತಿದ ಹೆಂಗಳೆಯರನ್ನು ಕೊಂದು ಮೆರೆಯುತ್ತಾ ಇದ್ದೀಯೋ, ನಮ್ಮವರನ್ನು ಸವರುತ್ತಾ ಮುಂದುವರಿದೆಯೋ. ನಿನ್ನ ಮುಂದೆ ನಿಂದವ ಸಾಮಾನ್ಯನಲ್ಲ, ಗಜಾಸುರ ನಾನೇ. ಪ್ರಾಣವಾದಗಿರುವವರು ರೈತರ ಒಂದು ಚೂಡಿಗೆ ಇಳಿದವರು ನಿಮ್ಮವನಾದಂತಹ ಮಂತ್ರಿಯನ್ನು ಕೊಂದವ ನಾನು. ಮಂತ್ರವಾದಿಯನ್ನು ಅರಸಿಕೊಂಡು ಬರುವಂತಹ ಸಂದರ್ಭದಲ್ಲಿ ನನಗೆ ಗೋಚರಿಸಿದವ ನೀನು. ಎಚ್ಚರಿಸ್ತಾ ಇದ್ದೇನೆ, ಹೋದ್ರೆ ಒಳ್ಳೆಯದು. ಇಲ್ಲದಿದ್ರೆ ಶಿರ ಕತ್ತರಿಸಿ ಗಜವದನ ನಡೆದಾಗ ದೇವಿಯ ಪದಕ್ಕೆ ವಂದಿಸಿ ಸಂತಸವ ತಾಳುತ್ತಲೇ ಇದು ಮೊದಲು ನೀನು ಜಗದಿ ಮೊದಲ ಪೂಜೆಯ ಗುಂಬ ಭಕ್ತರಾದ ಮುದದಿ ರಕ್ಷಿಪುದು ವರವಿತ್ತಳು ಮಗಾದೇವಿ ಗಜವದನ ಮೊದಲ ಪೂಜೆಯ ಗುಂಬಹದನ ಲಕ್ಷ್ಮೀ ಗಣಪತಿ ಎನ್ನುವ ಪೆಸರಿನಲ್ಲಿ ಮೆರೆ ಕಂದ ರಣಕ್ಷೇತ್ರದಲ್ಲಿ ಮಧುಮುಖರನ್ನು ವಧಿಸಿ ಬಂದೆಯ ಮಗನೇ. ಸಂತೋಷವಾಯಿತು ಕಂದ, ಸಂತೋಷವಾಯಿತು. ಇನ್ನು ಮುಂದೆ ಲೋಕದಲ್ಲಿ ಮೊದಲ ಪೂಜೆ ನಿನಗಾಗಲಿ ಮಗನೇ. ಮಾತ್ರವಲ್ಲ, ದಶಭುಜ ಗಣಪತಿಯೂ ಹೌದು, ಲಕ್ಷ್ಮೀ ಗಣಪತಿಯೂ ಹೌದು, ಸಿದ್ಧಿ ವಿನಾಯಕನೂ ಹೌದು, ಬುದ್ಧಿ ಪ್ರದಾಯಕನೂ ಹೌದು. ಮೂರು ಲೋಕದಲ್ಲಿಯೂ ಮೊದಲ ಪೂಜೆ ನಿನಗಾಗಲಿ. ಭಕ್ತರ ಅಭೀಷ್ಟವನ್ನು ಈಡೇರಿಸುತ್ತಾ ಬಾ ಮಗನೇ. ನಿನ್ನ ಹೆಸರು ಲಲಿತ ಸಹಸ್ರನಾಮದಲ್ಲಿ ಒಂದಾಗಲಿ.
ಯಾವ
ಕೈಯಲ್ಲಿ ವಿಧ ವಿಧದ ಆಯುಧವನ್ನು ಹಿಡಿದು ರಣಕ್ಷೇತ್ರಕ್ಕೆ ಎದುರಾದೆಯ ನಮ್ಮವರಾಗಿರುವಂತಹ ಚಕ್ಕ ದುರ್ಗಾಕ್ಯರನ್ನೆಲ್ಲ ಯಾಕೆ ಕೊಂದೆ? ನಮಗೂ ನಿಮಗಿರುವಂತಹ ಹಗೆತನವಾದ್ರೇನು ಎಲ್ಲವನ್ನು ಹೇಳುವಂತೆ. ಹರೆಯ ಮಾನಿನಿಯರ ಮಾಂಗಲ್ಯಕ್ಕೆ ಮಾಲಿನ್ಯದ ಮುಚ್ಚಳವನ್ನಿತ್ತದೆಯಾ ಮಹೇಶ? ಮಥೋನ್ಮಥನಾಗಿ ಮೆರೆದಾಡ್ತಾ ಇದ್ದೀಯ. ಮಾಡಿದ್ದು ಅಪರಾಧವಾಯಿತು ಎನ್ನುವ ಹಾಗೆ ಕಾಲಿಗೆರಗು. ಗರ್ವದಿಂದ ಮುಂದುವರೆದೆಯಿಂದ ಆದರೆ ನಿನ್ನನ್ನು ತರೆಯುವುದಕ್ಕೂ ಸುಮರಸರನ್ನ ಪೊರೆಯುವುದಕ್ಕೂ ಬಂದವಳು. ದೇವತೆಗಳ ರಕ್ಷಣೆಗೋಸ್ಕರವಾಗಿ ಒಂದೆಯೋ ಕೈಯಲ್ಲಿರುವಂತಹ ಆಯುಧಗಳನ್ನು ಕೆಳಗಿರು, ಸಿಂಹವನ್ನು ಕಾಡಿಗೆ ಕಳಿಸು, ವಾಮಭಾಗವನ್ನು
ರಣಕ್ಷೇತ್ರದಿಂದ ಪರಾಕ್ರಮವನ್ನು ಮೆಚ್ಚಿದವಳಿದ್ದೇನೆ. ಇದು ಈ ಹೊತ್ತಿನಲ್ಲಿ ನಿನಗೆ ಸುದ್ಯಾನವನ್ನೇ ಕರುಣಿಸುವವಳಿದ್ದೇನೆ. ಒಮ್ಮೆ ಕಂಠಿರಲು ತವ ಘನ ವಚನ ಸುದೈರು ಒಣಗಿರುವ ಸುಜ್ಞಾನವನ್ನು ಚೇತನಗೊಳಿಸಿದು ಅಮ್ಮ. ಹರಿದು ಪೂರ್ವ ಪರಣಿ ತಳೆದನು ತಾಯೇ ನೀ ಅವತರಿಸುತ್ತಿರೋ ಬೀರುದ ಕರುಣೆಯನ್ನು ಅಮ್ಮ. ಕಾಣಿಸಿಕೊಂಡಿತ್ತು. ಅದೇ ಆನೆಯ ತೊಲಗೆ ಕೇಳಿಸಿದ ಮಗ ನೋಡಿತಿ ದಿವ್ಯ ಜ್ಯೋತಿಯಂದು. ಅಮ್ಮ ಅಮ್ಮ, ತ್ರಿಜಗ ಮಾತೇನು ಹೇಳು. ಮೂರು ಲೋಕದಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರಮ್ಮ? ಜಗನ್ಮಾತೆಯಾದಂತಹ ನಿನ್ನನ್ನು ಕಂಡಾವಾಗಲೇ ಸಂತೋಷವಾಯಿತು ತಾಯಿ. ಅಮ್ಮ, ಏನು ದುಷ್ಟ ರಾಕ್ಷಸರಾದ ತನ್ನ ತಲೆಯಲ್ಲಿ ಅಚ್ಚಾರವೆಂಬುದಿತ್ತು, ನಾನೆಂಬುದಿತ್ತು ತಾಯಿ. ಅದನ್ನು ಕಿತ್ತೆಗೆಸಿದು ನೀನೇನೆಂಬುದನ್ನು ನೋಡೆಂಬುದಾಗಿ ತೋರಿಸಿಕೊಟ್ಟೆ ತಾಯಿ. ಆ ಸುಜ್ಞಾನದ ಬೆಳಕಿನತ್ತ ಬಂದಾವಾಗಲೇ ನೀನು ಯಾರು ನಾನು ಯಾರು ಎಂಬುದನ್ನು ತಿಳ್ಕೊಂಡೆ ತಾಯಿ. ಓ ಜನನಿ, ಕೇವಲ ಒಬ್ಬ ಬಂಡಾಸುರು ರಾಕ್ಷಸ ಅಂತ ನೀನು ತಿಳ್ಕೊಂಡೆಯ? ಇದಕ್ಕೊಂದು ಕಾರಣ ಉಂಟಮ್ಮ, ನನ್ನದಾದಂತ ಒಂದು ಕಥೆ ಉಂಟು ತಾಯಿ. ಪೂರ್ವ ಜನ್ಮದಲ್ಲಿ ಮಾಣಿಕ್ಯ ಶೇಖರ ದೇವತೆಯುಲ ಶ್ರೀ ಮಹಾರಮಾದೇವಿಯಲಿ ಸೇವೆಯೋದಿರುತ್ತಿರಲು ಒಂದು ದಿನ ಗಂಗಾ ನದಿ ತೀರದೆಡೆಗೆ ತೆರಳಿ ಕಾವಲಿಗೆ ನಿಲ್ಲಿಸುತ್ತಿರೋ ನಾನು ತಪವನೆಸಗುತ್ತಿದೆ ದೇವಿ. ಕಿನ್ನರ ತರುಣಿಯೋರೊಳೈದರು ಬಲ ಅವನ ನದಿಯೊಳ್ ಮೀಯುದಿಗವೇ ಎದಲಿ ಸುಲಿಗೆ ಸಿಳುಗಿ ಮೊರೆಯಿಡುವ ಧ್ವನಿ ಕೇಳಿ ಅಮ್ಮ ಪೂರ್ವ ಜನ್ಮದಲ್ಲಿ ಮಾಣಿಕ್ಯ ಶೇಖರ ಎಂಬಾತ ದೇವತೆ ತಾಣ ಹಾಕಿದ್ದೆ ತಾಯಿ. ಆ ರಮಾದೇವಿಯ ಅಂಗರಕ್ಷಕನಾಗಿದ್ದೆ. ಒಂದು ದಿವಸ ಆ ಲಕ್ಷ್ಮೀ ದೇವಿಗೆ ಪಾವನ ನದಿಯಾದಂತ ಗಂಗಾ ನದಿಯಲ್ಲಿ ಸ್ನಾನವನ್ನೇ ಮುಗಿಸಿ ತಪವನ್ನೇ ಮಾಡಬೇಕೆಂಬಂತ ಆಸೆ ಆಯಿತಮ್ಮ. ತನ್ನನ್ನು ಅಂಗರಕ್ಷಕನಾಗಿ ಕರೆಕೊಂಡು ಹೋದ್ರಮ್ಮ. ಆಕೆ ಗಂಗಾ ನದಿಯಲ್ಲಿ ಸ್ನಾನವನ್ನೇ ಮುಗಿಸಿ ತಪವನ್ನೇ ಮಾಡ್ತಿದ್ದಂತ ಸಮಯದಲ್ಲಿ ಅಂಗರಕ್ಷಕನಾಗಿದ್ದೆ. ಅದೇ ಸಮಯದಲ್ಲಿ ಕಿನ್ನರ ತರುಣಿಯಾರುವಳು ಅದೇ ಪಾವನ ನದಿಯಲ್ಲಿ ಸ್ನಾನವನ್ನು ಮಾಡೋದಕ್ಕಾಗಿ ಬಂದಳಮ್ಮ. ಶಾಕು ಏನು, ಆ ಸುಳಿಯಲ್ಲಿ ಸಿಕ್ಕಿದಂತಹ ಆಕೆ ಹೊಚ್ಚಿಕೊಂಡು ಹೋಗುವಂತಹ ಸಮಯದಲ್ಲಿ ಆರ್ತ ಧ್ವನಿಯೊಂದು ಕೇಳಿಸಿತು ತಾಯಿ. ತನ್ನನ್ನು ರಕ್ಷಿಸಿ ಕಾಪಾಡಿ ಎಂಬ ಹಾಗೆ ಈ ಧ್ವನಿಯನ್ನೇ ಕೇಳಿದಾಗ ಪ್ರಾಣ ಭಿಕ್ಷಕ್ಕಾಗಿ ಯಾರು ಕರೀತಾ ಇದ್ದಾರಂತ ತಿಳಿದಂತ ರಮಾದೇವಿಯನ್ನು ಬಿಟ್ಟು ನೇರವಾಗಿ ಗಂಗಾಧರದತ್ತ ಹೋದೆ. ಹೊಚ್ಚಿಕೊಂಡು ಹೋಗದಂತ ಆ ಕಿನ್ನರ ತರುಣಿಯನ್ನು ಧುಮುಕಿ ರಕ್ಷಿಸಿ ಪಾಲಿಸಿದೆಮ್ಮ. ಆಕೆಯನ್ನು ಕಂಡಂತ ತನಗೆ ಏನಾಯ್ತು ಗೊತ್ತಾಗಲಿಲ್ಲ. ಕಾಮನ ಶರಣವೇ ನನ್ನ ಮೇಲೆ ಬಿತ್ತು ಏನೋ. ಆಕೆಯನ್ನು ಕಂಡಾವಾಗ ಆಕೆಯ ಅಂಗ ಸುಖವೇ ತನಗೆ ಬೇಕೆಂಬಂತ ಈ ಆಸೆಯನ್ನು ಪಟ್ಟೆ ತಾಯಿ. ಆಕೆಯಲ್ಲಿ ಕೇಳಿಕೊಂಡೆ, ಬೇಡಿಕೊಂಡೆ ನಿನ್ನ ಸುಖವನ್ನೇ ಕೊಡಬೇಕಂತ. ಆಕೆಯು ಒಪ್ಪದಂತ ಕಾರಣದಲ್ಲಿ ಆಕೆಯನ್ನು ಬಲಾತ್ಕರಿಸುವುದಕ್ಕಾಗಿ ಹೋದೆ. ಈ ಧ್ವನಿಯನ್ನೇ ಕೇಳಿದಂತ ರಮಾದೇವಿ ಕೋಪಗೊಂಡು ತನ್ನಲ್ಲೇ ಕಂಡಂತ ಆಕೆ ತನಗೊಂದು ಶಾಪವನ್ನು ಕೊಟ್ಟಲಪ್ಪ. ಈ ಪ್ರವೃತ್ತಿಯನ್ನೇ ಮಾಡಿದಂತ ನೀನು ದುಷ್ಟ ರಾಕ್ಷಸನಾಗಿರುವಂತ ಶಾಪವನ್ನು ಕೊಟ್ಟಲಪ್ಪ. ಮತ್ತೆ ಗೊತ್ತಾಯ್ತು
ನಾನು ಮಾಡಿದ್ದು ತಪ್ಪಾಯಿತು. ಆ ತಾಯಿಯ ಬಳಿಯಲ್ಲೇ ಇದ್ದು ಅವಳ ಸೇವೆಯನ್ನೇ ಮಾಡ್ತಾ ಇರಬೇಕಿತ್ತು. ಎಂತ ಅನ್ಯಾಯವನ್ನು ಮಾಡಿಬಿಟ್ಟೆ, ಎಂತ ತಪ್ಪನ್ನು ಮಾಡಿಬಿಟ್ಟೆ. ಓ ಜಗಜ್ಜನನಿ, ನನ್ನನ್ನು ಪಾಲಿಸಬೇಕು. ಈ ರೀತಿಯಾಗಿ ಕೇಳಿಕೊಂಡಾಗ ಮುಂದೊಂದು ದಿವಸ ನಿನ್ನನ್ನು ರಕ್ಷಿಸುವುದಕ್ಕಾಗಿ ನಾನೇ ಬರ್ತೇನೆ ಅಂತ ಹೇಳಿದ್ರು. ಓ ತಾಯೇ, ನಾನು ಮಾಡಿದ ಅಪರಾಧವನ್ನು ನೋಡಿದೀಯಮ್ಮ, ನೋಡಿದೀಯ. ಬಂಡಾಸುರ, ಜ್ಞಾನ ಎನ್ನುವುದು ಉಂಟಾಗುವುದು ಯಾವಾಗ? ನಾವು ಏನು ಎನ್ನುವಂತಹ ಅರಿವು ನಮಗಾದಾಗ. ನಿನ್ನಲ್ಲಿದ್ದಂತಹ ಅಜ್ಞಾನವೆಲ್ಲವೂ ದೂರವಾಗಿ ಸುಜ್ಞಾನವೂ ಮೂಡಿದೆ. ಈ ಹಿಂದೆ ಲಕ್ಷ್ಮಿಯಾಗಿ ಶಪಿಸಿ ಪಾರ್ವತಿಯಾಗಿ ಪೊರೆದು ಸರಸ್ವತಿಯಾಗಿ ಅನುಗ್ರಹಿಸಿದವಳು ನಾನೇ. ಬಾಲಗಣಪತಿಯಿಂದ ನಿನ್ನ ಸೃಷ್ಟಿಯಾಯಿತು. ಪರಮೇಶ್ವರನ ಅನುಗ್ರಹಕ್ಕೆ ನೀನು ಪಾತ್ರನಾದೆ. ಒಂದು ವೇಳೆ ನೀನು ಸಜ್ಜನರ ಸಹವಾಸವನ್ನು ಮಾಡುತ್ತಿದ್ರೆ ಸಜ್ಜನನಾಗಿ ಮೆರೆಯುತ್ತಿದ್ದೆ. ದುಷ್ಟರ ಸಹವಾಸವನ್ನೇ ಮಾಡಿದ್ರೆ ಪರಿಣಾಮವಾಗಿ ದುಷ್ಟನಾಗಿ ಮೆರೆದೆ. ಇದು ಇನ್ನು ನಿನಗೆ ಅವಕಾಶವನ್ನು ಕೊಡುತ್ತಾ ಇದ್ದೇನೆ. ಪರಮೇಶ್ವರನಿಂದ ಒಲಿಸಿದಂತಹ 60,000ಗಳ ವಯಸ್ಸಿನಲ್ಲಿ ಕೇವಲ ಕ್ಷಣಿಕ ಮಾತ್ರ ಉಳಿದಿದೆ. ಇನ್ನು ದುಷ್ಟನಾಗಿ ಬದುಕುತ್ತೀಯೋ ಅಥವಾ ಸಜ್ಜನಾಗಿ ಮೆರೆಯುತ್ತೀಯೋ? ಓ ಜಗಜ್ಜನನಿ, ಇನ್ನೂ ಬೇಕೇ ತಾಯಿ? ನಾನು ಈ ಪಾಪದಲ್ಲಿ ಮುಳುಗುವ ಮುನ್ನವೇ ನಿನ್ನ ಸೇವೆಯನ್ನೇ ಮಾಡ್ತಾ ಸಾಯ್ಬೇಕೆಂಬ ಆಸೆಯನ್ನು ಪಟ್ಟವ. ಶಾಖ ಏನು ಈ ಪಾಪ ಕರ್ಮಗಳನ್ನೇ ಮಾಡುತ್ತಾ ಮುಂದುವರಿದೆ ತಾಯಿ. ಓ ಜಗಜ್ಜನನಿ, ಈ ಜಗತ್ತಿನ ಸಿರಿ ಎಂಬುದು ಸಾಕಾಯ್ತು. ಕೊಡುದಿದ್ರೆ ನಿನ್ನ ಬಳಿಯಲ್ಲೂ ಸಿರಿತನ ಉಂಟವೇ? ಆ ಮೋಕ್ಷವನ್ನು ಪರಮೇಶ್ವರ ಕೊಟ್ಟಂತಹ ದಿವ್ಯಾಸ್ತ್ರ ಇದೆ, ಪಡೆದು ಮೋಕ್ಷವನ್ನು. ಮುಕ್ತಿದು ಸುರಗಡನ ಶ್ರೀದೇವಿಯ ನುತಿಸಲಾಗ ದೃಢ ಮನದೊಳಳಿಗೆ ಕಂಡು ಕರುಣದಿಂದ ಭಯ ನೀಡುತ್ತವರಂ ಸಂತೈಸಿ ಪರಮ ಸಂತಸದಿಂದ ಪಡೆದಳಂತರ್ಧಾರವಂ ಮಣಿದ್ವೀಪದಲ್ಲಿಯಾದಳೆಂಬ ತೆರದಿ. ನಾರಾಯಣ, ನಿಮ್ಮೆಲ್ಲರ ಕೋರಿಕೆಯಂತೆ ಅಂಬಾದ್ವರವನ್ನು ಮಾಡುವಂತಹ ಸಂದರ್ಭದಲ್ಲಿ ಲಲಿತಾಂಬಿಕೆಯಾಗಿ ಬಂದು ದುರುಳನಾದಂತಹ ಬಂಡಾಸುರನನ್ನು ವಧಿಸಿದವಳಿದ್ದೇನೆ. ಲೋಕ ಕಲ್ಯಾಣವಾಗಿದೆ. ಸುರರೆಲ್ಲರೂ ಕೂಡ ಸುಮ ದೃಷ್ಟಿಯನ್ನೇ ಸುರಿಸುತ್ತಿದ್ದಾರೆ. ಈ ಹೊತ್ತಿನಲ್ಲಿ ಲಲಿತ ಸಹಸ್ರನಾಮ ಇದು ನಿನ್ನ ಮುಖೇನವಾಗಿ ಲೋಕಕ್ಕೆ ಪಸರಿಸಬೇಕು ಕಂದ. ಇದು ಅಗ್ನಿಕುಂಡ ನಿರ್ಮಿತವಾಗಿದೆ. ಶ್ರೀಚಕ್ರನನ್ನು ಬಯಸುತ್ತಾ ಇದೆ. ಲಲಿತಾಂಬಿಕೆಯಾದಂತಹ ನಾನು ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನಂತೆ. ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ತ್ರಿಪುರಾಂಬಿಕೆಯು ಲಲಿತಾಂಬಿಕೆಯಾಗಿ ಯಜ್ಞಕುಂಡದಿಂದ ಆವಿರ್ಭವಿಸಿ ಬಂಡಾಸುರ ಮತ್ತು ದೈತ್ಯ ಬಳಗದವರನ್ನೆಲ್ಲ ಕೊಂದು ಲೋಕಕ್ಕೆ ಸುಖವನ್ನು ಒದಗಿಸಿದ್ದಾಳೆ. ಲಲಿತಾಂಬಿಕೆಯನ್ನು ಸಹಸ್ರ ಹೆಸರುಗಳಿಂದ ಭಕ್ತಾದಿಗಳು ಹೊಗಳುತ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಲಲಿತ ಸಹಸ್ರನಾಮವನ್ನು ಈ ಪ್ರಪಂಚಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಲಲಿತಾಂಬಿಗೆ ಸಾಹಸವನ್ನು ವರ್ಣಿಸುವಂತಹ ಶ್ರೀ ಮಹಾದೇವಿ ಲಲಿತೋಪಖ್ಯಾನ ಎನ್ನುವಂತಹ ಪುಣ್ಯ ಕಥಾಭಾಗವನ್ನು ಆಡಿ ಹಾಡಿದ ನಮಗೂ ನೋಡಿ ಕೇಳಿದಂತಹ ನಿಮಗೆಲ್ಲರಿಗೂ ನಾವು ನಂಬಿಕೊಂಡು ಬರುವಂತಹ ಪಾವಂಜಿ ಸುಬ್ರಹ್ಮಣ್ಯ ದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ನೀಡಲಿ ಎನ್ನುವುದಾಗಿ ಕೇಳಿಕೊಳ್ಳುತ್ತಾ ಪುಣ್ಯ ಕಥಾಭಾಗಕ್ಕೆ ಮಂಗಳಗೀತೆಯನ್ನು ಹಾಡುವರಿ ಸಭಿಕರಿಂದ ಅಪ್ಪಣೆ. ಭದ್ರಂ ಶುಭಂ ಮಂಗಳಂ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣ್ಯಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣಸಾಗರ ದೇವ ಗುರು ವಿಶ್ವಮಾನ್ಯ ಕರುಣಸಾಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಶರಣೋ ಮಯೂರ ವಾಹನ ದೇವ ದೇವ ಶರಣೋ ಮಯೂರ ವಾಹನ ದೇವ ದೇವ ಚರಣಕ್ಕೆ ಮಣಿವೆವು ಕಳಿವೆಂಬ ನೋವ ಚರಣಕ್ಕೆ ಮಣಿವೆವು ಕಳಿವೆಂಬ ನೋವ ಶರಣಿಂಬೆ ಶರಣವೇ ಶ್ರೀ ಸುಬ್ರಹ್ಮಣ್ಯ ಕರುಣಸಾಗರ ದೇವ ಗುರು ವಿಶ್ವಮಾನ್ಯ ಕರುಣಸಾಗರ ದೇವ ಗುರು ವಿಶ್ವಮಾನ್ಯ
ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಭರಜಳು ಬೆದರಂತ ಪಾವನ್ಗೆ ಕೇಂದ್ರದಿ ಗೋದರತಿ ಭರಜಳು ಬೆದರಂತ ಪಾವನ್ಗೆ ಕೇಂದ್ರದಿ ಸ್ಥಿರವಾಗಿ ನೆಲದೀಪ ಶ್ರೀ ಸುಬ್ರಹ್ಮಣ್ಯಗೆ ಶರಣಾಗತಿ ಧಡಬರಿ ಬಾಲಕದಲ್ಲಿ ಬಾಲಕರಿಗೆ ಮಂಗಲಂ ಜಯ ಮಂಗಲಂ ಶಿವ ಮಂಗಲಂ ನಿತ್ಯ ಮಂಗಲಂ ಶ್ರೀ ಭವರಾಂಬಿಗೆ ಮಹಾಗಣಪಗೆ ಶ್ರೀ ಸುಬ್ರಹ್ಮಣ್ಯಗೆ ಮಂಗಲ